ಪ್ರೀತಿ ಮತ್ತು ಭದ್ರತೆಗಾಗಿ ಉಜ್ಜೀವನ ಎಂಬ ವಿನೂತನ ಪರಿಕಲ್ಪನೆಯೊಂದಿಗೆ ತುಂಬ ಸುಂದರವಾಗಿ ನಿರ್ಮಾಣಗೊಂಡಿರುವ ಬಡಾವಣೆಯ ಲೋಕಾರ್ಪಣಾ ಕಾರ್ಯಕ್ರಮ ಇದೀಗ ನಡೆಯುತ್ತಿದೆ. ಈ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಕಲ್ಪನೆಯನ್ನು ಹೊಂದಿದೆ. ಹಿರಿಯ ಜೀವಗಳು ಪ್ರೀತಿ, ಗೌರವ, ಭದ್ರತೆಯೊಂದಿಗೆ ತಮ್ಮ ಇಳಿವಯಸ್ಸಿನ ಜೀವನವನ್ನು ನಡೆಸುವುದಕ್ಕಾಗಿ ಹಲವು ವಿಧದ ಸೌಕರ್ಯಗಳನ್ನು ಇಲ್ಲಿ ಏರ್ಪಡಿಸಿ ನೀಡ್ತಾ ಇದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಫಿಸಿಯೋಥೆರಪಿ, ಕ್ಲಿನಿಕ್ ವ್ಯವಸ್ಥೆ, ಔಷಧಾಲಯ, ಒಳಾಂಗಣ ಆಟಗಳು, ವ್ಯಾಯಾಮ ಶಾಲೆ ಇತ್ಯಾದಿಗಳಿರ್ತವೆ. ಹಾಗೆಯೇ ಊಟ, ಉಪಹಾರ ಇವುಗಳಿಗಾಗಿ ದ್ವಾರಕಾ ರಿಫ್ರೆಶ್ಮೆಂಟ್ ಎಂಬ ವ್ಯವಸ್ಥೆ ಇರ್ತದೆ. ಹಾಗೆಯೇ ಸರ್ವ ಸರಕುಗಳನ್ನು ಮನೆಗೋಸ್ಕರವಾಗಿ ಖರೀದಿ ಮಾಡಲು
ದ್ವಾರಕಾ ಮಾರ್ಟ್ ಎಂಬ ಒಂದು ಸುಂದರವಾದ ಸರ್ವ ಸರಕಿನ ಮಳಿಗೆ ಕೂಡ ಈಗಾಗಲೇ ಸಜ್ಜುಗೊಂಡಿದೆ. ಒಳಾಂಗಣ ಆಟಗಳಿಗೆ ಬೇಕಾದಂತಹ ವ್ಯವಸ್ಥೆಗಳಿವೆ. ಹಿರಿಯ ನಾಗರಿಕರನ್ನು ಭೇಟಿ ಮಾಡಲು ಬರುವ ಅವರ ಬಂಧುಗಳಿಗಾಗಿ, ಮಿತ್ರರಿಗಾಗಿ ವಸತಿಯ ಕೊಠಡಿಗಳನ್ನು ಕೂಡ ಅತ್ಯಂತ ಆಧುನಿಕವಾದಂತಹ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಉತ್ತಮವಾದಂತಹ ಗ್ರಂಥಾಲಯ ವ್ಯವಸ್ಥೆಯಾಗಲಿಕ್ಕಿದೆ. ಈ ಎಲ್ಲ ಸೌಕರ್ಯಗಳನ್ನು ಅನುಭವಿಸುತ್ತಾ ಹಿರಿಯರು ನೆಮ್ಮದಿಯಿಂದ ಪರಾವಲಂಬಿಗಳಾಗದೆ ಬದುಕಲಿಕ್ಕಾಗ್ತದೆ. ಹಾಗೆಯೇ ಕೇರ್ ಟೇಕರ್ಸ್ ಅವರು ಕರೆದಾಗ ಬಂದು ಅವರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಡುವ ವ್ಯವಸ್ಥೆ ಕೂಡ ಇಲ್ಲಿದೆ. ದ್ವಾರಕಾ ಸಂಸ್ಥೆ ವತಿಯಿಂದ ಕೆಮ್ಮಾರದ ಸೇತುವೆಯಿಂದ ಮೇಲಿನ ಈ ಭಾಗದಲ್ಲಿ ಒಂದು ಸುಂದರವಾದ ದೀಪದ ವ್ಯವಸ್ಥೆ ಕೂಡ ಇರತಕ್ಕಂತಹ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಲೋಕಾರ್ಪಣಾ ಕಾರ್ಯಕ್ರಮ ದ್ವಾರಕಾ ಸಂಸ್ಥೆಯ ಹಲವು ಸಾಮಾಜಿಕವಾದ ಸೇವೆಯ ಮುಖಗಳಲ್ಲಿ ಇದು ಕೂಡ ಒಂದು. ನಮ್ಮ ತಾಲೂಕಿನ ವಿವಿಧೆಡೆಗಳಲ್ಲಿ ರಸ್ತೆ, ಬಸ್ ನಿಲ್ದಾಣ, ಇನ್ನಿತರ ಅನೇಕ ವ್ಯವಸ್ಥೆಗಳನ್ನು ಉಚಿತವಾಗಿ ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡಿ ಕೊಟ್ಟ ಹಿರಿಮೆ ಇದೆ. ಈಗ ಕೆಮ್ಮಾರದ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಸುಂದರವಾದ ಬಸ್ ನಿಲ್ದಾಣ ಇದೆ. ಇದನ್ನು ನಮ್ಮ ಜನಪ್ರತಿನಿಧಿಗಳು ಇವತ್ತಿನ ಕಾರ್ಯಕ್ರಮದ ಗಣ್ಯರು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಕೆಮ್ಮಾರದ ದ್ವಾರಕಾ ಬಸ್ ನಿಲ್ದಾಣ. ಹಲೋ. ಕೆಮ್ಮಾರದ ವಿನೂತನ ಬಸ್ ನಿಲ್ದಾಣದ ಲೋಕಾರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಗಣ್ಯಮಾನ್ಯ ಜನಪ್ರತಿನಿಧಿಗಳ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಳ್ತಾ ಇದೆ. ಉಜ್ಜೀವನ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥ ಎಲ್ಲ ಗಣ್ಯ ಮಾನ್ಯ ಸಜ್ಜನ ಸಾರ್ವಜನಿಕ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದ್ವಾರಕಾ ಸಂಸ್ಥೆಯ ಪರಿಚಯವನ್ನು ಮಾಡಿಕೊಳ್ತಾ ಇಲ್ಲಿರುವ ಕೌಂಟರ್ಗಳಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ಕೂಡ ತಿಳಿದುಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೇಕಾದ ಸುವ್ಯವಸ್ಥೆಯನ್ನು ಸಂಸ್ಥೆಯ ವತಿಯಿಂದ ಮಾಡಲಾಗಿದೆ. ಇದರ ಬಳಕೆಯನ್ನು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದ್ವಾರಕಾ ಬಸ್ ನಿಲ್ದಾಣದ ಲೋಕಾರ್ಪಣಾ ಕಾರ್ಯಕ್ರಮ ನಡೆದು ಇದೀಗ ಗಣ್ಯ ಅತಿಥಿಗಳು ದ್ವಾರಕಾ ನೆಕ್ಸ್ಟ್ ಉದ್ಘಾಟನೆಗಾಗಿ ಲೋಕಾರ್ಪಣೆಗಾಗಿ ಬರ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ತಂಪಾದ ನೆರಳನ್ನು ನೀಡುವ ಬಸ್ ನಿಲ್ದಾಣವೊಂದು ಲೋಕಾರ್ಪಣೆಗೊಂಡಿದೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ಸಂಸ್ಥೆ ತನ್ನ ಆರ್ಥಿಕ ವ್ಯವಹಾರದ ಜೊತೆಗೆ ಸಾಮಾಜಿಕವಾಗಿ ಹೇಗೆ ಸ್ಪಂದಿಸಬೇಕೆನ್ನುವುದಕ್ಕೆ ಇದೊಂದು ಸಣ್ಣ ಮಾದರಿ. ಇದನ್ನು ಕೂಡ ಲೋಕಾರ್ಪಣೆಗೊಳಿಸಿದ ಜನಪ್ರತಿನಿಧಿಗಳು ಗಣ್ಯರು ಇದೀಗ ಸಭಾ ಕಾರ್ಯಕ್ರಮದ ಸಭಾಂಗಣದ ಸಮೀಪಕ್ಕೆ ಬರ್ತಾರೆ. ಇಲ್ಲಿ ದ್ವಾರಕಾ ನೆಕ್ಸ್ಟ್ ಎಂಬ ವಾಣಿಜ್ಯ ಸಂಕೀರ್ಣದ ಲೋಕಾರ್ಪಣಾ ಕಾರ್ಯಕ್ರಮ ಇದೆ. ಸಂಕೀರ್ಣದ ಒಳಗಿರುವ ದ್ವಾರಕಾ ರಿಫ್ರೆಶ್ಮೆಂಟ್ ಮತ್ತು ದ್ವಾರಕಾ ಮಾರ್ಟ್ ಇವುಗಳ ಲೋಕಾರ್ಪಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ.
ದ್ವಾರಕಾ ಉಜ್ಜೀವನ ಲೋಕಾರ್ಪಣಾ ಕಾರ್ಯಕ್ರಮದ ಮುಂದಿನ ಹಂತವಾಗಿ ದ್ವಾರಕಾ ನೆಸ್ಟ್ ಉದ್ಘಾಟನೆ ಇದೆ. ಜನಪ್ರತಿನಿಧಿಗಳು, ಗಣ್ಯಮಾನ್ಯರು ಇದೀಗ ಮಾರ್ಟಿನತ್ತ ನಡೆತಂದು ದ್ವಾರಕಾ ನೆಸ್ಟ್ ಇದರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಇಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಸುಳ್ಯ ಕ್ಷೇತ್ರದ ಶಾಸಕರಾದ ಕುಮಾರಿ ಭಾಗೀರಥಿ ಮುರಳಿ ಅವರು, ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು, ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರವರು, ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ಉಪ್ಪಂಗಳವರು, ಬೆಂಗಳೂರಿನ ಖ್ಯಾತ ರೆಸಾರ್ಟ್ ಉದ್ಯಮಿಗಳಾದ ಡಾಕ್ಟರ್ ಹೇಮಂತ್ ರೈ, ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ಈ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ KS ಅವರು, ಹಿರೇಬಂಡಾಡಿ ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸದಾನಂದ ಶೆಟ್ಟಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇದೀಗ ಮೊದಲಿಗೆ ದ್ವಾರಕಾ ನೆಸ್ಟಿನ ಲೋಕಾರ್ಪಣಾ ಕಾರ್ಯಕ್ರಮ ಇದೆ. ನೆಸ್ಟಿನ ಒಳಗೆ ಶ್ರೀಕೃಷ್ಣನ ಅಮೃತ ಶಿಲೆಯ ವಿಗ್ರಹಕ್ಕೆ ಹಾರವನ್ನು ಅರ್ಪಿಸಿ ಪುಷ್ಪಾರ್ಚನೆಯನ್ನು ಮಾಡಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ದ್ವಾರಕಾ ನೆಸ್ಟ್ ಭವ್ಯವಾದಂತಹ ಒಂದು ವಾಣಿಜ್ಯ ಸಂಕೀರ್ಣ, ಇದರ ಉದ್ಘಾಟನೆಯನ್ನು ಶ್ರೀಕೃಷ್ಣನ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ನಡೆಸಿಕೊಡ್ತಾ ಇದ್ದಾರೆ.
ಹಲೋ. ದ್ವಾರಕಾ ನೆಸ್ಟ್ ಲೋಕಾರ್ಪಣಾ ನಡೀತಾ ಇದೆ. ಅಮೃತಶಿಲೆಯ ಸುಂದರವಾದ ಶ್ರೀಕೃಷ್ಣನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಅನಂತರದಲ್ಲಿ ದ್ವಾರಕಾ ರಿಫ್ರೆಶ್ಮೆಂಟ್ ಲೋಕಾರ್ಪಣಾ ಕಾರ್ಯಕ್ರಮ. ದ್ವಾರಕಾ ರಿಫ್ರೆಶ್ಮೆಂಟ್ ಎನ್ನುವುದು ಬಹುಶಃ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಅತ್ಯಂತ ವಿನೂತನವಾದಂತಹ ಒಂದು ಸೌಕರ್ಯ. ಹಿರಿಯ ನಾಗರಿಕರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಕೂಡ ಮುಕ್ತವಾಗಿ ಇದನ್ನು ಬಳಸುವುದಕ್ಕೆ ಅವಕಾಶ ಇದೆ. ದ್ವಾರಕಾ ರಿಫ್ರೆಶ್ಮೆಂಟ್ ಎಂಬ ಅತ್ಯಾಧುನಿಕವಾದ ಸೌಲಭ್ಯಗಳನ್ನು ಹೊಂದಿರುವ AC ಹಾಲ್ ಸಹಿತವಾದ ಒಂದು ರೆಸ್ಟೋರೆಂಟ್, ನಗರಗಳಲ್ಲಿ ದೊರಕಬಹುದಾದ ಶುಚಿ ರುಚಿಯಾದ ಸಹಜ ಸವಿಯ ತಿಂಡಿ ತೀರ್ಥಗಳಿಗಾಗಿ ದ್ವಾರಕಾ ರಿಫ್ರೆಶ್ಮೆಂಟ್ ಲೋಕಾರ್ಪಣೆಗೊಳ್ತಾ ಇದೆ. ದ್ವಾರಕಾ ಮಾರ್ಟ್ ಇದರ ಲೋಕಾರ್ಪಣಾ ಕಾರ್ಯಕ್ರಮ ದೀಪ ಬೆಳಗಿಸುವುದರೊಂದಿಗೆ ನಡೀತಾ ಇದೆ. ಸನ್ಮಾನ್ಯರಾದಂತಹ ಜನಪ್ರತಿನಿಧಿಗಳು, ನಾಡಿನ ಗಣ್ಯರು, ಉದ್ಯಮಿಗಳು ಈ ಕಾರ್ಯದಲ್ಲಿ ಸಹಕರಿಸ್ತಾ ಇದ್ದಾರೆ. ಸರ್ವ ಸರಕಿನ ಮಳಿಗೆಯಾಗಿ ರಿಟೈಲ್ನಿಂದ ತೊಡಗಿ ಹೋಲ್ಸೇಲ್ವರೆಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಖರೀದಿಸುವುದಕ್ಕಾಗಿರುವಂಥ ಒಂದು ವ್ಯವಸ್ಥೆ ಇದು. ಹಿರಿಯ ನಾಗರಿಕರ ಜೊತೆಗೆ ಊರಿನವರು ಕೂಡ ಇದರ ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಸಂಸ್ಥೆ ವತಿಯಿಂದ ಕೆಮ್ಮಾರದ ಈ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆಯ ಲೋಕಾರ್ಪಣಾ ಕಾರ್ಯಕ್ರಮ ಇದೀಗ ನಡೀಲಿಕ್ಕಿದೆ. ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವ ಶ್ರೀ ಗೋಪಾಲಕೃಷ್ಣ ಭಟ್ರು, ಹಾಗೆಯೇ ಅಮೃತ ಕೃಷ್ಣ ಈ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ವೇದಿಕೆಗೆ ಗಣ್ಯರನ್ನು ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಳ್ಯ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಳಿ ಅವರು, ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಬುಟ್ಟಾಡಿ ಅವರು, ವಿಶೇಷ ಆಹ್ವಾನಿತರವಾಗಿ ಆಗಮಿಸಿರುವಂತಹ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರ್ ಅವರು, ಡಾಕ್ಟರ್ ಮುರಳೀಧರ ಬೆಂಗಳೂರು ಅವರು, ಶ್ರೀ ರಮೇಶ್ ಉಪ್ಪಂಗಳ ಆಲಂಕಾರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಬೆಂಗಳೂರಿನ ರೆಸಾರ್ಟ್ ಉದ್ಯಮಿಯಾಗಿರುವ ಡಾಕ್ಟರ್ ಹೇಮಂತ್ ರೈ ಮನವಳಿಕೆಯವರು, ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ KS ಅವರು,
ಹಾಗೆ ಹಿರೇಬಂಡಾಡಿ ಗ್ರಾಮದ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸದಾನಂದ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಚಿನ್ ಟ್ರೇಡರ್ಸಿನ ಮಾಲಕರಾದ ಶ್ರೀ ಮಂಜುನಾಥ್ ನಾಯಕರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತೇವೆ. ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವ ಶ್ರೀ ಗೋಪಾಲಕೃಷ್ಣ ಭಟ್ ಅವರ ತೀರ್ಥರೂಪರು ಆಗಿರುವ ಅರ್ತ್ಯಡ್ಕದ ಶ್ರೀ ಹರಿಕೃಷ್ಣ ಭಟ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ದ್ವಾರಕಾ ಸಂಸ್ಥೆಯ ನಿರ್ದೇಶಕರು ಆಗಿರುವ ಶ್ರೀಮತಿ ಅಶ್ವಿನಿ ಗೋಪಾಲಕೃಷ್ಣ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ಶ್ರೀ ಅಮೃತ ಕೃಷ್ಣ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೂ ಅನೇಕ ಮಂದಿ ಗಣ್ಯರು ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ನಾವಿರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಹತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಉದ್ಯಮದಲ್ಲಿ ತೊಡಗಿರುವ ಶ್ರೀ ಗೋಪಾಲಕೃಷ್ಣ ಭಟ್ರು ದ್ವಾರಕಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಇಂದಿಗೆ 2 ದಶಕ ದಾಟಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿರುವ ಮಾಸ್ಟರ್ ಪ್ಲ್ಯಾನರಿ ಇದರ ಸ್ಥಾಪಕರಾಗಿರುವ ಶ್ರೀ SK ಆನಂದಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವುದಕ್ಕೆ ನಮ್ಮ ಗಣ್ಯಮಾನ್ಯ ಅತಿಥಿಗಳು ಕೂಡ ಆಗಿದ್ದಾರೆ. ಶ್ರೀ ಅಮೃತ ಕೃಷ್ಣ ಅವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತೇನೆ. ಕಳೆದ 2 ದಶಕಕ್ಕಿಂತ ಸುದೀರ್ಘ ಕಾಲ ನಿರ್ಮಾಣ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮನೆಗಳನ್ನು ಕಟ್ಟುವುದರಿಂದ ತೊಡಗಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ದಾಟಿ ಬಡಾವಣೆಯ ಉದ್ಯಮದಲ್ಲಿ ತನ್ನನ್ನು ಬೆಳೆಸಿಕೊಂಡಿರುವ ಇದಾಗಲೇ 10 ಬಡಾವಣೆಗಳ ನಿರ್ಮಾಣ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರೈಸಿ ಮುಂದುವರಿತಾ ಇರುವಂತಹ ದ್ವಾರಕಾ ಸಂಸ್ಥೆ ಇದೀಗ ಉಜ್ಜೀವನ ನೂತನ ಬಡಾವಣೆ ಹಿರಿಯ ನಾಗರಿಕರಿಗಾಗಿ ಇರುವ ಬಡಾವಣೆಯನ್ನು ನಿರ್ಮಾಣ ಮಾಡಿದೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮ ಈಗ ನಿಮ್ಮ ಮುಂದೆ ಸಾಕಾರಗೊಳ್ತಾ ಇದೆ. ಎಲ್ಲ ವೇದಿಕೆಯ ಗಣ್ಯರ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮವನ್ನು ದೇವತಾ ಪ್ರಾರ್ಥನೆಯೊಂದಿಗೆ ನಿರ್ವಿಘ್ನತಾ ಪ್ರಾಪ್ತಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಬರ್ತಾ ಇದ್ದಾರೆ ಶ್ರೀಮತಿ ಸುಮನಾ ಎಂ ಪ್ರಸಾದ್ ಹಾಗೂ ಶ್ರೀಮತಿ ರಕ್ಷಾ ಗಣೇಶ್ ಅವರು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾನಾಯಕ ದೇವಾ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾನಾಯಕ ದೇವಾ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಕವಾಹನ ಸರ್ವಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ ಸರ್ವಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ,
ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವಾ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವಾ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಶರಣು ನಿನಗೆ ಶರಣು ಶರಣು ನಿನಗೆ ಶರಣು ವಿನಾಯಕ. ವಿಘ್ನ ನಿವಾರಕನಾದ ಗಣೇಶನನ್ನು ಸಂಪ್ರಾರ್ಥಿಸಿದ ಸಹೋದರಿಯರಿಗೆ ಆತ್ಮೀಯ ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯ ಅತಿಥಿಗಳನ್ನು ಬಂದಿರುವ ಎಲ್ಲ ಸಜ್ಜನ ಬಂಧುಗಳನ್ನು ಸ್ವಾಗತಿಸ್ತಾರೆ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಶ್ರೀ ಅಮೃತ ಕೃಷ್ಣ ಅವರು. ಎಲ್ಲರಿಗೂ ನಮಸ್ಕಾರ. ಬಂದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವ ಸುಸಂದರ್ಭ. ಉಜ್ಜೀವನ ಲೋಕಾರ್ಪಣ ಈ ಕಾರ್ಯಕ್ರಮಕ್ಕೆ ಮತ್ತು ಉಜ್ಜೀವನ ಬಡಾವಣೆ ಹಿರಿಯ ನಾಗರಿಕರ ಬಡಾವಣೆಯನ್ನು ಉದ್ಘಾಟಿಸಿಕೊಟ್ಟಂತಹ ಶ್ರೀಯುತ ಸಂಜೀವ ಮಠಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಹತ್ತಿರದ ಬಡಾವಣೆ ಹತ್ತಿರದ ಬಸ್ಸು ತಂಗುದಾಣವನ್ನು ಉದ್ಘಾಟನೆ ಕೊಟ್ಟಂತಹ ಕುಮಾರಿ ಭಾಗೀರಥಿ ಮುರುಳ್ಯ, ಶಾಸಕರು, ವಿಧಾನಸಭಾ ಕ್ಷೇತ್ರ ಸುಳ್ಯ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮುಂದೆ ನಮ್ಮ ದ್ವಾರಕಾ ನೆಸ್ಟ್ ಇದನ್ನು ಉದ್ಘಾಟನೆ ಮಾಡಿಕೊಟ್ಟಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ದ್ವಾರಕಾ ರಿಫ್ರೆಶ್ಮೆಂಟ್, ದ್ವಾರಕಾ ಮಾರ್ಟ್ ಇದನ್ನು ಕೂಡ ಉದ್ಘಾಟನೆ ಮಾಡಿಕೊಟ್ಟು ನಮ್ಮೊಂದಿಗಿರುವಂತಹ ಶ್ರೀಯುತ ಶ್ರೀ ರಮೇಶ್ ಉಪ್ಪಂಗಳ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಂದಿಗೆ ಮತ್ತೋರ್ವರು ಗಣ್ಯರು ಶ್ರೀಯುತ ಎಸ್ ಕೆ ಆನಂದ್ ಕುಮಾರ್, ಮಾಸ್ಟರ್ ಪ್ಲಾನರ್ ಪುತ್ತೂರು, ಇದರ ನಿರ್ದೇಶಕರು, ಅವರಿಗೆ ಎಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರ್ತೇನೆ ಸರ್. ಹಾಗೂ ನಮ್ಮೊಂದಿಗೆ ಸೇರಿಕೊಂಡಂತಹವರು ಡಾಕ್ಟರ್ ಹೇಮಂತ್ ರೈ ಮನವಳಿಕೆ, ಉದ್ಯಮಿಗಳು, ಬೆಂಗಳೂರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮೊಂದಿಗಿರುವ ಶ್ರೀಯುತ ಶ್ರೀ ರಾಧಾಕೃಷ್ಣ KS, ಕಾರ್ಯದರ್ಶಿಗಳು, ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಾಮಕುಂಜ, ತಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ್ವರು ನಮ್ಮೊಂದಿಗಿದ್ದಾರೆ ಶ್ರೀ ಸದಾನಂದ ಶೆಟ್ಟಿ, ನಿಕಟಪೂರ್ವ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಹಿರೇಬಂಡಾಡಿ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ನಮ್ಮೊಂದಿಗೆ ಇರುವಂಥವರು ಮತ್ತೋರ್ವರು ಶ್ರೀಯುತರು ಶ್ರೀ ಮಂಜುನಾಥ್ ನಾಯ್ಕ್, ಸಚಿನ್ ಟ್ರೇಡರ್ಸ್ ಪುತ್ತೂರು, ಇದರ ಮಾಲಕರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೋರ ಗಣ್ಯರು ನಮ್ಮ ಶ್ರೀಯುತ ಡಾಕ್ಟರ್ ಮುರಳೀಧರ ಬೆಂಗಳೂರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ನಮ್ಮ ದ್ವಾರಕಾ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರು, ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು, ಅವರಿಗೆ
ಶ್ರೀಯುತ ಹರಿಕೃಷ್ಣ ಭಟ್ ಅರ್ತ್ಯಡ್ಕ ಅವರಿಗೆ ಎಲ್ಲರ ಪರವಾಗಿ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ನಮ್ಮ ದ್ವಾರಕಾ ಪ್ರತಿಷ್ಠಾನದ ನಿರ್ದೇಶಕರು ಶ್ರೀಮತಿ ಲಕ್ಷ್ಮೀ ಅಮ್ಮ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮೊಂದಿಗಿದ್ದಾರೆ ದ್ವಾರಕಾ ಸಮೂಹ ಸಂಸ್ಥೆಗಳ ಸಹಾಯಕ ನಿರ್ದೇಶಕರು ಶ್ರೀಮತಿ ಅಶ್ವಿನಿ ಎನ್, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಮಾಧ್ಯಮ ಮಿತ್ರರಾಗಿ ಬಂದಿರುವಂತಹ ಎಲ್ಲ ಪತ್ರಿಕಾ ಮಂಡಳಿಯವರು, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮುಂದಿರುವಂತಹ ಎಲ್ಲ ಗಣ್ಯಾತಿಗಣ್ಯರು, ಗ್ರಾಹಕರು, ಹಾಗೆ ಬರ್ತಾ ಇರುವಂತಹ ಎಲ್ಲ ಬಂಧುಗಳು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ವೇದಿಕೆಯ ಗಣ್ಯರಿಗೆ ಶಾಲಿನ ಹೊಸಗೆಯನ್ನು ನೀಡಿ ಸತ್ಕರಿಸಬೇಕಾಗಿ ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀ ಹರಿಕೃಷ್ಣ ಭಟ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಗೋಪಾಲಕೃಷ್ಣ ಭಟ್ ಅವರಿಗೆ, ತಂದೆ ಮಗನಿಗೆ ಶಾಲನ್ನು ತೊಡಿಸುವ ಚಂದವನ್ನು ನೋಡಿ ಅವರ ಆಶೀರ್ವಾದದಿಂದ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ನಿಮಗೆ ಅರ್ಥ ಆಗ್ಬೋದು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರೊಳ್ಳಿ ಇವರಿಗೆ ಶ್ರೀ ಅಶ್ವಿನಿ ಗೋಪಾಲ್ ಅವರು ಶಾಲನ್ನು ತೊಡಿಸಿ ಸತ್ಕರಿಸ್ತಾರೆ. ದ್ವಾರಕಾ ಮಾರ್ಟನ್ನು ಲೋಕಾರ್ಪಣೆ ಮಾಡಿದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿಯವರಿಗೆ ಶ್ರೀ ಹರಿಕೃಷ್ಣ ಭಟ್ ಅವರು ಶಾಲನ್ನು ತೊಡಿಸಿ ಗೌರವಿಸ್ತಾ ಇದ್ದಾರೆ. ದ್ವಾರಕಾ ನೆಸ್ಟ್ ಇದರ ಲೋಕಾರ್ಪಣೆಯನ್ನು ಮಾಡಿದ ಮಾಜಿ ಶಾಸಕರು ಶ್ರೀ ಸಂಜೀವ ಮಠಂದೂರು ಅವರಿಗೆ ಶಾಲಿನ ಗೌರವ. ಈ ಕಾರ್ಯಕ್ರಮದಲ್ಲಿ ಗಣ್ಯರಾಗಿ ಆಗಮಿಸಿರುವ ಶ್ರೀ ಎಸ್ ಕೆ ಆನಂದ್ ಕುಮಾರ್, ಮಾಸ್ಟರ್ ಪ್ಯಾನರಿ ಪುತ್ತೂರು, ಇವರಿಗೆ ಶಾಲನ್ನು ನೀಡಿ ಸತ್ಕರಿಸ್ತಾ ಇದ್ದಾರೆ. ಡಾಕ್ಟರ್ ಹೇಮಂತ್ ರೈ ಮನವಳಿಕೆ, ಬೆಂಗಳೂರಿನ ಖ್ಯಾತ ರೆಸಾರ್ಟ್ ಉದ್ಯಮಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರು ಇದರ ಜೀರ್ಣೋದ್ಧಾರದ ಅಧ್ಯಕ್ಷರು, ಅವರಿಗೆ ಶಾಲಿನ ಗೌರವ. ಹಿರಿಬಂಡಾಡಿ ಪುತ್ತೂರಿನ ಸಚಿನ್ ಟ್ರೇಡರ್ಸಿನ ಶ್ರೀ ಮಂಜುನಾಥ್ ನಾಯ್ಕ್ ಅವರಿಗೆ ಶಾಲಿನ ಸತ್ಕಾರ. ಹಾಗೆ ಹಿರಿಬಂಡಾಡಿ ಗ್ರಾಮದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸದಾನಂದ ಶೆಟ್ಟಿ ಅವರಿಗೆ ಶಾಲಿನ ಹೊಸಗೆ. ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಾಮಕುಂಜ ಇದರ ಕಾರ್ಯದರ್ಶಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಬಹುಮುಖವಾದ ಬದಲಾವಣೆಗಳನ್ನು ಆದರ್ಶಗಳನ್ನು ರೂಪಿಸಿದವರು ಶ್ರೀ ರಾಧಾಕೃಷ್ಣ ಕೆ.ಎಸ್ ಅವರು, ರತ್ನಶ್ರೀ ಸಂಸ್ಥೆಗಳ ಮಾಲೀಕರು, ಅವರಿಗೆ ಶಾಲಿನ ಗೌರವ. ಆಲಂಕಾರಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ರಮೇಶ್ ಉಪ್ಪಂಗಳ ಅವರಿಗೆ ಶಾಲನ್ನು ನೀಡಿ ಸತ್ಕರಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಿಂದ ಹಿರಿಯ ನಾಗರಿಕರ ಬಡಾವಣೆಗಳ ಸಲಹೆಗಾರರಾಗಿ ಖ್ಯಾತರಾಗಿರುವ, ರಾಷ್ಟ್ರಾದ್ಯಂತ ಈ ಕಾರ್ಯವನ್ನು ಮಾಡ್ತಾ ಇರುವ ಡಾಕ್ಟರ್ ಮುರಳೀಧರ ಅವರಿಗೆ ಕೂಡ ಶಾಲಿನ ಗೌರವ. ಶ್ರೀ ರಾಧಾಕೃಷ್ಣ ಕೆ.ಎಸ್ ಅವರಿಗೆ ಸರಿ. ಇದೀಗ ಮುಂದಿನ ಕಾರ್ಯಕ್ರಮ ಹಿರಿಯ ನಾಗರಿಕರ ಬಡಾವಣೆ ಎನ್ನುವಂಥ ಈ ಒಂದು ಪರಿಕಲ್ಪನೆ ಯಾವ ರೀತಿ ಇದೆ, ಯಾಕಾಗಿ ಇದನ್ನು ಮಾಡಬೇಕು, ಇದು ಹೇಗೆ ವರ್ತಮಾನದ ಅಗತ್ಯ ಎಂಬಿತ್ಯಾದಿ ವಿಷಯಗಳ ಮೇಲೆ ಬೆಳಕು ಚೆಲ್ಲಲಿಕ್ಕಾಗಿ ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಹಿರಿಯ ನಾಗರಿಕರನ್ನು ಗೌರವಿಸುವ, ಅವರ ಜೀವನದ ಕುರಿತಾದಂತಹ ಪ್ರೀತಿ, ಭದ್ರತೆ, ಗೌರವಗಳ ಕುರಿತಾಗಿ ಸದಾ ಚಿಂತನೆಯನ್ನು ನಡೆಸುವ, ಹೊಸ ಹೊಸ ಶೋಧಗಳನ್ನು ನಡೆಸಿದ ಡಾಕ್ಟರ್ ಮುರಳೀಧರ್ ಅವರು ಈಗ ನಮ್ಮೆದುರು ಆ ಕುರಿತಾದ ಆಶಯದ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಿಕರೇ, ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಇದರ ಅಗತ್ಯ ಏನು, ಇದರ ಆಶಯ ಏನು ಅನ್ನುವ ಬಗ್ಗೆ ಒಂದು ಆರಂಭದ ನುಡಿಗಳನ್ನು ಹೇಳಬೇಕಾಗಿ ಗೋಪಾಲಣ್ಣ ಕೇಳಿಕೊಂಡರು.
ಅದನ್ನು ಶುರು ಮಾಡುವ ಮೊದಲು ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಎಲ್ಲ ಇದು ಕಪೋಲಕಲ್ಪಿತ ಕತೆ. ಒಂದು ನಾಯಿ, ಒಂದು ಮಂಗ, ಒಂದು ಮನುಷ್ಯ ಮತ್ತು ಒಂದು ಕತ್ತೆ, ಇಷ್ಟು ಪ್ರಾಣಿಗಳಿಗೆ 20 ವರ್ಷ ಆಯುಸ್ಸಿತ್ತಂತೆ. ಈ 4 ಪ್ರಾಣಿಗಳು ಒಮ್ಮೆ ನಮಗೆ ಏನಾದರೂ ಇನ್ನೂ ಒಳ್ಳೆಯದಾಗಲಿ, ನಾವು ದೇವರ ಧ್ಯಾನವನ್ನು ಮಾಡೋಣ, ತಪಸ್ಸು ಮಾಡೋಣ ಅಂತ ಕೂತ್ರಂತೆ. 4 ಪ್ರಾಣಿಗಳು, ಮನುಷ್ಯನನ್ನು ಸೇರಿಸಿ 4 ಪ್ರಾಣಿಗಳಿಗೆ ದೇವರ ಪ್ರತ್ಯಕ್ಷನಾದಂತೆ. ಪ್ರತ್ಯಕ್ಷನಾಗಿ ಒಬ್ಬೊಬ್ಬರನ್ನೇ ಕರೆದು, ಈಗ ನಿಮಗೆ 20 ವರ್ಷ ಆಯುಸ್ಸಿದೆ, ವರವನ್ನು ಕೊಡ್ತೇನೆ. ವರದಲ್ಲಿ ನಿಮಗೆ ಬೇಕಿದ್ರೆ 20 ವರ್ಷ ಹೆಚ್ಚು ಆಯುಸ್ಸು ಕೊಡ್ತೇನೆ, ಅಥವಾ ಜೀವನ ಪರ್ಯಂತ ತಿನ್ನಲಿಕ್ಕೆ ಏನಾದರೂ ಕೊಡ್ತೇನೆ ಅಂತ ದೇವರು ಆಶೀರ್ವಾದ ಕೊಟ್ಟನಂತೆ. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಸಿಗ್ತದೆ. ಮೊದಲಿಗೆ ನಾಯಿಗೆ ಅವಕಾಶ ಸಿಕ್ಕಿತಂತೆ. ನಾಯಿ ಹೇಳಿತಂತೆ, ನನಗೆ 20 ವರ್ಷ ಆಯುಸ್ಸಿದೆ, ಸಾಕು, ನನಗೆ ಜೀವಮಾನ ತಿನ್ನಲಿಕ್ಕೆ ಏನಾದರೂ ಸಿಕ್ಕಿದರೆ ಅದು ಸಾಕು ಅಂತ ಹೇಳಿತಂತೆ. ದೇವರು ತಥಾಸ್ತು ಅನ್ನಂತೆ. ಅದರ ನಂತರ ಮಂಗನ ಸರದಿ. ಮಂಗ ಕೂಡ ಹೇಳಿತಂತೆ, ನನಗೆ ಇನ್ನೂ 20 ವರ್ಷ ಆಯುಸ್ಸು ಬೇಡ, ನನಗೆ 20 ವರ್ಷ ತಿನ್ನಲಿಕ್ಕೆ ಏನಾದರೂ ಕೊಡು ಅಂದಿತ್ತಂತೆ. ದೇವರು ತಥಾಸ್ತು ಅನ್ನಂತೆ. ಅದೇ ರೀತಿ ಕತ್ತೆ ಕೂಡ ಹೇಳಿತಂತೆ, ನನಗೆ 20 ವರ್ಷ ಆಯುಸ್ಸು ಸಾಕು, ನನಗೆ ತಿನ್ನಲಿಕ್ಕೆ ಕೊಡು, ದೇವರು ತಥಾಸ್ತು ಅನ್ನಂತೆ. ಮುಂದಿನ ಸರದಿ ಮನುಷ್ಯನಲ್ಲಿ ಕೇಳಿದಾಗ ಮನುಷ್ಯನಿಗೆ ಮೊದಲೇ ಆಸೆ. ಮನುಷ್ಯ ಹೇಳಿದಂತೆ, ನನಗೆ ತಿನ್ನಲಿಕ್ಕೇನು ಬೇಡ, ಅವರದೆಲ್ಲ 20 ವರ್ಷ ಇತ್ತಲ್ಲ ಅದೆಲ್ಲ ನನಗೆ ಕೊಡು, ಅದರ ಮೇಲಿಂದ ನನ್ನದು 20 ವರ್ಷ ಕೊಡು, ದೇವರು ತಥಾಸ್ತು ಅನ್ನಂತೆ. ಅದರ ಪರಿಣಾಮ ನೋಡಿ, ನಮ್ಮ ಜೀವನದ ಮೊದಲನೇ 20 ವರ್ಷ ನಾಯಿಯ ಹಾಗೆ ಇಲ್ಲಿ ಅಲ್ಲಿ ಓಡೋದು, ಮುಂದಿನ 20 ವರ್ಷ ಮಂಗನ ಹಾಗೆ ಅಲ್ಲಿ ಇಲ್ಲಿ ನೇತಾಡಿಕೊಂಡಿರೋದು, ಮುಂದಿನ 20 ವರ್ಷ ಕತ್ತೆಯ ಹಾಗೆ ನಮ್ಮ ಜವಾಬ್ದಾರಿಗಳನ್ನು, ಸಂಸಾರದ ಜವಾಬ್ದಾರಿಗಳನ್ನು, ಭಾರವನ್ನು ಹೊತ್ತುಕೊಂಡು ತಿರುಗುವಂಥದ್ದು. ಮನುಷ್ಯ ಜೀವನದ ನಿಜವಾದ ಆರಂಭ ಶುರುವಾಗುವಂಥದ್ದು 60ರ ನಂತರ. ಆ 60ರ ನಂತರದ ಜೀವನ ಸುಖಮಯವಾಗಲಿಕ್ಕೆ ಅಥವಾ ಅರ್ಥಪೂರ್ಣವಾಗಲಿಕ್ಕೆ ಏನು ಬೇಕು? ಈಗ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ 4 ಆಶ್ರಮಗಳ ಬಗ್ಗೆ ಹೇಳ್ತಾರೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಬ್ರಹ್ಮಚರ್ಯ ಅಂದರೆ ಅದಕ್ಕೆ ಒಂದು ಅರ್ಥ ಉಂಟು, ಆಶಯ ಉಂಟು. ಅದರ ಆಶಯ ಏನು? ನೀವು ವಿದ್ಯಾರ್ಜನೆ ಮಾಡುವಂಥದ್ದು. ಅದರ ನಂತರ ಗೃಹಸ್ಥಾಶ್ರಮ, ನಿಮ್ಮ ಜವಾಬ್ದಾರಿಗಳನ್ನು ಹೊರುವಂಥದ್ದು. ಅದರ ನಂತರದ ಆಶ್ರಮ ಏನಿದೆ ಅದು ಸ್ವಂತಕ್ಕೋಸ್ಕರ ಇರುವಂಥದ್ದು, ಅದು ವಾನಪ್ರಸ್ಥಾಶ್ರಮ. ನಾನು ನನ್ನ ವೃತ್ತಿ ಜೀವನದಲ್ಲಿ ಹಿರಿಯ ನಾಗರಿಕರ ಬಡಾವಣೆಗಳನ್ನು ಅಥವಾ ಅವರ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ನನಗೆ ಮೊದಲನೇ ಬಾರಿ 20 ವರ್ಷ ಹಿಂದೆ ಬಂದಾಗ ಯಾರೊಬ್ಬರು ನನ್ನಲ್ಲಿ ಕೇಳಿದರು, ನೀವು ನಮ್ಮ ಕಲ್ಚರನ್ನು ಹಾಳು ಮಾಡ್ತಾ ಇದ್ದೀರಿ. ಹಿರಿಯರು ಅವರ ಮಕ್ಕಳೊಟ್ಟಿಗೆ ಇರುವಂಥದ್ದು ಅದು ಸಾಮಾನ್ಯ. ಆಗ ನನಗೆ ಒಂದು ಗೊಂದಲ ಆಯಿತು. ಆ ಗೊಂದಲವನ್ನು ನನ್ನ ಗುರುಗಳಲ್ಲಿ ಹೋಗಿ ಕೇಳಿಕೊಂಡೆ ನಾನು. ಆಗ ಗುರುಗಳು ಹೇಳಿದ್ದೇನಂತಂದರೆ, ಈ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಮೊದಲೇ ಇತ್ತು, ವಾನಪ್ರಸ್ಥಾಶ್ರಮ ನಮ್ಮಲ್ಲಿ ಮೊದಲೇ ಇತ್ತು, ಅದನ್ನು ನಾವು ಈಗ ಮತ್ತೆ ಕಂಡುಕೊಂಡದ್ದು. ಹಾಗಾಗಿ ಹಿರಿಯ ನಾಗರಿಕರಿಗಾಗಿ ಮಾಡುವಂತಹ ವ್ಯವಸ್ಥೆಗಳೇನಿದೆ ಅದು ಹೊಸದೇನಲ್ಲ. ಹಾಗಾದರೆ ನಾನು ಮೊದಲೇ ಹೇಳಿದ ಹಾಗೆ ಇದನ್ನು ಅರ್ಥಪೂರ್ಣವಾಗಿ ಹೇಗೆ ಮಾಡೋದು? ಅರ್ಥಪೂರ್ಣವಾಗಿ ಮಾಡಬೇಕಿದ್ರೆ ಹಿರಿಯ ನಾಗರಿಕರಿಗೆ ಅಗತ್ಯ ಇರುವಂತಹ ಯಾವುದೆಲ್ಲ ಮುಖ್ಯ ವಿಷಯಗಳಿದೆ ಅದರ ಮೇಲೆ ಧ್ಯಾನವನ್ನು ನೀಡಬೇಕು. ಯಾವುದೇ ಮನುಷ್ಯನ ಜೀವನ ಅರ್ಥಪೂರ್ಣವಾಗಬೇಕಾದ್ರೆ ಮುಖ್ಯವಾಗಿ ಬೇಕು, ಆ ಜೀವನಕ್ಕೆ ಒಂದು ಗುರಿ ಅಥವಾ ಉದ್ದೇಶ ಇರಬೇಕು. ಜೀವನದ ಪ್ರತಿಯೊಂದು ಹೆಜ್ಜೆಗೂ ಒಂದು ಉದ್ದೇಶ ಇರ್ತದೆ. ನಾವು ವಿದ್ಯಾರ್ಥಿ ಆದಾಗ ಉದ್ದೇಶ ಏನು? ವಿದ್ಯಾರ್ಜನೆ ಮಾಡುವಂಥದ್ದು. ಅದರ ನಂತರ ನಾವು ವೃತ್ತಿ ಜೀವನವನ್ನು, ಕೃಷಿಯನ್ನು ಅಥವಾ ಇನ್ನೇನೋ ಮಾಡುವಾಗ ನಮ್ಮ ಉದ್ದೇಶ ಏನು? ಆ ಕೆಲಸವನ್ನು ಮಾಡಿ ಸಮಾಜಕ್ಕೆ ನಮ್ಮ ಸೇವೆಯನ್ನು ಕೊಡುವಂಥದ್ದು. ತೊಂದರೆ ಯಾವಾಗ ಬರುತ್ತೆ? ನಮ್ಮ ನಿವೃತ್ತಿ ಜೀವನದ ಸಮೀಪ ಬಂದಾಗ ನಮಗೆ ಜೀವನದ ಉದ್ದೇಶ ಏನು ಅನ್ನುವಂತಹ ಒಂದು ಗೊಂದಲ ಉಂಟಾಗುತ್ತೆ.
ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಹಿರಿಯರನ್ನು ನೋಡಿ. ಯಾರು ಜೀವನ ಪರ್ಯಂತ ತಮ್ಮನ್ನು ತಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ, ಯಾವುದೋ ಒಂದು ಉದ್ದೇಶವನ್ನು ಹುಡುಕಿಕೊಂಡಿರ್ತಾರೆ, ಅವರಿಗೆ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳು ಬರುವುದಿಲ್ಲ. ಯಾರು ಈ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದನ್ನು ನಿಲ್ಲಿಸುತ್ತಾರೋ ಅವರಿಗೆ ಮಾನಸಿಕ ಸಮಸ್ಯೆಗಳು ಮತ್ತು ಶಾರೀರಿಕ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಈಗ ಹೊಸ ನಮ್ಮ ಸಮಾಜ ಜೀವನದಲ್ಲಿ ಹೊಸ ಕೆಲವೊಂದು ಚಾಲೆಂಜಸ್ ನಮ್ಮ ಮುಂದೆ ಇದೆ. ಏನೇನು ಚಾಲೆಂಜಸ್? ನಮ್ಮ ಸಮಾಜ ವ್ಯವಸ್ಥೆ ಬದಲಾವಣೆ ಆಗಿದೆ. ಮೊದಲು 5-5, 6-6 ಮಕ್ಕಳು ಇರುವಂಥದ್ದು ಈಗ ಕಡಿಮೆಯಾಗಿ 1 ಮಗು 2 ಮಗುವಿಗೆ ಬಂದಿದೆ. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ನಾವು ಮೊದಲೇನು ಹೇಳ್ತಾ ಇದ್ದೇವೋ ಆ ಸಿಸ್ಟಮ್ ಈಗ ಇಲ್ಲ. ಹಾಗಿರುವಾಗ ಹೊಸ ಚಾಲೆಂಜ್ಗಳು ಸೀನಿಯರ್ ಸಿಟಿಸನ್ಸ್ ಅಥವಾ ಹಿರಿಯರ ಮೇಲೆ ಖಂಡಿತ ಬಂದೇ ಬರುತ್ತೆ. ಹಿಂದೆ ಇದ್ದಂತಹ ಕ್ವಾಲಿಟಿ ಆಫ್ ಲೈಫನ್ನು ನಾವು ಯಾವ ರೀತಿ ಉಳಿಸಿಕೊಳ್ಳಬಹುದು, ಹಿರಿಯರಿಗೆ ಏನು ಬೇಕು ಅನ್ನುವುದನ್ನು ನಾವು ಚಿಂತನೆ ಮಾಡಿದಾಗ ಮೊತ್ತ ಮೊದಲನೇದಾಗಿ ಭದ್ರತೆ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಭದ್ರತೆ ಅಂದರೆ ಏನು? ಪೊಲೀಸ್ 4 ಜನರನ್ನು ನಿಲ್ಲಿಸುವುದು ಮಾತ್ರವಾ? ಅಲ್ಲ. ಭದ್ರತೆ ಅಂದರೆ ಶಾರೀರಿಕ ಭದ್ರತೆ, ಮಾನಸಿಕ ಭದ್ರತೆ ಎರಡೂ ಇರಬೇಕು. ಮಾನಸಿಕ ಭದ್ರತೆ ಯಾವಾಗ ಬರುತ್ತೆ? ಹಿರಿಯರಿಗೆ ಹಿರಿಯರಿಗೆ ಅಥವಾ ಅವರ ಮಕ್ಕಳು ಬೇರೆ ದೇಶದಲ್ಲಿರುವವರು ಅಥವಾ ಬೇರೆ ಊರಿನಲ್ಲಿರುವ ಮಕ್ಕಳಿಗೆ ಯಾವಾಗಲೂ ಕೂಡ ತಲೆಯಲ್ಲಿ ಒಂದು ಚಿಂತೆ ಇರುತ್ತೆ. ನನ್ನ ತಂದೆ ತಾಯಿ ಊರಿನಲ್ಲಿ ಅವರಷ್ಟಕ್ಕೆ ಇದ್ದಾರೆ, ರಾತ್ರಿ 12 ಗಂಟೆಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡೋದು? ಹಿರಿಯರಿಗೂ ಕೂಡ ಇರುವಂಥ ಸಮಸ್ಯೆ. ಮಕ್ಕಳು ಬೇರೆ ಊರಿನಲ್ಲಿದ್ದಾರೆ, ಇದ್ದಕ್ಕಿದ್ದಂತೆ ನನಗೆ ಆರೋಗ್ಯ ಸಮಸ್ಯೆ ಬಂದರೆ ಯಾರು ನೋಡಿಕೊಳ್ತಾರೆ? ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋಗ್ತಾರೆ? ಇದು ಕೂಡ ಒಂದು ಭದ್ರತೆಯ ಅಂಶ, ಸೆಕ್ಯೂರಿಟಿ ಅಥವಾ ಸೇಫ್ಟಿಯ ಅಂಶ. ಅದಲ್ಲದೆ ಒಬ್ಬೊಬ್ಬರಾಗಿ ಊರಿನಲ್ಲಿ ಇರುವಂತಹ ಹಿರಿಯರು ಅಥವಾ ಪೇಟೆಗಳಲ್ಲಿ ಇರುವಂತಹ ಹಿರಿಯರು, ಮಕ್ಕಳು ಬೆಂಗಳೂರಿಗೆ ಬನ್ನಿ, ಮುಂಬೈಗೆ ಬನ್ನಿ ಅಂತ ಮಕ್ಕಳು ತಂದೆ ತಾಯಿಯನ್ನು ಕರೀತಾರೆ. ಅವರಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಪೇಟೆಯಲ್ಲಿ ಮನೆಯಿಂದ ಕೆಳಗೆ, ಅಪಾರ್ಟ್ಮೆಂಟಿಂದ ಕೆಳಗೆ ಇಳಿದ ತಕ್ಷಣ ಟ್ರಾಫಿಕ್, ಅಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಗಿರುವಾಗ ಹಿರಿಯರಿಗೆ ಸಂಜೆ ಹೊತ್ತಿನಲ್ಲಿ ಬೆಳಗ್ಗೆ ಹೊತ್ತಿನಲ್ಲಿ ಒಂದು ವಾಕಿಂಗ್ ಮಾಡಬೇಕಂತ ಅನಿಸಿದ್ರು ಅದಕ್ಕೂ ಕೂಡ ಚಾಲೆಂಜ್ ಇರ್ತದೆ. ನಮ್ಮ ಕ್ವಾಲಿಟಿ ಆಫ್ ಲೈಫಿಗೆ ಬೇಕಾದಂತಹ ಎರಡನೆಯ ಅಂಶ ಏನು ಅಂತಂದರೆ ನಮ್ಮ ಆರೋಗ್ಯ. ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂದರೆ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಸತತವಾದಂತಹ ವ್ಯಾಯಾಮ ಅಥವಾ ಎಕ್ಸಸೈಸ್. ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು, ಅದಕ್ಕೆ ಇರುವಂತಹ ಅವಕಾಶ. ಮತ್ತು ಪರಿಪೂರ್ಣ ಆಹಾರ. ಸಾಮಾನ್ಯವಾಗಿ ನಾನು ನನ್ನ ಈ 20 ವರ್ಷದ ಅನುಭವ ಹಿರಿಯರೊಂದಿಗೆ ಅದರಲ್ಲಿ ನಾನು ನೋಡಿದ್ದೇನೆಂತಂದರೆ, ಹಿರಿಯರು ಒಬ್ಬೊಬ್ಬರಾಗಿ ಅಥವಾ ಇಬ್ಬರಿಬ್ಬರಾಗಿ ಮಾತ್ರ ಮನೆಯಲ್ಲಿದ್ದರೆ ಅವರು ತಮ್ಮ ಆಹಾರವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಸಾರು ಮಾಡಿ ಅದರಲ್ಲಿ ಬೆಳಗಿಂದ ಸಂಜೆವರೆಗೆ ತಿನ್ನುವಂಥವರಿದ್ದಾರೆ, ಅಥವಾ ಒಂದು ಸಾಂಬಾರು ಮಾಡಿ ಅದನ್ನು 3 ದಿನ ಫ್ರಿಜ್ಜಿನಲ್ಲಿಟ್ಟು ತಿನ್ನುವವರಿದ್ದಾರೆ. ಯಾಕಂದರೆ ಮೊದಲು ಮಕ್ಕಳು ಒಟ್ಟಿಗಿದ್ದಾಗ ಮಕ್ಕಳಿಗೋಸ್ಕರ ಮಾಡುವ ಒಂದು ಆನಂದ ಇತ್ತು, ಈಗ ಯಾರಿಗೋಸ್ಕರ ಮಾಡೋದು? ಹಾಗಾಗಿ ಆಹಾರವನ್ನು ಮನೆಯಲ್ಲಿ ತಯಾರಿಸುವುದೇ ಇಲ್ಲ. ಇದು ಹಿರಿಯರಿಗೆ ಇರುವಂಥ ಒಂದು ಸಮಸ್ಯೆ. ಇದರಿಂದಾಗಿ ಏನಾಗ್ತದೆ ಅಂದರೆ ಅವರ ನ್ಯೂಟ್ರಿಷನಲ್ಲಿ ತೊಂದರೆ ಆಗುತ್ತೆ. ಅದು ಅಲ್ಲದೆ ಊಟ ಮಾಡುವಾಗ ಒಬ್ಬನೇ ಇರೋದು, ಆಗ ಸಹಜವಾಗಿ ನಮ್ಮ ಹಸಿವು ಕಡಿಮೆ ಆಗುತ್ತೆ, ಆಹಾರದ ಇಂಟೇಕ್ ಕೂಡ ಕಡಿಮೆ ಆಗುತ್ತೆ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಗಳು ಹಿರಿಯರಿಗೆ ಬರುವುದು ಸರ್ವೇ ಸಾಮಾನ್ಯ ಈ ಕಾರಣದಿಂದ. ಅದಲ್ಲದೆ ಇನ್ನೊಂದು ಸಮಸ್ಯೆ, ಒಬ್ಬೊಬ್ಬರು ಇಬ್ಬರಿಬ್ಬರು ಇರುವಂಥದ್ದು, ಅಲ್ಲಿ ಓಡಾಡಲಿಕ್ಕೆ ಕಷ್ಟ, ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಿರುವಾಗ ಸಾಮಾನ್ಯವಾಗಿ ಮನುಷ್ಯನಿಗೆ ತುಂಬ ಅಗತ್ಯ ಇರುವಂತಹ ಸಮಾಜ ಜೀವನ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಿರಿಯರಿಗೆ. ಹಾಗಾಗಿ ಇನ್ನೊಂದು ಆರೋಗ್ಯ. ನಾನು ನನ್ನ ಅನುಭವದಲ್ಲಿ ನೋಡಿದ ಪ್ರಕಾರ ಹಿರಿಯರು ಸಮಯಕ್ಕೆ ಸರಿಯಾಗಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಮೆಡಿಕಲ್ ಎಮರ್ಜೆನ್ಸಿ ಬರುವಂಥದ್ದು ಏನಿದೆ ಅದನ್ನು ನಾವು ತಡೆಯಬಹುದು. ಆದರೆ
ದುರದೃಷ್ಟವಶಾತ್ ಅದು ಈಗ ಆಗ್ತಾ ಇಲ್ಲ. ಯಾಕಂದರೆ ಯಾವ ರೀತಿ ಆಹಾರದಲ್ಲಿ ಅವರು ನೆಗ್ಲೆಕ್ಟ್ ಮಾಡಿಕೊಳ್ತಾರೋ ಅದೇ ರೀತಿ ಆರೋಗ್ಯದಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಿಕೊಳ್ತಾರೆ. ಹಾಗಾಗಿ ಈ ಎಲ್ಲ ತೊಂದರೆಗಳನ್ನು ಗಮನಿಸಿಕೊಂಡು ಹಿರಿಯ ನಾಗರಿಕರಿಗೆ ಇರುವಂತಹ ವಸತಿ ಸಮುಚ್ಚಯಗಳು, ಸೀನಿಯರ್ ಲಿವಿಂಗ್ ಅಂತ ಕರೀತಾರೆ, ಈ ವಸತಿ ಸಮುಚ್ಚಯಗಳು ನಮ್ಮ ದೇಶದಾದ್ಯಂತ, ವಿದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಕೂಡ ಈಗ ತುಂಬ ಪ್ರಚಲಿತವಾಗಿದೆ. ಪೇಟೆಗಳಲ್ಲಿ ಅಪಾರ್ಟ್ಮೆಂಟಿನ ರೂಪದಲ್ಲಿ ಮಾಡ್ತಾರೆ. ಈ ಒಂದು ಅಗತ್ಯವನ್ನು ಊರಿನಲ್ಲಿ ಕಂಡುಕೊಂಡು ಗೋಪಾಲಣ್ಣ ಈ ಉಜ್ಜೀವನವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಈಗ ಹೇಳಿದಂಥ ಎಲ್ಲ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರ ಕಂಡುಕೊಂಡಂತಹ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ಗೃಹಿಣಿಯರಿಗೆ ರಿಟೈರ್ಮೆಂಟ್ ಅನ್ನುವಂಥದ್ದು ಬರುವುದಿಲ್ಲ. ಯಾಕೆಂದರೆ ಪುರುಷರೇನಿದ್ದಾರೆ ಅವರು ತಮ್ಮ ಜವಾಬ್ದಾರಿಗಳಿಂದ ಕಳಚಿಕೊಂಡ ತಕ್ಷಣ ಅವರಿಗೆ ರಿಟೈರ್ಮೆಂಟ್ ಬಂತು. ಆದರೆ ಸ್ತ್ರೀಯರಿಗೆ ಆದರೂ ಆಗದಿದ್ದರೂ ಮನೆಯ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅವರಿಗೆ ರಿಟೈರ್ಮೆಂಟ್ ಯಾವಾಗ ಕೊಡೋದು? ಹಾಗಾಗಿ ಈ ಎಲ್ಲ ದೃಷ್ಟಿಯನ್ನು ಒಟ್ಟಿಗೆ ನೋಡಿಕೊಂಡು ಮನೆ ಕೆಲಸವನ್ನು ಯಾರು ಮಾಡುವುದು? ಗುಡಿಸಿ ಒರೆಸಿ ಮಾಡುವಂಥದ್ದು ಯಾರು? ಮನೆಗೆ ಸಾಮಾನು ತರುವಂಥದ್ದು ಯಾರು? ಇದಕ್ಕೆಲ್ಲವನ್ನು ಪರಿಹಾರವನ್ನು ಹುಡುಕಿಕೊಂಡು ಆಶಯ ಏನು ಅಂತಂದರೆ ಹಿರಿಯ ಇರುವಂತಹ ಬಡಾವಣೆ. ಈ ಬಡಾವಣೆಯಲ್ಲಿ ಸಮಾನ ಮನಸ್ಕರು, ಸಮಾನ ವಯಸ್ಕರು ಇರುವಂಥದ್ದು. ಅದರಿಂದಾಗಿ ಒಬ್ಬರಿಗೊಬ್ಬರು ಬೆರೆಯುವಂಥ ಅವಕಾಶ. ಅದಲ್ಲದೆ ವ್ಯವಸ್ಥಿತವಾಗಿ ಮಾಡಿರುವಂತಹ ಕ್ಲಬ್, ಇಂಡೋರ್ ಗೇಮ್ಸ್ ಆಗಲಿ, ಜಿಮ್ ಆಗಲಿ, ಯೋಗಕ್ಕೆ ಇರುವಂತಹ ಅರೇಂಜ್ಮೆಂಟ್ಸ್ ಆಗಲಿ, ಇದು ಎಲ್ಲವೂ ಕೂಡ ಒಂದು ಕಾರಣೀಭೂತವಾಗಿ ಯಾವುದೇ ಒಂದು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಇರುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂತಹ ಒಂದು ಸ್ಥಳ. ಹಾಗಾಗಿ ಜೀವನಕ್ಕೆ ಒಂದು ಉದ್ದೇಶ, ನಾನು ಬೆಳಗ್ಗೆ ಎದ್ದು ಏನು ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಸ್ಟಿಮ್ಯುಲೇಷನ್ ಇರ್ತದೆ. ಪ್ರತಿಯೊಂದು ಸಮಸ್ಯೆಗೆ ಈಗ ಮನೆಯನ್ನು ಒರೆಸಿ ಗುಡಿಸಿ ಮಾಡುವಂಥದ್ದು ಯಾರು? ಅದಕ್ಕೆ ಇರುವಂತಹ ಸೇವೆಗಳು, ಅಥವಾ ಹಿರಿಯರಿಗೆ ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಹೋಗಬೇಕಂತ ಅಗತ್ಯ, ಅದಕ್ಕೆ ಇರುವಂತಹ ಆ್ಯಂಬುಲೆನ್ಸ್. ಈ ರೀತಿ ಪ್ರತಿ ಸಮಸ್ಯೆಗೆ ಇರುವಂತಹ ಪರಿಹಾರವನ್ನು ಒಂದೇ ಕಡೆ ತಂದು ಮಾಡಿರುವಂತಹ ಒಂದು ವ್ಯವಸ್ಥೆ ಇದೇ ಈ ಉಜ್ಜೀವನದ ಆಶಯ. ಈ ಆಶಯವನ್ನು ಹೊತ್ತು ಮಾಡಿರುವಂಥ ಈ ವ್ಯವಸ್ಥೆ ಪೂರ್ತಿಯಾಗಿ ವೃದ್ಧಿಯಾಗಲಿ ಮತ್ತು ಇದರಿಂದಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ, ಹಿರಿಯರಿಗೆ ಮತ್ತು ಅವರ ಮಕ್ಕಳಿಗೆ ನೆಮ್ಮದಿಯ ಜೀವನ ಇರಲಿ ಅಂತ ಆಶಯ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಸಂಸ್ಥೆಯ ಮುಖವಾಣಿಯಾಗಿ ನಮ್ಮ ಆಶಯವನ್ನು ಜನಮಾನಸದಲ್ಲಿ ಬಿತ್ತಿದ್ದೀರಿ. ಇದೀಗ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ ದೀಪವನ್ನು ಬೆಳಗಿಸುವ ಒಂದು ಕಾರ್ಯಕ್ರಮ. ವೇದಿಕೆಯ ಗಣ್ಯರೆಲ್ಲರೂ ಕೂಡ ದಯವಿಟ್ಟು ಫ್ಯಾನನ್ನೊಂದು ಆಫ್ ಮಾಡ್ಬೋದಾ? ವೇದಿಕೆಯ ಗಣ್ಯರೆಲ್ಲ ಜೊತೆಯಾಗಿ ಮನದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು, ಆನಂದದ ಬೆಳಕನ್ನು ನೀಡುವ ದೀಪಲಕ್ಷ್ಮಿಯನ್ನು ಪೂಜಿಸುವ ಅವಸರ. ಉಜ್ಜೀವನ ಲೋಕಾರ್ಪಣ ದೀಪೋಜ್ವಲನದ ಮುಖೇನ ಶುಭಾರಂಭಗೊಳ್ಳುತ್ತಾ ಇದೆ. ಹಿರಿಯ ನಾಗರಿಕರ ಬಡಾವಣೆ ಯಾಕಾಗಿ, ಯಾವ ಉದ್ದೇಶದಿಂದ ಎಂಬಿತ್ಯಾದಿ ಪೀಠಿಕೆಯನ್ನು ಈಗಾಗಲೇ ಡಾಕ್ಟರ್ ಮುರಳಿ ಅವರು ಹೇಳಿದ್ದಾರೆ. ಭಾರತೀಯ ಸಂಪ್ರದಾಯಗಳಲ್ಲಿ ತುಂಬ ನಿಷ್ಠೆಯನ್ನು ಬೆಳೆಸಿಕೊಂಡಿರುವ, ವೈದಿಕ ವಿಧಿವಿಧಾನಗಳ ಕುರಿತಾಗಿ ಶ್ರದ್ಧೆಯನ್ನು ಇಟ್ಟು ಸದಾ ಅದನ್ನು ರಕ್ಷಿಸಿಕೊಂಡು ಬರುತ್ತಿರುವ ಗೋಪಾಲಕೃಷ್ಣ ಭಟ್ ಅವರು ಈ ಒಂದು
ಸಭಾ ಕಾರ್ಯಕ್ರಮಕ್ಕೂ ದೀಪೋಜ್ವಲನದ ನಾಂದಿ ಇರಲಿ ಅಂತ ಅಪೇಕ್ಷೆ ಪಟ್ಟಿದ್ದರು. ಗಣ್ಯರೆಲ್ಲ ಸೇರಿ ದೀಪೋಜ್ವಲನವನ್ನು ಮಾಡಿ ದೇವತೆಯನ್ನು ನಿರ್ವಿಘ್ನತೆಗಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಜ್ಞಾನಪ್ರತಿನಿಧಿಗಳು, ನಾಡಿನ ಗಣ್ಯರ ದಿವ್ಯ ಉಪಸ್ಥಿತಿಯಲ್ಲಿ ದೀಪೋಜ್ವಲನದ ಶುಭ ಸಂದರ್ಭ. ಸಂಸ್ಥೆಯ ಹಿರಿಯರು, ಅರ್ತ್ಯಡ್ಕದ ಕೃಷಿ ತಪಸ್ವಿ ಮತ್ತು ಅಧ್ಯಾತ್ಮ ಸಾಧಕ ಶ್ರೀ ಹರಿಕೃಷ್ಣ ಭಟ್ ಅರ್ತ್ಯಡ್ಕ ಅವರು ಕೂಡ ದೀಪೋಜ್ವಲನದಲ್ಲಿ ಪಾಲ್ಗೊಂಡರು. ಸಪತ್ನೀಕರಾಗಿ ಮಗನ ಮುನ್ನಡೆಗೆ ದಿವ್ಯಾಶೀರ್ವಾದವನ್ನಿತ್ತು ಸದಾ ಹರಸುತ್ತಾ ಇರುವವರು, ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾನು ಭಾಗಿಯಾಗಿ ಬೆಂಬಲವನ್ನು ನೀಡ್ತಾ ಇರುವವರು. ಧನ್ಯವಾದಗಳು. ಉಜ್ಜೀವನ ಲೋಕಾರ್ಪಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲಿನ ಸುವ್ಯವಸ್ಥೆಗಳಿಗೆ ಚಾಲನೆಯನ್ನು ನೀಡಿ ಲೋಕಾರ್ಪಣೆಗೊಳಿಸಿದ ಗಣ್ಯರಲ್ಲಿ ಒಬ್ಬರಾದ ನಮ್ಮ ಪುತ್ತೂರಿನವರೇ ಆದ ಸಾಮಾಜಿಕ ಕಾರ್ಯಕರ್ತರಾಗಿ ಅನಂತರದ ಹಂತದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮೆಲ್ಲರ ನಾಯಕಮಣಿಗಳಾಗಿ ಕಂಗೊಳಿಸ್ತಾ ಇರುವ, ಸದಾ ಸೇವಾ ತತ್ಪರರಾಗಿ ಚುರುಕಿನಿಂದ ತನ್ನ ಕ್ಷೇತ್ರದ ಉದ್ದಗಲದಲ್ಲಿ ಸಂಚರಿಸುತ್ತಿರುವ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ, ಹೊಸ ಜೀವನದ ಹಿರಿಯ ನಾಗರಿಕರ ಬಡಾವಣೆಯ ಲೋಕಾರ್ಪಣೆ ಆಗಿದೆ, ಉದ್ಘಾಟನೆ ಆಗಿದೆ. ದೀಪ ಪ್ರಜ್ವಲನೆ ಮುಖಾಂತರ ಹಿರಿಯರು ಆ ಭಗವಂತನ ಆಶೀರ್ವಾದದಲ್ಲಿ ಯಾವ ರೀತಿ ಆ ಪ್ರಜ್ವಲಿಸುವ ದೀಪ ಅಂಧಕಾರವನ್ನು ದೂರ ಮಾಡಿ ಸುಜ್ಞಾನದ ಕಡೆಗೆ ಆ ದೀಪ ಕೊಂಡೋಗ್ತದೆ, ಅದೇ ರೀತಿ ಇವತ್ತು ಹಿರಿಯ ನಾಗರಿಕರ ಜೀವನದಲ್ಲಿ ಕೂಡ ದೀಪವನ್ನು ಪ್ರಜ್ವಲಿಸುವ ಮುಖಾಂತರ ಅವರ ಜೀವನವನ್ನು ಕೂಡ ಅತ್ಯಂತ ಉತ್ತಮ ದಾರಿ ಕೊಂಡು ಹೋಗಲಿಕ್ಕೆ ಇವತ್ತು ಇದಕ್ಕೆ ಕಾರಣೀಭೂತರಾದಂತಹ ನನ್ನ ಆತ್ಮೀಯ ಮಿತ್ರರು, ಸಮಾಜದ ಕಷ್ಟವನ್ನು ತನ್ನ ಕಷ್ಟ ಅಂತ ಯೋಚನೆ ಮಾಡಿಕೊಂಡು ಹಿರಿಯರ ಜೀವನಕ್ಕೆ ಒಂದು ಸುಗಮ ದಾರಿಯನ್ನು ಮಾಡಿಕೊಡ್ಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡು ತನ್ನ ದುಡಿಮೆಯಲ್ಲಿ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಬಂದು ಜನರ ಕೆಲಸ ದೇವರ ಕೆಲಸ ಅಂತ ಯೋಚನೆ ಮಾಡಿ ಇವತ್ತು ಈ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆಗೆ ಕಾರಣೀಕರ್ತರಾದಂತಹ ನನ್ನ ಆತ್ಮೀಯ ಮಿತ್ರ ಶ್ರೀ ಗೋಪಾಲಕೃಷ್ಣ ಭಟ್ ಅವರಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸ್ತಾ, ನಮ್ಮ ಈ ಭಾಗದ ಶಾಸಕರು, ಅಭಿವೃದ್ಧಿ ಹರಿಕಾರರು, ಸಹೋದರಿ ಕುಮಾರಿ ಭಾಗೀರಥಿ ಮುರಳಿಯರವರೇ, ನಿಕಟಪುರ ಶಾಸಕರು, ಪುತ್ತೂರು ನಿಕಟಪುರ ಶಾಸಕರಾದಂಥ ಆತ್ಮೀಯ ಮಿತ್ರ ಶ್ರೀ ಸಂಜೀವ್ ಮಠಂದೂರವರೇ, ಮಾಸ್ಟರ್ ಪ್ಲಾನರಿಯ ಮಾಲಕರು, ಹಿರಿಯರು ಆದಂಥ ಶ್ರೀ ಎಸ್ ಕೆ ಆನಂದ್ ಕುಮಾರ್ ಅವರೇ, ಆತ್ಮೀಯ ಮಿತ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಲಂಕಾರು ಇದರ ಅಧ್ಯಕ್ಷರಾದಂತಹ ಶ್ರೀ ರಮೇಶ್ ಉಪ್ಪಂಗಲರವರೇ,
ಇನ್ನೊಬ್ಬ ಸಹೋದರ ಡಾಕ್ಟರ್ ಹೇಮಂತ್ ರೈ ಮನವಲಿಕೆರವರೇ, ರಾಧಾಕೃಷ್ಣ KS ರವರೇ, ಸದಾನಂದ ಶೆಟ್ಟಿಯವರೇ, ಹಿರಿಯರು, ಮಾರ್ಗದರ್ಶಕರು, ಸಚಿನ್ ಟ್ರೇಡರ್ಸ್ನ ಮಾಲಕರಾದಂಥ ಮಂಜುನಾಥ್ ನಾಯ್ಕರವರೇ, ಮುರಳೀಧರ್ ಅವರೇ, ಹರಿಕೃಷ್ಣ ಭಟ್ರವರೇ, ಶ್ರೀಮತಿ ಲಕ್ಷ್ಮೀರವರೇ, ಶ್ರೀಮತಿ ಅಶ್ವಿನಿರವರೇ, ಸೇರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಅತ್ಯಂತ ಸಂತೋಷದ ವಿಷಯ, ದ್ವಾರಕಾ ಕಾರ್ಪ್ ಪ್ರೈವೇಟ್ ಲಿಮಿಟೆಡ್ ಇದರ ಸುಮಾರು 230 ಹಿರಿಯರ ಬಡಾವಣೆಯ ಮುಖಾಂತರ, ಮನೆ ಕಟ್ಟಿಕೊಡುವ ಮುಖಾಂತರ ಹಿರಿಯರಿಗೆ ಒಂದು ದಾರಿದೀಪವಾಗಿ ಸನ್ಮಾನ್ಯ ಗೋಪಾಲಕೃಷ್ಣ ಭಟ್ ಅವರು ಇವತ್ತು ಆ ರೀತಿಯಾಗಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಡಾಕ್ಟರ್ ಅಂದರು, ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ವಿದ್ಯಾಭ್ಯಾಸ ಆದ ನಂತರ ಅವರು ತಮ್ಮ ಉದ್ಯೋಗಕ್ಕಾಗಿ ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಹೊರಗಡೆ ಊರಿಗೆ ಹೋಗ್ತಾರೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ರಾಷ್ಟ್ರ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ತನ್ನ ಕುಟುಂಬದ ಏನು ಆಸರೆ ಆಗಿದ್ದುಕೊಂಡು ಬಂದು ಆ ತಂದೆ ತಾಯಿ, ಆ ಯುವಕ ಅಥವಾ ಯುವತಿಯ ಜೀವನಕ್ಕೆ ತಮ್ಮ ಇಡೀ ಜೀವನವನ್ನೇ ದಾರಿ ಹಿಡಿದುಕೊಟ್ಟಂಥ ತಂದೆ ತಾಯಿ ತಮ್ಮ ಯೌವನವನ್ನೆಲ್ಲ ಕುಟುಂಬಕ್ಕೋಸ್ಕರ ಮುಡಿಪಾಗಿಟ್ಟು ತಮ್ಮ ವೃದ್ಧಾಪ್ಯದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಆರ್ಥಿಕವಾಗಿ ಅತ್ಯಂತ ಸಶಕ್ತರಾದರೂ ಕೂಡ ಹಿರಿಯರನ್ನು ನೋಡಿಕೊಳ್ಳಿಕ್ಕೆ ಅವರ ಸಮಯ ಮತ್ತು ಅವರ ಸಂದರ್ಭ ಸರಿಯಾಗಿ ಕೂಡಿ ಬರದ ಸಂದರ್ಭದಲ್ಲಿ ಇಂತಹ ಒಂದು ಮನೆಯನ್ನು ಕಟ್ಟಿಕೊಡುವ ಮುಖಾಂತರ, ಅದರಲ್ಲಿ ಅವರು ವಾಸ ಮಾಡೋ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆ, ಅದು ಮೆಡಿಕಲ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಆ ಪ್ರಕೃತಿಯ ಮಡಿಲಲ್ಲಿ ಉತ್ತಮವಾದ ಯೋಗ, ಪ್ರಾಣಾಯಾಮ, ಸತ್ಸಂಗ, ಭಜನೆ ಎಲ್ಲವನ್ನ ಮಾಡೋ ಮುಖಾಂತರ ತಮ್ಮ ವೃದ್ಧಾಪ್ಯವನ್ನು ಅತ್ಯಂತ ಸುಂದರವಾಗಿ ಕಳೆಯುವಂಥ ಒಂದು ಸುಖಕರವಾದ ವಾತಾವರಣ ಮಾಡಿಕೊಟ್ಟಿದೆ ಗೋಪಾಲಣ್ಣ. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ದ್ವಾಪರ ಯುಗದಲ್ಲಿ ಎಲ್ಲ ನೊಂದವರು, ಕಷ್ಟದಲ್ಲಿದ್ದವರು ಅವರೆಲ್ಲ ದ್ವಾರಕೆಗೆ ಓಡಿಕೊಂಡು ಹೋಗ್ತಿದ್ರಂತೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಓಡೋಡಿ ಹೋಗ್ತಿದ್ರಂತೆ. ಅಲ್ಲಿ ಹೋದಾಗ ಅವರಿಗೆ ಸುಖ ಸಿಗ್ತಿತ್ತಂತೆ. ಅವರೆಲ್ಲ ಕಷ್ಟ ಕಾರ್ಪಣ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾ ನಗರದಲ್ಲಿ ಕೂತ್ಕೊಂಡು ಅದನ್ನು ದೂರ ಮಾಡ್ತಿದ್ರಂತೆ. ಅದೇ ರೀತಿ ಆ ಶ್ರೀಕೃಷ್ಣ ಪರಮಾತ್ಮನ ಭಕ್ತ ಗೋಪಾಲಕೃಷ್ಣ ಇವತ್ತು ಹೇಗೆ ಅರ್ಜುನ ರಥದಲ್ಲಿ ಸಾರಥಿಯಾಗಿ ಧರ್ಮದ ಪರವಾಗಿ ಅಧರ್ಮವನ್ನು ನಾಶ ಮಾಡಲಿಕ್ಕೆ ಅರ್ಜುನನ ಸಾರಥಿ ಆದ್ರ, ಅದೇ ರೀತಿ ಆ ಶ್ರೀಕೃಷ್ಣನ ಭಕ್ತ ಗೋಪಾಲಕೃಷ್ಣ ಭಟ್ರು ಇವತ್ತು ಹಿರಿಯರ ಜೀವನದಲ್ಲಿ ಸಾರಥಿಯಾಗಿ ಬಂದಿದ್ದಾರೆ. ಮಾಧ್ಯಮದ ಮಿತ್ರರನ್ನು ವಿನಂತಿ ಮಾಡ್ತೇನೆ, ಇಲ್ಲಿ ಅವರು ಸ್ವಂತದ ಸ್ವಾರ್ಥ ನೋಡಲೇ ಇಲ್ಲ. ನಮಗೆ ಜಾಗವನ್ನು ನೋಡಿದಾಗ ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಇಷ್ಟು ಅಗಲವಾದ ರಸ್ತೆಯನ್ನು ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಿನ ಸ್ವಾರ್ಥಮಯ ಸಮಾಜದಲ್ಲಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸ್ವರಸವನ್ನು ಕೊಡುವಂಥ ಯೋಚನೆಯನ್ನು ಮಾಡಿಕೊಂಡು ಅತ್ಯಂತ ಉತ್ಕೃಷ್ಟವಾದ ಮನೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಅವರ ಜೀವನಕ್ಕೆ ಆಧಾರ ಆಗಿದ್ದಾರೆ, ಹಿರಿಯರ ಜೀವನಕ್ಕೆ ಸಾರಥಿ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರಿಗೆ ಹುರಿದುಂಬಿಸಬೇಕು. ಈಗಾಗಲೇ 60 ಮನೆ ಬುಕ್ ಆಗಿದೆ. 230ರಲ್ಲಿ ಮಾಧ್ಯಮದ ಮಿತ್ರರು, ನಮ್ಮೆಲ್ಲ ಸ್ನೇಹಿತರು ಯಾವ ರೀತಿ ಇಲ್ಲಿಯ ವ್ಯವಸ್ಥೆಯನ್ನು ಸಮಾಜಕ್ಕೆ ಪಸರಿಸುವ ಮುಖಾಂತರ ಅವರೊಂದು ಅಲಿಲ ಸೇವೆಯನ್ನು ಮಾಡ್ತಿದ್ದಾರೆ. ನಾವು ಕೂಡ ಅದರಲ್ಲಿ ಕೈ ಜೋಡಿಸಬೇಕು. ನಾನು ಶಾಸಕರು ಸಂಜೀವನ್ನ ಅತ್ಯಂತ ಪ್ರೀತಿಯಿಂದ ಬಂದಿದ್ದೇವೆ. ಇಲ್ಲಿ ಬಂದಾಗಲೇ ಖುಷಿ ಆಗ್ತದೆ. ನಾನು ನರಿಮುಗುರು ಪುರುಷರ ಕಟ್ಟೆ ಇನ್ನೊಂದು ಇದೇ ರೀತಿಯ ಸಂಸ್ಥೆ, ಅವರ ಸಂಸ್ಥೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಂದು 2 ಗಂಟೆ ಕೂತ್ಕೊಂಡು ನಾನು ಸಮಯವನ್ನು ಕಳೆದೆ. ಅಲ್ಲಿ ಹೋದಾಗ ಹಿರಿಯರು ಅಂದ ತಕ್ಷಣ ಅವರ ಕೂದಲು ಬಿಳಿಯಾಗಿರ್ತದೆ, ಗಡ್ಡ ಬಿಳಿಯಾಗಿರ್ತದೆ, ಮೀಸೆ ಬಿಳಿಯಾಗಿರ್ತದೆ. ಅದು ಅವರ ಮುಪ್ಪಿನ ಸಂಕೇತ ಅಲ್ಲ. ಜೀವನವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿ ಇಡೀ ಪ್ರಪಂಚವನ್ನು ಗೆದ್ದ ಸಂಕೇತ, ಅದು ಪ್ರಪಂಚವನ್ನು ಗೆದ್ದ ಸಂಕೇತ. ಅದಕ್ಕೋಸ್ಕರ ಹಿರಿಯರೇ, ನಿಮ್ಮ ಜೊತೆ ಗೋಪಾಲಣ್ಣ ಇದ್ದಾರೆ, ನಾವೆಲ್ಲರೂ ಇದ್ದೇವೆ. ನಿಮ್ಮ ಆ ಜೀವನ ಸುಖಕರ ಆಗಲಿ. ನೀವು ನಿಮ್ಮ ಬದುಕನ್ನು ಸಮಾಜಕ್ಕೋಸ್ಕರ ಕೊಟ್ಟರೆ ನಿಮ್ಮ ಆ ಕೊನೆಯ ಸಂದರ್ಭದಲ್ಲಿ ಇಂಥ ಉತ್ತಮ ಸಮುಚ್ಚಯವನ್ನು ಮನೆಯ ನಿರ್ಮಾಣ ಮಾಡಿ ಕೊಡುವ ಮುಖಾಂತರ ನಿಮ್ಮ ಆರೋಗ್ಯದ ಬಗ್ಗೆ ಕಾಪಾಡುವ ಮುಖಾಂತರ ಇವತ್ತು ಮೋದಿಜಿಯವರ ಅಂತಾರಾಷ್ಟ್ರೀಯ ಯೋಗ ದಿವಸ ಇವತ್ತು 2014ರಲ್ಲಿ ವಿಶ್ವಸಂಸ್ಥೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಸುಮಾರು 177 ರಾಷ್ಟ್ರದಲ್ಲಿ ಇವತ್ತು ಯೋಗ
ಓಂಕಾರದ ಗೂಂಜಾರ ಇಡೀ ಪ್ರಪಂಚಾದ್ಯಂತ ಅದು ಗೂಂಜಾರ ಕೇಳಲಿಕ್ಕೆ ಕಾರಣ ನಮ್ಮ ಮೋದಿಜಿಯವರು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಅಂದರು, ನಮ್ಮ ದಿನನಿತ್ಯದ ಕೆಲಸ. ಇವತ್ತು ಮಧ್ಯಾಹ್ನ ನಮ್ಮ ಬಸವರಾಜ್ ಹೊರಟ್ಟಿಯವರು ಬಂದಿದ್ದರು. ಒಂದು ಮನೆಗೆ ಊಟಕ್ಕೆ ಹೋಗಿದ್ದೀವಿ ನಾವು. ಅಲ್ಲಿ ಅಂದರು ಅವರು, 1 ವಾರಕ್ಕೆ ಬೇಕಾದ ಊಟವನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡೋದಂತೆ. ಆ ರೀತಿಯ ಪರಿಸ್ಥಿತಿ. ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ದಿನನಿತ್ಯದ ಊಟ ಇಲ್ಲೇ ತಯಾರು ಮಾಡಿಕೊಂಡು ಅವರ ಆರೋಗ್ಯದ ಕಾಪಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಉತ್ತಮ ಡಾಕ್ಟರ್ ವ್ಯವಸ್ಥೆ ಉಂಟು, ಗ್ರೋಸರಿ ವ್ಯವಸ್ಥೆ ಉಂಟು, ಮೆಸ್ಸಿನ ವ್ಯವಸ್ಥೆ ಉಂಟು. ಆ ಕಾರಣಕ್ಕೆ ಇದು ಇನ್ನಷ್ಟು ಚಂದವಾಗಿ ಮೂಡಿ ಬರಲಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಅವರ ವೃದ್ಧಾಪ್ಯವನ್ನು ಅತ್ಯಂತ ಸುಖಕರವಾಗಿ ಖುಷಿಯಿಂದ, ಏನು ಆ ವೃದ್ಧಾಪ್ಯದಲ್ಲಿ ನಡುಗುವ ಕೈಗೆ ಒಂದು ಆಸರೆ ಆಗಿ, ಆ ನಡುಕ ದೂರ ಆಗಿ. ಶ್ರೀಕೃಷ್ಣ ಪರಮಾತ್ಮನ ಮಾತನ್ನಂತಾರೆ, ನಾವು ಯಾವ ರೀತಿ ಬಟ್ಟೆಯನ್ನು ಬದಲಾವಣೆ ಮಾಡ್ತೀವೋ ಅದೇ ರೀತಿ ಆತ್ಮ ಶರೀರವನ್ನು ಬದಲಾವಣೆ ಮಾಡ್ತದಂತೆ. ಒಂದು ಶರೀರದಿಂದ ಹೊಸ ಶರೀರಕ್ಕೆ ಹೋಗ್ತದಂತೆ. ಆತ್ಮಕ್ಕೆ ಮುಪ್ಪು ಆಗುವುದಿಲ್ಲ, ಶರೀರಕ್ಕೆ ಮಾತ್ರ ಆಗುವಂಥದ್ದಕ್ಕೋಸ್ಕರ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಸುಖಕರವಾಗಿ ಇನ್ನೊಬ್ಬರ ಕಟ್ಟ ಕಡೆಯ ವ್ಯಕ್ತಿಗೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅಂತಾರೆ ಅಂತ್ಯೋದಯದ ಮುಖಾಂತರ, ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಗೋಪಾಲಣ್ಣ, ನಿಮ್ಮ ಈ ಸಂಸ್ಥೆಗೆ ಶುಭವಾಗಲಿ. ಮಹಾಲಿಂಗೇಶ್ವರ, ಈ ಭಾಗದ ರಾಮಕುಂಜೇಶ್ವರ ಪ್ರತಿಯೊಬ್ಬರು ಕೂಡ ಆಶೀರ್ವಾದನ ಮಾಡಲಿ. ಆ ಕೃಷ್ಣನ ಆಶೀರ್ವಾದ ಸದಾ ನಿಮಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಂದಿಸಿದ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಎಲ್ಲ ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ತಾ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಉಜ್ಜೀವನ ಹೊಸ ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮೈ ಉಪ್ಪಿನಂಗಡಿಯಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ಈ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ನಮ್ಮ MLC ಆದಂಥ ಕಿಶೋರ್ ಅವರೇ, ಹಿರಿಯರಾದ ಈ ಭಾಗದ 5 ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿರುವಂಥ ಪುತ್ತೂರಿನ ನಿಕಟಪೂರ್ವ ಶಾಸಕರಾದಂಥ ಸಂಜೀವ್ ಮಟ್ಟಂದೂರವರೇ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಇದ್ದುಕೊಂಡಿರುವಂಥ ಈ ಒಂದು ಸಂಸ್ಥೆ ಹುಟ್ಟಿ ಬೆಳಗಬೇಕಿದ್ರೆ, ಇಷ್ಟು ಸುಂದರವಾದ ಒಂದು ಕಾರ್ಯಕ್ರಮ ನೆರವೇರಬೇಕಿದ್ರೆ, ಎಷ್ಟು ಜನ ಸೇರಬೇಕಿದ್ರೆ ಅದಕ್ಕೆ ಕಾರಣೀಭೂತರಾಗಿರುವಂಥ ಹಿರಿಯರಾದ ಹರಿಕೃಷ್ಣ ಭಟ್ ಮತ್ತು ಅವರ ಮಗ ಇವತ್ತು ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿರುವಂಥ ಗೋಪಾಲಕೃಷ್ಣ ಭಟ್ ಹಾಗೂ ಅವರ ಕುಟುಂಬಸ್ಥರಿಗೆ ವಂದಿಸ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಎಲ್ಲ ಅತಿಥಿವರಿಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಈ ಒಂದು ಕಾರ್ಯಕ್ರಮದಕ್ಕೆ ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾತನಾಡುವ ಸಮಯ ಅಲ್ಲ, ಯಾಕೆ ತುಂಬ ಜನ ವೇದಿಕೆಯಲ್ಲಿದ್ದಾರೆ. ಎದುರು ಕೂತವರು ಎಲ್ಲ 60 ದಾಟಿ 50 ದಾಟಿದವರೇ ಜಾಸ್ತಿ ಕೂತಿದ್ದಾರೆ. ತುಂಬ ಅವರನ್ನು ಕೂರಿಸುವಂಥದ್ದು ಕೂಡ ಸರಿಯಲ್ಲ ಅಂತ ನನ್ನ ಭಾವನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಂದರ್ಭದಲ್ಲಿ ಸಂಜೆ ಹೊತ್ತಿನಲ್ಲಿ ಮಾಡಿದ್ದಾರೆ. ಯಾಕೆಂತೇಳಿ ಸಂಜೆಯ ವಯಸ್ಸಿನ ಅವರು ಇಲ್ಲಿ ಜಾಸ್ತಿ ಭಾಗವಹಿಸಬೇಕು, ಅವರಿಗೋಸ್ಕರ ಮಾಡುವಂಥ ಈ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ವರುಣನ ಏನು ಪುಷ್ಪ ಮಳೆಯನ್ನು ಕೂಡ ಸುರಿಸ್ತಿದ್ದಾರೆ. ಇದು ಕೂಡ ಒಂದು ಶುಭ ಸಂದೇಶ ಅಂತ ಹೇಳ್ತಿದ್ದಾರೆ. ನಾವು ಉದ್ಘಾಟನೆ ಮಾಡುವವರೆಗೆ ಮಳೆ ಬಂದಿರಲಿಲ್ಲ, ಉದ್ಘಾಟನೆ ಆಗಿ ಸ್ಟೇಜ್ ಹತ್ತಿದ ತಕ್ಷಣ ಪುಷ್ಪ ಮಳೆ ಬಂದಿದೆ. ಇದು ಒಂದು ಶುಭ ಸಂಕೇತ ಅಂತ ಅಂದುಕೊಳ್ತಿದ್ದೇವೆ. ಇವತ್ತು ಗೋಪಾಲಕೃಷ್ಣ ಅಂತ ಹೇಳೋ ಕಿಶೋರನ್ನು ಹೇಳಿದೆ, ಕೃಷ್ಣ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತೆ. ಅದೇ ರೀತಿಯ ಕೃಷ್ಣ ಇವತ್ತು ಗೋಪಾಲಕೃಷ್ಣ ಇವತ್ತು ಎಲ್ಲ ಇಲ್ಲಿ ಕೂತವರಿಗೆ ಒಬ್ಬ ಚಿನ್ನದಂಥ ಮನುಷ್ಯರಾಗಿ ಅವರೆಲ್ಲ ಮುಟ್ಟಿದ್ದು ಚಿನ್ನ ಆಗಿದೆ, ಇನ್ನಷ್ಟು ಆಗಲಿ ಅಂತ ನಾನು ಆಶಿಸ್ತಿದ್ದೇನೆ. ಇವತ್ತು ಮೊದಲೆಲ್ಲ ಅವಿಭಕ್ತ ಕುಟುಂಬ ಇತ್ತು, ಈಗ ನಾವೆಲ್ಲ ಸಣ್ಣ ಸಣ್ಣಕ್ಕೆ ಆಗಿ ವಿಭಕ್ತ ಕುಟುಂಬ ಆಗ್ತಿದೆ. ಅವಿಭಕ್ತ ಕುಟುಂಬ ಇರುವಾಗ 10 ಮಕ್ಕಳಿಗೆ 10 ಗಂಡು ಮಕ್ಕಳಿದ್ರೆ 10 ಹೆಣ್ಣು ಮಕ್ಕಳು ಬಂದು ಸೊಸೆಯಂದಿರು ಬರ್ತಿದ್ದರು. ಅವರಿಗೊಂದು 5 ಮಕ್ಕಳಾದರೆ
ಅಲ್ಲಿ ಒಂದಷ್ಟು ಮಕ್ಕಳು ಸೇರಿ ಒಂದು ದೊಡ್ಡ ಮನೆಯಲ್ಲಿ ಒಂದಷ್ಟು ಜನ ಸಂಸಾರ ಮಾಡಿಕೊಂಡಿದ್ದರು. ಆಗ ಯಾವುದಕ್ಕೂ ಭಯ ಇಲ್ಲ, ಅಜ್ಜ ಅಜ್ಜಿಗೆ ಯಾವುದೇ ಭಯ ಇರ್ತಿಲ್ಲ. ಮಗ ಸೊಸೆ ಅಥವಾ ಮೊಮ್ಮಕ್ಕಳು ಯಾರಾದರೂ ಒಬ್ಬರು ಅವ್ರು ನೋಡಿಕೊಳ್ಳಿಕ್ಕೆ ಜನ ಇದ್ದರು. ಒಂದು ಸೊಸೆ ನೆಂಟರ ಮನೆಗೆ ಹೋದರೆ ಮತ್ತೊಬ್ಬರು ಸೊಸೆ ಮನೆಯಲ್ಲಿ ಇರ್ತದೆ. ಒಬ್ಬ ಮಗ ಡ್ಯೂಟಿಗೆ ಹೋದರೆ ಮತ್ತೊಬ್ಬ ಮಗ ತೋಟದಲ್ಲಿ ಕೆಲಸ ಮಾಡ್ತಾ ಮನೆಯಲ್ಲಿ ಕೆಲಸ ಮಾಡ್ತದೆ, ಯಾರಾದರೂ ಒಬ್ಬರು ಇರ್ತದೆ. ಆದರೆ ಈಗ ವಿಭಕ್ತ ಕುಟುಂಬ ಆಗಿದೆ. ಒಂದು ತಂದೆ ತಾಯಿಗೆ 2 ಮಕ್ಕಳು ಇರುವಂಥದ್ದು. ಒಬ್ಬ ಫಾರಿನಲ್ಲಿ ಇರ್ತಾನೆ, ಒಬ್ಬ ಬೆಂಗಳೂರಲ್ಲಿ ಇರ್ತಾನೆ. ಇಲ್ಲಿ ಅಪ್ಪ ಅಮ್ಮ ಮಾತ್ರ ಇರ್ತಾರೆ. ಅವರಿಗೆ ಮಾತನಾಡಲಿಕ್ಕೂ ಯಾರೂ ಜನ ಇರೋದಿಲ್ಲ. ಮನೆಯೆಲ್ಲ ಕಂಪೌಂಡ್ ಮಾಡಿ ರಿಮೋಟ್ ಕಂಟ್ರೋಲಲ್ಲಿ ಗೇಟಿಗೆ ಬೀಗ ಹಾಕಿ ಹೋಗ್ತಾರೆ. ಒಳಗಿಂದ ಇದ್ದವರು ಹೊರಗೆ ಹೋಗ್ಲಿಕ್ಕಾಗಲಿಕ್ಕಿಲ್ಲ, ಹೊರಗಿಂದ ಯಾರು ಅವರಲ್ಲಿ ಮಾತಾಡಿಸಲಿಕ್ಕೆ ಜನನೂ ಬರುವಾಗಿಲ್ಲ. ಅಂದರೆ ಅವರನ್ನಷ್ಟು ಬದ್ದು ಬಸ್ತಿಯಲ್ಲಿ ಜಾಗೃತೆಯಿಂದ ಸಾಕಲಿಕ್ಕೆ ಆ ಮಕ್ಕಳು ಪ್ರಯತ್ನ ಪಡ್ತಾರೆ. ಆದರೆ ಅವರಿಗೆ ಬೇಕಾದ ಏನು ಆಹಾರ ಮುಖ್ಯ ಅಲ್ಲ, ಅವರಿಗೆ ಬೇಕಾದ್ದು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಜನರೊಟ್ಟಿಗೆ ಮಾತಾಡಬೇಕು, ಅವರೊಟ್ಟಿಗೆ ನಾನು ಆನಂದಿಸಬೇಕು ಎನ್ನುವ ಭಾವನೆ ಅವರಿಗಿರ್ತದೆ. ಅದನ್ನು ನಾವು ಕಟ್ಟಿ ಹಾಕ್ತಾ ಇದ್ದೇವೆ. ಈಗ ಅದು ಆಗಬಾರ್ದು. ಅದಕ್ಕೋಸ್ಕರ ಇವತ್ತು ಗೋಪಾಲಕೃಷ್ಣರಂಥವರು ಅವರನ್ನು ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಬಂದು ಅವರು ಹೊರಗಿನ ಪ್ರಪಂಚದಲ್ಲಿ ತೇಲಾಡಿಕೊಂಡು ಜೀವನವನ್ನು ಮಾಡಬೇಕು ಅವರ ಮುಪ್ಪಿನ ವಯಸ್ಸಿನಲ್ಲಿ ಅಂತ ಹೇಳುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಉಜ್ಜೀವನ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮ, ಇವತ್ತು ಯೋಗ ಇರ್ಬೋದು, ಆರೋಗ್ಯಕ್ಕೆ ಬೇಕಾದಂಥ ಚಿಕಿತ್ಸೆ ಇರ್ಬೋದು, ಫುಡ್ ಆಹಾರದ ವ್ಯವಸ್ಥೆಗೆ ಬೇಕಾದಂಥ ಏನು ಅವರಿಗೆ ಬೇಕು ಇಷ್ಟ ಆಗಿದೆ ಅದನ್ನೆಲ್ಲ ತಿನ್ನಲಿಕ್ಕೆ ಓಪನ್ ಆಗಿ ಬಂದವರು ಇದರ ಒಳಗೆ ಏನು ಬೇಕಾದರೂ ಮಾಡ್ಬೋದೆನ್ನೋ ನಿಟ್ಟಿನಲ್ಲಿ ಎಲ್ಲ ಸೌಕರ್ಯ ಜೋಡಿಸಿಕೊಂಡು ಅವರು ಅವರ ಜೀವನದಲ್ಲಿ ಸಣ್ಣ ಮಗು ಇರುವಾಗ ಹೇಗೆ ಆಟ ಆಡಿಕೊಂಡು ಅವರಷ್ಟಕ್ಕೆ ಇದ್ದರೆ ಅದೇ ರೀತಿಯ ಜೀವನ ಈ ಮುಪ್ಪಿನಲ್ಲಿ ಕೂಡ ಅವರು ಮಾಡಬೇಕು ಎನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಆಟೋಟಕ್ಕೂ ಕೂಡ ಅವರಿಗೆ ಸರಿಯಾದ ವ್ಯವಸ್ಥೆ ಇದೆ. ಒಂದಷ್ಟು ಜನ ಮಾತಾಡಿಕೊಂಡು ನಾವು ನೋಡುವಾಗ ಮಕ್ಕಳು ದೊಡ್ಡವರೊಟ್ಟಿಗೆ ಮಾತಾಡೋದಿಲ್ಲ, ಅವ್ರ ಮಕ್ಕಳೊಟ್ಟಿಗೆ ಸೇರಿಕೊಂಡು ಮಾತಾಡ್ತಾರೆ. ನಾವು ದೊಡ್ಡವರು ಎಲ್ಲಿ ಕೂತಿದ್ದೇವೋ ಅವರನ್ನು ಬಿಟ್ಟು ಸಣ್ಣ ಮಕ್ಕಳಿದ್ದಲ್ಲಿ ಹೋಗ್ತಾರೆ. ಹಾಗೆ ಏಜ್ ಆದವರು ಇವತ್ತು 60 ವರ್ಷದವರು ಯುವಕರೊಟ್ಟಿಗೆ ಮಾತಾಡೋದಿಲ್ಲ, ಅವರು 60 ವರ್ಷ ಆದವರನ್ನೇ ಹುಡುಕ್ತಾರೆ, ಬಿಳಿ ಕೂದಲಾದವರನ್ನೇ ಹುಡುಕಿಕೊಂಡು ಮಾತಾಡ್ತಾರೆ. ಅಂದರೆ ಅವರಿಗೆ ಸುಖ ದುಃಖ ಹಂಚಿಕೊಳ್ಳಿಕ್ಕೆ ಅವರಲ್ಲಿ ಖುಷಿ ಆಗ್ತದೆ. ಓ ನಿಮಗೆ ಎಷ್ಟು ಮಕ್ಕಳು, ನನಗೆ ಎಷ್ಟು ಮಕ್ಕಳು, ಎಷ್ಟು ಅಡಿಕೆ ನಿಮಗೆ ಆಗ್ತಿತ್ತಾ, ನನಗೆ ಇಷ್ಟು ಅಡಿಕೆ ಆಗ್ತದೆ, ಈಗ ನನಗೆ ಏನು ಆಗೋದಿಲ್ಲ, ಎಲ್ಲ ಮಗನಿಗೆ ಕೊಟ್ಟಿದ್ದೇನೆ ಅಥವಾ ಸೊಸೆಗೆ ಜವಾಬ್ದಾರಿ ಕೊಟ್ಟಿದ್ದೇನೆ. ಅಷ್ಟು ಹೇಳುವಾಗ ಅವರು ಹೇಳ್ತಾರೆ ನಾನು ಕೂಡ ಹಾಗೆ ಮಾಡಿದ್ದೇನೆ. ಇಬ್ಬರಿಗೂ ಒಂದು ರೀತಿಯ ಆತ್ಮೀಯತೆ ಮತ್ತು ಒಂದು ಖುಷಿ, ನಾನಿಷ್ಟು ಸಾಧನೆ ಮಾಡಿದ್ದೇನೆ, ಮಾಡಿದ್ದನ್ನು ಇನ್ನೊಬ್ಬನಿಗೆ ನಾನು ವಹಿಸಿಕೊಟ್ಟಿದ್ದೇನೆ, ನನ್ನ ಜವಾಬ್ದಾರಿಯಲ್ಲಿ ಮುಗ್ದಿದೆ ಎನ್ನುವ ಒಂದು ನಿರಾಳ ಭಾವದಿಂದ ಅವರು ಮಾತಾಡಿಕೊಳ್ಳ ಆ ಮಾತುಗಳು ಬರಬೇಕಿದ್ರೆ ಇಂಥ ಒಂದು ಸಂಸ್ಥೆ ಮಾಡಿದಂಥ ಈ ಮನೆಯಲ್ಲಿ ಅದು ಸಾಧ್ಯತೆ ಇದೆ ಅಂತ ಹೇಳುತ್ತಾ, ಒಂದೇ ಮನೆ ಹತ್ರ ಒಂದೇ ಅಂಗಳ ಇರ್ತದೆ, ಅಂಗಳದಲ್ಲಿ ಎಲ್ಲ ಸೇರಿಕೊಂಡು ಒಂದೊತ್ತಿಗೆ ಅವರು ಖುಷಿ ಪಡುವಂಥ ದಿನ ಆಗಿ ಮೂಡಿ ಬರಲಿ. ಎಲ್ಲರಿಗೂ ಅವರ ಜೀವನದಲ್ಲಿ ಸುಖವನ್ನು ಕಾಡುವಂಥ ಒಂದು ಸಮಯ ಬಂದಿದೆ. ಆ ಎಲ್ಲ ದಿನಗಳು ಒಳ್ಳೆಯದಾಗಿ ಮೂಡಿ ಬರಲಿ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಲೋಕಕ್ಕೆ ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೋಸ್ಕರ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಇನ್ನೊಂದು ಕಾರ್ಯಕ್ರಮಕ್ಕೆ ನನಗೆ ಹೋಗಲಿಕ್ಕೆ ಇರುವ ಕಾರಣ ನಾನು ಯೋಗ ತರಬೇತಿ ಕಾರ್ಯಕ್ರಮ ಇದೆ, ನನಗೇನು ಬೀಳ್ಕೊಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನಿಮ್ಮ ಪ್ರೀತಿಗೆ ಬಂದಿದ್ದೇನೆ. ನಾನು ಭಾಷಣ ಮಾಡಲಿಕ್ಕೆ ಖಂಡಿತ ಬಂದಿಲ್ಲ, ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಸದಾ ಇರಲಿ. ನನ್ನಿಂದ ಏನು ಸಹಕಾರ ಬೇಕಾದನ್ನು ಖಂಡಿತ ನನ್ನ ಜವಾಬ್ದಾರಿಯನ್ನು ಇತಿಮಿತಿಯಲ್ಲಿ ಖಂಡಿತ ಇದಕ್ಕೆ ಸಹಕಾರವನ್ನು ಖಂಡಿತ ಕೊಡ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಶಾಸಕಿ ಭಾಗೀರಥಿ ಮುರಳ್ಳಿ ಅವರು ಅನ್ಯ ಕಾರ್ಯನಿಮಿತ್ತ ಈಗ ತೆರಳುವರಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ವತಿಯಿಂದ ಅವರಿಗೆ ಸ್ಮರಣಿಕೆಯನ್ನಿತ್ತು ಅಧ್ಯಕ್ಷರು ಸತ್ಕರಿಸಿ ಬೀಳ್ಕೊಡಬೇಕಾಗಿ ಕೇಳಿಕೊಳ್ತೇನೆ. ಕುಮಾರಿ ಭಾಗೀರಥಿಯವರು ನಮ್ಮ ತುಳುನಾಡಿನ ಜನಜೀವನ ಹೇಗಿದೆ ಎನ್ನುವುದರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುವಷ್ಟು ಸಾಮರ್ಥ್ಯ ಇದ್ದವರು. ಭಾಳ ಸುಂದರವಾಗಿ ನೈಜವಾದ ಚಿತ್ರಣವನ್ನು ಅವರು ಕೊಡಬಲ್ಲವರು. ಅವರು ಇನ್ನೊಮ್ಮೆ ಬರಬೇಕು ಈ ಸಂಸ್ಥೆಗೆ, ಹಿರಿಯರನ್ನು ಉದ್ದೇಶಿಸಿ ಮಾತಾಡ್ಬೋದು. ನೀವು ತುಂಬ ವಿಷಯಗಳನ್ನು ತಿಳ್ಕೊಂಡವರು. ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ತಮಗೆ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಟ್ಟಂದೂರವರು ಮಾತಾಡಬೇಕಾಗಿ ಕೇಳಿಕೊಡ್ತೇನೆ.
ಹಿರೇಬಂಡಾಡಿಯ ಗ್ರಾಮ ದೇವರದಂಥ ಷಣ್ಮುಖ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಹಿರೇಬಂಡಾಡಿಯ ಈ ಒಂದು ಕೆಮ್ಮಾರ ಭಾಗದಲ್ಲಿ ಲೋಕಾರ್ಪಣೆಗೊಂಡಂಥ ಉಜ್ಜೀವನ ಹೊಸ ಜೀವನಕ್ಕೆ ನಾಂದಿ ಆಡುವಂಥ ವಯೋವೃದ್ಧರ ಈ ಒಂದು ಬಡಾವಣೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಸನ್ಮಿತ್ರರು, ಖ್ಯಾತ ಉದ್ಯಮಿಗಳು, ಕೊಡುಗೈ ದಾನಿಗಳು ಅಂತ ಗೋಪಾಲಕೃಷ್ಣ ಭಟ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿದಂಥ ಸುಳ್ಯದ ಜನಪ್ರಿಯ ಶಾಸಕಿ ಭಾಗೀರಥಿ ಮುರಳಿ ಅವರೇ, ನನ್ನ ಸನ್ಮಿತ್ರರು, ಈ ಭಾಗದಲ್ಲಿ ಭಾಳಷ್ಟು ಯುವಕರ ಸಂಘಟನೆ ಮಾಡಿದಂಥ ಯುವಕ ಕಿಶೋರ್ ಕುಮಾರ್ ಬೊಟ್ಯಾಡಿಯವರೇ, ಹಿರಿಯ ಉದ್ಯಮಿಗಳಂಥ SK ಆನಂದ್ ಕುಮಾರ್ ಅವರೇ, ಆಲಂಕಾರ್ CA ಬ್ಯಾಂಕಿನ ಅಧ್ಯಕ್ಷರಂಥ ರಮೇಶ್ ಉಪ್ಪಂಗಳವರೇ, ಉದ್ಯಮಿಗಳಂಥ ಹೇಮಂತ್ ರೈ ಅವರೇ, ಸನ್ಮಿತ್ರ ಅಂತ ರಾಧಾಕೃಷ್ಣ KS ಅವರೇ, ಮಂಜುನಾಥ್ ನಾಯ್ಕ್ ಅವರೇ, ಡಾಕ್ಟರ್ ಮುರಳೀಧರ್ ಅವರೇ, ಹಿರಿಯ ಅಂತ ಹರಿಕೃಷ್ಣ ದಂಪತಿಗಳೇ ಮತ್ತು ಗೋಪಾಲಕೃಷ್ಣ ಭಟ್ ಅವರ ಕುಟುಂಬಸ್ಥರೇ, ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರಂಥ ಸದಾನಂದ ಶೆಟ್ಟಿಯವರೇ, ಹೊಸ ಜೀವನ ಮಾಡಲು ಬಂದಂಥ ಎಲ್ಲ ಹಿರಿಯರೇ, ಮಾಧ್ಯಮದ ಬಂಧುಗಳೇ, ಇವತ್ತು ಒಂದು ಪವಿತ್ರವಾದಂಥ ದಿನ ನಮಗೆ. ಜಗತ್ತು ಇವತ್ತು ಯೋಗವನ್ನು ಮಾಡುವ ಮುಖಾಂತರ ರೋಗವನ್ನು ದೂರ ಮಾಡಬೇಕು ಅಂತೇಳಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಒಂದು ಯೋಗ ದಿನಾಚರಣೆಯನ್ನು ಈ ದೇಶದ ಪ್ರಧಾನಿಯವರು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತೇಳಿ ಇವತ್ತಿನ ದಿನವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಈ ಹಿರೇಬಂಡಾಡಿಯ ಉಜ್ಜೀವನ ಬಡಾವಣೆ ಆರೋಗ್ಯಕ್ಕಾಗಿ ವೃದ್ಧಾಪ್ಯ ಬಡಾವಣೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕಾಕತಾಳೀಯವಾಗಿ ಇವತ್ತು ಆ ವೃದ್ಧಾಪ್ಯದ ಬಗ್ಗೆ ಈ ದೇಶದ ಪ್ರಧಾನಿಯವರು ಯೋಗವನ್ನು ಉಲ್ಲೇಖ ಮಾಡ್ತಾರೆ. ಗೋಪಾಲಕೃಷ್ಣ ಭಟ್ರು ಕೂಡ ಈ ದೇಶದ ವೃದ್ಧರ ಬಗ್ಗೆ ಕಾಳಜಿ ವಹಿಸಿ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಅವರ ಬದುಕಿನ ಬಗ್ಗೆ ಇವತ್ತು ಇಂಥ ಒಂದು ಬಡಾವಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ವಿಶೇಷವಾಗಿ ನಾನು ಗೋಪಾಲಕೃಷ್ಣ ಭಟ್ರಲ್ಲಿ ಕೇಳಿದೆ, ಉಜ್ಜೀವನ ಅಂದರೆ ಏನು ಅಂತೇಳಿ. ಹೊಸ ಜೀವನ ಅಂತ ಹೇಳಿದರು. ಉಜ್ವಲ ಬದುಕು ಈ ಉಜ್ಜೀವನ ಅಂತೇಳಿ. ನನಗೆ ಈ ವೇದಿಕೆಯನ್ನು ಕಂಡಾಗ ಆಯಿತು. ಆ ಬದಿಯಲ್ಲಿ ಅವರ ತಂದೆ ಹರಿಕೃಷ್ಣ ಭಟ್ರು ಇದ್ದಾರೆ, ಮಧ್ಯದಲ್ಲಿ ಗೋಪಾಲಕೃಷ್ಣರು ಇದ್ದಾರೆ, ಈ ಬದಿಯಲ್ಲಿ ಅಮೃತ ಕೃಷ್ಣ ಇದ್ದಾರೆ. 3 ಕೃಷ್ಣರು ಇವತ್ತು ದ್ವಾರಕೆಯ 3 ಕೃಷ್ಣರು. ನಮ್ಮ ಭಗವದ್ಗೀತೆಯ ಕೃಷ್ಣ ಒಬ್ಬನೇ, ಆದರೆ ಈ ದ್ವಾರಕೆಯಲ್ಲಿ 3 ಜನ ಕೃಷ್ಣರಿದ್ದಾರೆ. ಆದ್ದರಿಂದ ಈ ಒಂದು ದ್ವಾರಕೆ ಖಂಡಿತವಾಗಿಯೂ ಈ ಭಾಗದ ಜನರ ಬದುಕಿನ ಒಂದು ಬದಲಾವಣೆಯನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾನು ಶಾಸಕನಾಗಿ ಬೇಕಿದ್ರೆ ನಾನು ಹೇಳಿದೆ ಗೋಪಾಲಕೃಷ್ಣ ಭಟ್ರಲ್ಲಿ, ಶ್ಯಾಮ್ ಭಟ್ರ ಅಳಿಯ ಅಂತ ಹೇಳಿದರು ಅವರು, ಡಾಕ್ಟ್ರು. ನಾನು ಉದ್ಘಾಟನೆ ಮಾಡಿದ್ದೆ. ಪುರುಷರಗಟ್ಟೆಯ ನಮ್ಮ ಪ್ರಥಮ ಹಿರಿಯರ ಬಡಾವಣೆಯನ್ನು ನಾನು ಶಾಸಕನಾಗಿರಬೇಕಿದ್ರೆ ಉದ್ಘಾಟನೆ ಮಾಡಿದ್ದೆ. ಅದೇ ರೀತಿಯಲ್ಲಿ ಡಾಕ್ಟರ್ ಗೌರಿ ಪೈ ಅವರ ವೃದ್ಧಾಶ್ರಮದಲ್ಲಿಯೂ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವರು ಉಲ್ಲೇಖ ಮಾಡಿದ ಹಾಗೆ ನಮ್ಮ ಪರಂಪರೆಯ ಬಗ್ಗೆ ಅವತ್ತು ಕೂಡ ಚರ್ಚೆ ಆಗಿತ್ತು. ವೃದ್ಧಾಶ್ರಮಗಳು, ಇಂಥ ಹಿರಿಯರ ಬಡಾವಣೆಗಳು ನಮ್ಮ ಸಂಸ್ಕೃತಿಗೆ ಒಂದಷ್ಟು ಕೊಡಲಿ ಏಟು ಕೊಡ್ತದೆ ಅಂತೇಳಿ. ಖಂಡಿತ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆ ಜಗದ ನಿಯಮ ಇವತ್ತು 100ಕ್ಕೆ 100 ಇಂಥ ಆ ಬಡಾವಣೆಗಳು, ಹಿರಿಯ ನಾಗರಿಕರ ಬಡಾವಣೆಗಳ ಮುಖಾಂತರ ಶ್ರೀಕೃಷ್ಣನ ಉದ್ದೇಶವನ್ನು ಈಡೇರಿಸುವಂಥ ಕೆಲಸ ಮಾಡ್ತಾ ಇದೆ. ಇವತ್ತಿನ ಅವಶ್ಯಕತೆಗೆ ಸರಿಯಾಗಿ ಇವತ್ತು ಆ ಸಮಾಜ ಯೋಚನೆ ಮಾಡದೇ ಇದ್ದರೆ ನಮ್ಮ ಬದುಕು ಯಾವ ರೀತಿಯಾಗಿ ಬರ್ಬರ ಆಗ್ಬೋದು ಅಂತೇಳಿ
ನಾವು ಹತ್ತಾರು ಉದಾಹರಣೆಯನ್ನು ಕೊಡ್ಬೋದು. ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಆ ಕೂಡು ಕುಟುಂಬದ ಪರಂಪರೆ ಇವತ್ತು ಕೂಡ ಉಳಿಸಿಕೊಂಡಿದೆ. ಅದು ಹಿರಿಯರನ್ನು ಒಂದು ಕಡೆ ಸೇರಿಸಿ ಅವರ ಕೂಡು ಕುಟುಂಬವನ್ನು ಮತ್ತೊಮ್ಮೆ ನೆನಪು ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಅವರ ವೃತ್ತಿ ಜೀವನವನ್ನು ಒಟ್ಟಿಗೆ ಸೇರಿಸಿ ಅಲ್ಲಿ ನೆನಪು ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಒಟ್ಟು ನಮ್ಮ ಸಂಸ್ಕೃತಿಯ ಭಾಗವಾದಂಥ ಆಧ್ಯಾತ್ಮಿಕವನ್ನು ಕೂಡ ಒಂದೇ ಕಡೆ ಅವರು ಆಚರಿಸುವ ಮುಖಾಂತರ ಆಧ್ಯಾತ್ಮಿಕ ಬದುಕಿನಡೆಗೂ ಹೋಗುವಂಥ ಕೆಲಸವನ್ನು ಮಾಡ್ಬೋದು. ಇವತ್ತು ವಿಶೇಷವಾಗಿ ನಮ್ಮ ಹಳ್ಳಿಯಿಂದ ಜನ ಪೇಟೆಗೆ ವಿಮುಖರಾಗ್ತಿರುವಂಥ ಸಂದರ್ಭದಲ್ಲಿ, ಹಳ್ಳಿಯಿಂದ ಮೈಗ್ರೇಷನ್ ಆಗುತ್ತಿರುವಂಥ ಸಂದರ್ಭದಲ್ಲಿ, ವಲಸೆ ಆಗುವಂಥ ಸಂದರ್ಭದಲ್ಲಿ ಯುವ ಸಮುದಾಯ ಪೇಟೆ ಪಟ್ಟಣದ ಆ ಶೋಕಿ ಜೀವನಕ್ಕೆ ಇವತ್ತು ಮಾರು ಹೋಗಿ ಹಿರಿಯರನ್ನೆಲ್ಲ ಮನೆಯಲ್ಲೇ ಬಿಟ್ಟು ಹಿರಿಯರು ಕೃಷಿ ಕಾಯಕದಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಆ ಕಾಯಕವೇ ಕೈಲಾಸ ಎನ್ನುವಂಥ ಹಿರಿಯ ವಯೋವೃದ್ಧರಿಗೆ ಇವತ್ತು ನೆಮ್ಮದಿಯ ಬದುಕು ಬಹುಶಃ ಗೋಪಾಲಕೃಷ್ಣ ಭಟ್ರಂಥವರು ಒದಗಿಸಿಕೊಟ್ಟಿದ್ದಾರೆ. ಒಬ್ಬ ಹಿರಿಯರು ಹೇಳ್ತಾ ಇದ್ರು, ಹಳ್ಳಿ ಭಗವಂತನ ಸೃಷ್ಟಿ, ಪೇಟೆ ಮನುಷ್ಯರ ಸೃಷ್ಟಿ ಅಂತೇಳಿ. ಅದು ಸಾಬೀತಾಗಿದೆ. ಕೊರೋನಾ ಬಂದಾಗ ಬಹುಶಃ ನಮ್ಮ ಹೇಮಂತರು ಬಹುಶಃ ಬೆಂಗಳೂರಿಂದ ಮನವಳಿಕೆಗೆ ಇಲ್ಲಿ ಬಂದಿರ್ಬೋದು. ಯಾಕಂದರೆ ಸಹಜವಾಗಿ ಹಳ್ಳಿಯ ಬದುಕು ಅದು ಭಗವಂತನ ಸೃಷ್ಟಿ. ಹಳ್ಳಿಯಲ್ಲಿ ಎಲ್ಲವೂ ಇದೆ, ಆದರೆ ಪೇಟೆಯಲ್ಲಿ ಎಲ್ಲವೂ ಕೃತಕವೇ, ಮನುಷ್ಯ ನಿರ್ಮಾಣ ಮಾಡದೇ ಇರುವಂಥದ್ದು. ಇವತ್ತು ಆ ಹಳ್ಳಿಯ ಬದುಕನ್ನು ಪೇಟೆಯ ಬದುಕಿಗೆ ಹೇಗೆ ಪರಿವರ್ತನೆ ಮಾಡಬೇಕು, ಆ ಹಳ್ಳಿಯ ಪರಿಸರವನ್ನು ಉಳಿಸಿಕೊಂಡು, ಹಳ್ಳಿಯ ಬದುಕಿನ ಬಾಂಧವ್ಯವನ್ನು ಇಟ್ಟುಕೊಂಡು, ಹಳ್ಳಿಯ ಕೃಷಿ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆ ಎತ್ತ ಹೋಗಬೇಕು ಎನ್ನುವುದಕ್ಕೆ ಬಹುಶಃ ಗೋಪಾಲಕೃಷ್ಣ ಭಟ್ರು ಇವತ್ತು ಇಂಥ ಒಂದು ಉಜ್ಜೀವನ, ಹೊಸ ಜೀವನ ಎನ್ನುವಂಥ ಕಲ್ಪನೆ ಅಡಿಯಲ್ಲಿ ಹಿರಿಯರ ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಹಿರೇಬಂಡಾಡಿ ಗ್ರಾಮದ ಒಬ್ಬ ಪ್ರಜೆ. ಹಿರೇಬಂಡಾಡಿ ಎನ್ನುವಂಥದ್ದು ಒಂದು ಹಳ್ಳಿ. ಈ ಹಿರೇಬಂಡಾಡಿ ಹಳ್ಳಿ ಇವತ್ತು ಹಳ್ಳಿಯಾಗಿ ಉಳಿದಿಲ್ಲ ಯಾರಿಂದಾಗಿ ಅಂದರೆ ಗೋಪಾಲಕೃಷ್ಣ ಭಟ್ರಿಂದ. ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಹಳ್ಳಿಯ ಬದುಕನ್ನು ಕೂಡ ಶ್ರೀಕೃಷ್ಣನ ದ್ವಾರಕೆಯ ರೀತಿಯಲ್ಲಿ ಪರಿವರ್ತನೆ ಮಾಡುವಂಥ ಕೆಲಸ ಇವತ್ತು ಈ ಭಾಗದಲ್ಲಿ ಮಾಡಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಅವರು ಯಾಕೆ ಪುತ್ತೂರು ನಗರಸಭೆಯನ್ನು ಬಿಟ್ಟು ಈ ಒಂದು ಹಳ್ಳಿಗೆ ಬಂದಿದ್ದಾರೆ ಅಂತೇಳಿ. ಇಲ್ಲಿ ಬಂದಾಗ ನನ್ನ ಕಲ್ಪನೆಗಳೇ ಬದಲಾದವು. ಪೇಟೆ ಪಟ್ಟಣದ ಪರಿಸರಕ್ಕಿಂತ ವಿಭಿನ್ನವಾದಂಥ ಒಂದು ಪರಿಸರದಲ್ಲಿ ಹೊಸ ಜೀವನವನ್ನು ಹೇಗೆ ಹಿರಿಯರು ಮಾಡಬಹುದು ಅಂತೇಳಿ ಒಂದು ಕಲ್ಪನೆಯನ್ನು ಅವರು ನಮ್ಮ ಮುಂದಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿರುವಂಥ ವಯೋವೃದ್ಧರು ಕೂಡ ಹಳ್ಳಿಯಲ್ಲೇ ಉಳಿದು ಹಳ್ಳಿಯ ಪರಿಸರವನ್ನು ಹೇಗೆ ಆಹ್ವಾನಿಸಿ ಒಳ್ಳೆ ಜೀವನವನ್ನು ಮಾಡಬೇಕು ಎನ್ನುವಂಥ ಕಲ್ಪನೆ ಬಹುಶಃ ಇವತ್ತಿನ ಈ ಉಜ್ಜೀವನ ಬಡಾವಣೆಯಿಂದ ಆರಂಭ ಆಗ್ತದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ವಿಶೇಷವಾಗಿ ಈಗ ಮಳೆ ಬರ್ತಾ ಇದೆ. ನಾವು ಕೂತಾಗ ಯೋಚನೆ ಮಾಡ್ತಾ ಇದ್ದೆವು, ಈ ಸರ್ತಿ ಹೆಂಚಿನ ಮಾರ್ರೆ ಬರಗಾಲ ಉಂಟಾ ಅಂತೇಳಿ. ಇವತ್ತು ನೋಡುವಾಗ ಬರಗಾಲ ಇಲ್ಲ. ಈ ಒಂದು ಕಾರ್ಯಕ್ರಮದ ನಿಮಿತ್ತವೇ ಏನೋ ಗೊತ್ತಿಲ್ಲ, ಪುಷ್ಪವೃಷ್ಟಿ ಆಗ್ತಾ ಇದೆ. ಅಂದರೆ ಇದು ಸಮೃದ್ಧಿಯ ಸಂಕೇತ ಅಂತ ಲೆಕ್ಕ. ನೆಮ್ಮದಿ ಸಮೃದ್ಧಿಯ ಬದುಕನ್ನು ಖಂಡಿತ ನಮ್ಮ ವಯೋವೃದ್ಧರು ಇಲ್ಲಿಂದ ಕಾಣ್ತಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ಉಜ್ಜೀವನ ನಮ್ಮ ಬಡಾವಣೆ ಕೇವಲ ಈ ಭಾಗದ ಜನರಿಗೆಲ್ಲ, ಬೇರೆ ಬೇರೆ ಊರಿನ ಜನ ಬಂದು ಈ ಭಾಗದಲ್ಲಿ ವಾಸ ಮಾಡುವ ಮುಖಾಂತರ ಇಲ್ಲಿ ಪಕ್ಕದಲ್ಲಿ ನಮ್ಮ ವೆಟರ್ನರಿ ಕಾಲೇಜ್ ಶೀಘ್ರದಲ್ಲಿ ಆರಂಭ ಆಗಲಿಕ್ಕಿದೆ. ಈ ರೀತಿಯಾಗಿ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಹಿರಿಯರು ಈ ಒಂದು ಬಡಾವಣೆಯಲ್ಲಿ ತಾವು ವಾಸವಾಗುವ ಮುಖಾಂತರ ಈ ಭಾಗದಲ್ಲಿ ಒಂದು ಹಿರಿಯರ ಬಡಾವಣೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಜೀವನ ಸಾಗ್ತದೆ ಅಂತೇಳಿ ಬಾಕಿಯವರಿಗೂ ಒಂದು ಆದರ್ಶಪ್ರಾಯವಾದಂಥ ಸಂದೇಶವನ್ನು ಕೊಡ್ಬೋದು ಅಂತ ಹೇಳ್ತಾ ಭಾಳ ಸಂತೋಷಪೂರ್ವಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ
ನಮ್ಮ ಗೋಪಾಲಕೃಷ್ಣ ಭಟ್ರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹಿರೇಬಂಡಾಡಿಯ ಜನತೆಯ ಎಲ್ಲ ಸಹಕಾರ ನಿಮಗೆ ಇದೆ. ನಮ್ಮ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರಂತ ಸದಾನಂದ ಶೆಟ್ಟರು ಕೂಡ ಇದ್ದಾರೆ. ಗೋಪಾಲಕೃಷ್ಣ ಭಟ್ರೆ, ಯಾವುದೇ ಪಂಚಾಯತಿನಿಂದ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಪೂರ್ತಿ ಹಿರೇಬಂಡಾಡಿಯ ಜನಪ್ರತಿನಿಧಿಗಳು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತೇಳುವಂಥ ಒಂದು ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಸ್ಟರ್ ಪ್ಲಾನರಿಯ ಪ್ರಮುಖರ ಸ್ಥಾಪಕರು ಆಗಿರುವ ಶ್ರೀ ಎಸ್ ಕೆ ಆನಂದಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಈ ನಡುವೆ ಒಂದು ಸೂಚನೆ, ಇನ್ನು ಮುಂದಕ್ಕೆ ಈ ಬಡಾವಣೆಯ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ಸಹಕರಿಸಿದ ಎಲ್ಲ ಪ್ರಮುಖ ಕಾರ್ಮಿಕರಿಗೆ ಒಂದು ಸತ್ಕಾರ ಇದೆ. ಅವರು ಸಿದ್ಧರಾಗಬೇಕು, ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತೇವೆ. ವೇದಿಕೆ ಮೇಲಿರುವ ಹಾಗೂ ಎದುರಿರುವಂಥ ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಈಗ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂಥೇಳಿ ಒಂದು ಗಾದೆ ಹೇಳಿದರೆ, ಮನೆ ಕಟ್ಟಲಿಕ್ಕೆ ಅದರದ್ದೇ ಆದ ಸಾಧ್ಯತೆ ಬಾಧ್ಯತೆಗಳಿದೆ. ಅದಕ್ಕೆ ಬೇಕಾಗಿ ಇವರು ಗೋಪಾಲಕೃಷ್ಣ ಭಟ್ರು 60 ವರ್ಷದ ಮೇಲಿನವರಿಗೆ, ಅಂದರೆ ಹಿರಿಯ ನಾಗರಿಕರಿಗೆ ಸೌಕರ್ಯಗಳನ್ನು ಒದಗಿಸುವಂಥ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ಸರ್ವಜ್ಞನ ಒಂದು ಪದ್ಯ ಇದೆ, ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚನೆಯ ಮನೆ ಇರಲು ಇಚ್ಛೆಯನ್ನರಿತು ಬಾಳುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಅಂತ ಹೇಳಿದರೆ, ಈ ಸೌಕರ್ಯಗಳಲ್ಲಿ ಮನೆ ಎಂಬುದು ಭಾಳ ಮುಖ್ಯ. ಇದರಲ್ಲಿ ಇನ್ನೊಂದನ್ನು ಕಾಣ್ತದೆ, ಇಷ್ಟೋ ಒಂದು ಅದ್ಭುತವಾಗಿ ತನ್ನ ಕಾರ್ಯವನ್ನು ಮಾಡಿ ಸಮಾಜಕ್ಕೆ ಹಿತವನ್ನು ಬಯಸಿ ಮಾಡಿದಂಥ ಗೋಪಾಲಕೃಷ್ಣ ಭಟ್ರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾಕೆ ಕೊಡಬಾರ್ದು ಹೇಳೋದನ್ನು ಅಥಾರಿಟಿಯವರು ಅದನ್ನು ಕಂಡುಕೊಂಡು ಹಾಗೆ ಅವರು ಕೊಟ್ಟ ಸೌಕರ್ಯಗಳನ್ನು ಅನುಭವಿಸಿ ಬದುಕಿಗೆ ಇನ್ನು ವೃದ್ಧಾಪ್ಯದಲ್ಲಿ ಸುಖ ಜೀವನವನ್ನು ಅನುಭವಿಸುವಂತೆ ಆಗಲಿ. ಹಾಗೆ ಗೋಪಾಲಕೃಷ್ಣ ಭಟ್ರಿಗೆ ನಿಮ್ಮೆಲ್ಲರ ಸಂತೋಷ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ ಉಜ್ಜೀವನ ಬಡಾವಣೆಯ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿದ ಕಾಂಟ್ರಾಕ್ಟುದಾರರು ಅವರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ಅವರು ಈ ಸಂಸ್ಥೆಯ ಅಧ್ಯಕ್ಷರಿಂದ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ತನಿಯಪ್ಪ ಕಾಂಪೌಂಡ್ ಮತ್ತು ಕೆಂಪು ಕಲ್ಲಿನ ಕೆಲಸವನ್ನು ಮಾಡಿದವರು ವೇದಿಕೆಗೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ತನಿಯಪ್ಪ. ನಿತಾಯ್ ಅವರು ಕೂಡ ಕಾಂಪೌಂಡು, ಇಂಟರ್ಲಾಕ್, ಕಾಂಕ್ರೀಟ್, ಚೇಂಬರ್ ಕನ್ಸ್ಟ್ರಕ್ಷನ್, ಕಮರ್ಷಿಯಲ್ ಮೆಷಿನರಿಯ ಕೆಲಸವನ್ನು ಮಾಡಿದವರು. ನಿತಾಯ್ ವೇದಿಕೆಗೆ ಬರಬೇಕು, ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಪ್ರಶಾಂತ್ ದಯವಿಟ್ಟು ಬನ್ನಿ ಬೇಗ. ತನಿಯಪ್ಪ, ನಿತಾಯ್,
ಹಾಗೆ ಪ್ರಶಾಂತ್ ಕಮರ್ಷಿಯಲ್ ಫೂಟಿಂಗ್ನ ಕೆಲಸ, ಪ್ಲಿಂತಿನ ಕೆಲಸ, ಪ್ಲಾಸ್ಟ್ರಿಂಗಿನ ಕೆಲಸವನ್ನು ಮಾಡಿದವರು. ದಯವಿಟ್ಟು ವೇದಿಕೆ ಬರಬೇಕು. ಮನ್ಸೂರ್ ಟೈಲಿಂಗ್, ಡ್ಯಾಡು, ಗ್ರಾನೈಟ್ ಮತ್ತು ಫ್ಲೋರಿಂಗಿನ ಕೆಲಸವನ್ನು ಮಾಡಿದವರು. ಬನ್ನಿ ಬನ್ನಿ, ವೇದಿಕೆ ಬನ್ನಿ. ತನ್ನ ಜೊತೆಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರನ್ನು ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಸದಾ ಗುರುತಿಸುತ್ತಾ ಗೌರವಿಸುತ್ತಾ ಬಂದವರು ಮತ್ತು ಕಾರ್ಮಿಕರನ್ನು ಮನೆಯ ಬಂಧುವಿನಂತೆ ಪರಿಗಣಿಸಿದವರು ಗೋಪಾಲಕೃಷ್ಣ ಭಟ್ರು. ಬಹುಶಃ ಅವರ ಅನೇಕ ಕಾರ್ಯಕ್ರಮಗಳಲ್ಲಿ ತಾವು ಮಾಧ್ಯಮದಲ್ಲಿ ಗಮನಿಸಿರ್ಬೋದು. ಸಚಿನ್ ಪೇಂಟಿಂಗಿನ ಕೆಲಸ ಮಾಡಿದವರು ಸಚಿನ್. ಮಹೇಶ್ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸವನ್ನು ಮಾಡಿದವರು ಮಹೇಶ್. ಹಾಗೆ ಮೋಹನ್ ಅವರು ಸ್ಟ್ರಕ್ಚರಲ್ ಫ್ಯಾಬ್ರಿಕೇಷನ್, ರೂಫಿಂಗ್, ಸ್ಪೆಷಲ್ ಮೆಟಲ್ ವರ್ಕ್ಗಳನ್ನೆಲ್ಲ ಮಾಡಿದವರು ಮೋಹನ್ ಅವರು. ಅಜಿತ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಕೆಲಸವನ್ನು ಮಾಡಿದವರು ಅಜಿತ್. ಬೇಗ ಬನ್ನಿ ವೇದಿಕೆಗೆ, ಬನ್ನಿ ಬನ್ನಿ ಬನ್ನಿ. ಮೈನು ಇಂಟರ್ಲಾಕ್ ಲೇಯಿಂಗ್ ಮತ್ತು ರೋಡ್, ಪಾರ್ಕ್ ರೋಡ್ ಮತ್ತು ಪಾರ್ಕಿಂಗಿನ ಕೆಲಸವನ್ನು ಮಾಡಿದವರು ಮೈನು ಅವರು. ಆಮೇಲೆ ಟುನ್ ಇಂಟರ್ಲಾಕಿನ ಕೆಲಸವನ್ನು ಮಾಡಿದವರು. ಇಂಟರ್ಲಾಕನ್ನು ತಯಾರು ಮಾಡುವ ಕೆಲಸ, ದಿನಕ್ಕೆ 5,000 ಇಟ್ಟಿಗೆಗಳನ್ನು ಅಂದರೆ ಇಂಟರ್ಲಾಕ್ ಇಟ್ಟಿಗೆಗಳನ್ನು ದಿನಂಪ್ರತಿ ತಯಾರು ಮಾಡ್ತಾ ಇದ್ದಂಥವರು. ಟುನ್ ಅಂತವರ ಹೆಸರು. ನಮ್ಮ ರಾಜ್ಯದವರಲ್ಲ, ಬೇರೆ ರಾಜ್ಯದವರು. ಆಮೇಲೆ ಗಣೇಶ್ ಅವರು ಪ್ರೀಕಾಸ್ಟ್ ರೆಡಿ ವಾಲ್ ಪ್ರೊಡಕ್ಷನನ್ನು ಮಾಡಿದವರು. ಅದು ಕೂಡ ಇದೇ ಈ ಬಡಾವಣೆಯ ಇನ್ನೊಂದು ತುದಿಯಲ್ಲಿ ತಯಾರಾಗ್ತಾ ಇದೆ. ದಿನಂಪ್ರತಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಬೇಕಾದ ಇಂಟರ್ಲಾಕ್ಗಳನ್ನು ಪ್ರೀಕಾಸ್ಟ್ ವಾಲ್ ಪ್ರೊಡಕ್ಷನನ್ನು ಮಾಡ್ತಾ ಇದ್ದವರು. ಹಾಗೆ ಪುನೀತ್ ಮತ್ತು ಶ್ರೀದುರ್ಗಾ ಅವರು ಕಮರ್ಷಿಯಲ್ನ ಗಟ್ಟರ್ ಸ್ಲ್ಯಾಬ್ ಕಾಸ್ಟಿಂಗ್ ಮಾಡ್ತಾಯಿದ್ದರು, ಸ್ಲ್ಯಾಬ್ ಕಾಸ್ಟಿಂಗ್ ಮಾಡ್ತಾಯಿದ್ದವರು, ಗಟ್ಟರ್ನ ಸ್ಲ್ಯಾಬ್ ಕಾಸ್ಟಿಂಗ್ ಮಾಡ್ತಿದ್ದವರು. ಆಮೇಲೆ ಗಣೇಶ್ ಕಮರ್ಷಿಯಲ್ ಶಟರಿಂಗ್ ಮತ್ತು ಮೇಸನರಿ ಕೆಲಸ ಮಾಡಿದವರು ಮತ್ತು ಕಾಂಪೌಂಡ್ ವಾಲ್ ಕೆಲಸ ಅವರೇ. ದಯಾನಂದ್ ಲೇಔಟಿನ ಕೆಲಸಗಳನ್ನು ಮಾಡಿದವರು ಮತ್ತು ಎಲೆಕ್ಟ್ರಿಕಲ್ ಕೆಲಸವನ್ನು ಕೂಡ ಮಾಡಿದವರು. ಇನ್ನು ಸೂಪರ್ವೈಸರ್ಸ್ ಆಗಿ ಕೆಲಸವನ್ನು ಮಾಡಿದವರು ಜಗದೀಶ್, ರಚನ್, ಅನಿಕೇತನ್. ದಯವಿಟ್ಟು ವೇದಿಕೆಗೆ ಬನ್ನಿ. ಜಗದೀಶ್, ರಚನ್, ಅನಿಕೇತನ್, ಅಶ್ವಥ್, ದೀಕ್ಷಿತ್, ಅಶೋಕ್ ಮುಸಾಲಿ, ದೇವಿ ಪ್ರಸಾದ್, ಅರವಿಂದ್, ವೆಂಕಟರಾಜ್, ಯಶವಂತ PR. ಬನ್ನಿ ಬನ್ನಿ. ಜಗದೀಶ್, ರಚನ್, ಅನಿಕೇತನ್, ಅಶ್ವಥ್, ದೀಕ್ಷಿತ್, ಅಶೋಕ್ ಮುಸಲಿ, ದೇವಿ ಪ್ರಸಾದ್, ಯಶವಂತ್, ವೆಂಕಟರಾಜ್. ಯಶವಂತ್ ಅವರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ, ವೆಂಕಟರಾಜ್ ಅವರು ಸ್ಟೋರ್ ಮ್ಯಾನೇಜರ್ ಆಗಿ, ಅರವಿಂದ್ ಅವರು ಮೆಷಿನರಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಉಳಿದವರು ಸೂಪರ್ವೈಸರ್ಸ್ ಆಗಿ ಇಲ್ಲಿ ದುಡಿದವರಾಗಿದ್ದಾರೆ. ಸಂಸ್ಥೆ ವತಿಯಿಂದ ಅವರಿಗೆಲ್ಲ ಗೌರವಾರ್ಪಣೆ. ತಮ್ಮ ಎಲ್ಲ ಮೀಟಿಂಗ್ಗಳಲ್ಲಿ ಅವರು ಕೊಡುವ ಸೂಚನೆಗಳನ್ನು ಅಕ್ಷರಶಃ ಪಾಲಿಸುತ್ತಾ ಸಂಸ್ಥೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ ಕಾರ್ಯಕರ್ತರಿವರು. ದೊಡ್ಡ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಕೊಡುವ ದೊಡ್ಡ ಒಂದು ಪ್ರೋತ್ಸಾಹ ಅಂತ ಭಾವಿಸಬಹುದು.
ಹೆಸರು ಕರೆದವರ ಪೈಕಿ ಯಾರಾದರೂ ಬರಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಬನ್ನಿ, ಸತ್ಕಾರವನ್ನು ಸ್ವೀಕರಿಸಿ. ಅನ್ಯ ಕಾರ್ಯಕ್ರಮದ ನಿಮಿತ್ತ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಈ ಸಭೆಯಿಂದ ನಿರ್ಗಮಿಸಲಿಕ್ಕಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆ ಮಾಡಿ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ದ್ವಾರಕಾದ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಗಿಡಗಳನ್ನು ಕೊಟ್ಟು ಸತ್ಕರಿಸುವ ಒಂದು ಪದ್ಧತಿ ಇದೆ. ಧನ್ಯವಾದಗಳು ಸರ್. ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಲಂಕಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ಉಪ್ಪಂಗಳ ಸರ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. 2 ಮಾತಾಡಿ ದಯವಿಟ್ಟು. ದ್ವಾರಕಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಹಾಗೂ ಈ ದಿನದ ಈ ಸಮಾರಂಭದ ಅಧ್ಯಕ್ಷರಾದಂಥ ಗೋಪಾಲಣ್ಣವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ಕಿರಿಯರೇ, ಒಂದು ಒಳ್ಳೆಯ ದಿವಸ ಅಂದರೆ ಯೋಗ ದಿನ ಅಂತ ಏನೋ ಮನ್ನಣೆ ಪಡೆದಂಥ ಈ 21ನೇ ತಾರೀಕಿಗೆ ಹಿರಿಯರ ಈ ಉಜ್ಜೀವನ ಬಡಾವಣೆಯ ಲೋಕಾರ್ಪಣಾ ಸಮಾರಂಭವನ್ನು ಗೋಪಾಲಣ್ಣ ಇಟ್ಕೊಂಡಿದ್ದಾರೆ. ಹೇಳಿ ಕೇಳಿ ಉಜ್ಜೀವನ ಅಂದರೆ ಅದು ಹಿರಿಯರಿಗೆಲ್ಲ ಗೊತ್ತಿರುವಂತೆ ಸಂಸ್ಕೃತದ ಶಬ್ದ. ಹೊಸ ಜೀವನಕ್ಕೆ ಅಂದರೆ ರಿಜ್ಯುನೇಷನ್ ಅಂತೇಳಿ ಹೇಳ್ಬೋದು. ಆ ರೀತಿಯ ಒಂದು ವ್ಯವಸ್ಥೆಗೆ ಈ ಒಂದು ಬಡಾವಣೆ ಇವತ್ತು ನಿರ್ಮಾಣ ಆಗಿದೆ. ಇದರ ಸದುಪಯೋಗ ಎಲ್ಲ ಅಗತ್ಯವಿರುವ ಹಿರಿಯ ನಾಗರಿಕರಿಗೆ ಸಿಗಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ನೀಡಿದಂಥ ಸಂಘಟಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಇನ್ನು ಮುಂದೆ ಮನವಳಿಕೆಯ ಡಾಕ್ಟರ್ ಹೇಮಂತ್ ರೈ ಅವರು, ರೆಸಾರ್ಟ್ ಉದ್ಯಮದಲ್ಲಿ ತಜ್ಞರು ಮತ್ತು ಅದನ್ನು ನಡೆಸ್ತಾ ಇರುವವರು, ಬೆಂಗಳೂರಿನಲ್ಲಿ ಸದ್ಯ ವಾಸವಿದ್ದಾರೆ, ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅವರು ಡಾಕ್ಟರ್ ಅಂದರೆ ವೈದ್ಯರಲ್ಲ, ಅವರು ಸಂಶೋಧಕರಾಗಿ ಡಾಕ್ಟರೇಟ್ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದವರು. ಈ ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. ತಾಯಿ ದುರ್ಗಾಂಬಿಕೆಗೆ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿಸ್ತಕ್ಕಂಥ ಎಲ್ಲ ಬಂಧುಗಳೇ, ಉಜ್ಜೀವನ ಹೊಸ ಜೀವನ ಅನ್ನುವಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೇಳ್ಬೋದು. ಯಾಕೆಂತ ಹೇಳಿದರೆ ಹಳ್ಳಿಗಳಲ್ಲಿ ಇದೊಂದು ವಿಶೇಷ, ಪೇಟೆಗಳಲ್ಲಿ ವಿಶೇಷ ಅಲ್ಲ ಇದು. ಅಂದರೆ ಬೇರೆ ಬೇರೆ ಹೆಸರಿಂದ ಕರೆಯಲ್ಪಟ್ಟು ಹಿರಿಯ ನಾಗರಿಕರಿಗೋಸ್ಕರ ಮಕ್ಕಳಿಗೆ ಯಾವಾಗ ತಂದೆ ತಾಯಿ ಬೇಡ ಅಂತ ಆಗ್ತಾರೋ ಆವಾಗ ಕರ್ಕೊಂಡು ಹೋಗಿ ಇಡತಕ್ಕಂಥ ಒಂದು ಜಾಗ ಇದ್ದರೆ ಅದು ಹಿರಿಯ ನಾಗರಿಕರಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು ಪೇಟೆಯಲ್ಲಿ. ಅದಕ್ಕೆ ಪೂರ್ಣ ವಿರುದ್ಧವಾಗಿ ಹಿರಿಯರಿಗೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಲೈಫನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಉಜ್ಜೀವನ ಅನ್ನುವಂಥದ್ದು ಒಂದು ಹೊಸ ಜೀವನವನ್ನು ಹಿರಿಯ ನಾಗರಿಕರಿಗೆ ಅವರಿಗೆ ಸಿಗಬೇಕಂತ ಗೌರವಗಳೊಂದಿಗೆ ಕೊಡಲಿಕ್ಕೆ ಸಜ್ಜಾಗಿರುವಂಥದ್ದು. ಇದರ ಮೂಲಕ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಭಟ್ರಿಗೆ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತ ಆಶಿಸ್ತೇನೆ. ಕೆಲವೊಂದು ವರ್ಷಗಳ ಹಿಂದೆ ನಾನು ಚೆನ್ನೈಯಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಪಾಲಕ್ಕಾಡ್ನ ಒಂದು ಫ್ಯಾಮಿಲಿಯಲ್ಲಿ, ಪಾಲಕ್ಕಾಡ್ನ ಇಂಥ ಒಂದು ಹಳ್ಳಿ ಪ್ರದೇಶದಿಂದ ಬಂದಂಥ ಒಂದು ಫ್ಯಾಮಿಲಿ ಅಲ್ಲಿ ಉದ್ಯಮವನ್ನು ಮಾಡಿಕೊಂಡಿರ್ತಾರೆ.
ಅವರ ಅಪ್ಪ ಅಮ್ಮ ಕೂಡ ವಯಸ್ಸಾಗಿರ್ತಾರೆ. ಅಪ್ಪ ಅಮ್ಮ ರಿಟೈರ್ಡ್ ಅಂದರೆ ದೊಡ್ಡ ಒಂದು ಏರ್ಫೋರ್ಸಲ್ಲಿದ್ದು ರಿಟೈರ್ಡ್ ಆಗಿರ್ತಕ್ಕಂಥ ಅಪ್ಪ ಅಮ್ಮ, ಅಂದರೆ ಏರ್ಫೋರ್ಸಲ್ಲಿ ಇರ್ತಕ್ಕಂಥ ಅಂಥ ಒಂದು ಕ್ವಾಲಿಟಿ ಜೀವನವನ್ನು ನಡೆಸಿ ಅದರಿಂದ ರಿಟೈರ್ಡ್ ಆಗಿ ಈಗ ಮಗನೊಂದಿಗೆ ಚೆನ್ನೈಯಲ್ಲಿ ವಾಸ. ಮಗ ಫ್ಯಾಮಿಲಿ ಅವರ ಮಕ್ಕಳು ಎಲ್ಲ ಇರುವಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮಗ ಇನ್ನೊಂದು ಫ್ಲ್ಯಾಟನ್ನು ಕರೆದು ಹತ್ತಿರದಲ್ಲಿ ಅದೇ ಒಂದೇ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ ಇನ್ನೊಂದು ಫ್ಲ್ಯಾಟನ್ನು ತೆಗೆದು ಅವರನ್ನು ಒಟ್ಟಿಗೆ ಅಂದರೆ ಅಪ್ಪ ಅಮ್ಮನನ್ನು ಬಿಟ್ಟು ಇರೋ ಹಾಗಿಲ್ಲ, ಆದರೆ ಅವರಿಂದಾಗಿ ಸಮಸ್ಯೆನೂ ಆಗಬಾರ್ದು ಅಥವಾ ಅವರಿಗೂ ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಅಪ್ಪ ಅಮ್ಮನನ್ನು ಪ್ರೀತಿಸುವಂಥ ಮಗನೇ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಹತ್ತಿರದಲ್ಲಿರ್ತಕ್ಕಂಥ ಒಂದು ಫ್ಲ್ಯಾಟನ್ನು ತಗೊಂಡು 2 ಮನೆ, ಒಂದೇ ಅಪಾರ್ಟ್ಮೆಂಟಲ್ಲಿ 2 ಮನೆ ಇರ್ತದೆ. ದಿನಕ್ಕೊಂದು ಸಲ ಮಗ ಹೋಗಿ ಅಪ್ಪ ಅಮ್ಮನ ಕ್ಷೇಮ ಸಮಾಚಾರವನ್ನು ನೋಡುವಂಥದ್ದು. ಮತ್ತು ಅವರನ್ನು ನೋಡ್ಕೊಳ್ಳಿಕ್ಕೆ ಅಲ್ಲೊಂದು ಮೇಡ್, ಅಲ್ಲಿ ನರ್ಸ್ ಕೂಡ, ಅಂದರೆ ಅವರಿಗೆ ಯಾವುದಾದೊಂದು ಅವಶ್ಯಕತೆ ಇದ್ದಲ್ಲಿ ಅವ್ರನ್ನ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂಥದ್ದು. ಆದರೆ ಅದು ಎಷ್ಟು ಜನರಿಗೆ ಸಾಧ್ಯ, ಯಾವ ರೀತಿಯಲ್ಲಿ ಸಾಧ್ಯ ಇದೆ, ಅಥವಾ ಚೆನ್ನೈಯಲ್ಲಿರುವ ಇರ್ಬೋದು, ಅಥವಾ ಮಗ ವಿದೇಶದಲ್ಲಿದ್ದಾನೆ, ಅಥವಾ ಮಗ ಬೇರೆ ಒಂದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದಾನೆ, ಅವನಿಗಿಂಥ ವ್ಯವಸ್ಥೆಗಳು ಆಗೋದಿಲ್ಲ ಅಂತ ಆದಾಗ ಏನು ಮಾಡುವಂಥದ್ದು? ಅಂಥ ಒಂದು ಭವಿಷ್ಯದ ಒಂದು ಚಿಂತನೆಯನ್ನು ಇಟ್ಕೊಂಡು ಇವತ್ತು ಈ ದ್ವಾರಕಾ ಗ್ರೂಪ್ ಕೆಮ್ಮಾರ ಅನ್ನುವಂಥ ಈ ಜಾಗದಲ್ಲಿ ಮಾಡಿರತಕ್ಕಂಥದ್ದು ಹಿರಿಯ ನಾಗರಿಕೆ ಆ ಒಂದು ಕ್ವಾಲಿಟಿ ಲೈಫನ್ನು ಕೊಡಬೇಕನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ. ನಾನು ನನ್ನ ಒಬ್ಬ ಮಿತ್ರರಲ್ಲಿ ಕೂಡ ನಿನ್ನೆ ಇದನ್ನು ಮಾತಾಡ್ತಾ ಇದ್ದೆ, ಚರ್ಚಿಸ್ತಾ ಇದ್ದೆ. ಇವತ್ತು ಪೇಟೆಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಒಂದು 2-3 ಕಿಲೋಮೀಟರ್ಗಳ ಪ್ರಯಾಣವನ್ನು ಮಾಡಬೇಕು ಅಂದರೆ ಸುಮಾರು ಅರ್ಧ ಗಂಟೆಗಳ ಸಮಯ ಬೇಕಾಗ್ತದೆ. ಅದರೊಟ್ಟಿಗೆ ಆ ಜಂಜಟ್ ಇರ್ಬೋದು, ಅಥವಾ ಆ ಒಂದು ಕ್ವಾಲಿಟಿ ಆಫ್ ಲೈಫ್ ನಾವು ಏನು ಅಂತ ಹೇಳ್ತೇವೆ, ಆ ಒಂದು ಶುದ್ಧವಾದಂಥ ವಾತಾವರಣ ಇರ್ಬೋದು, ಶುದ್ಧವಾದಂಥ ಗಾಳಿ ಇರ್ಬೋದು, ಅದು ಯಾವುದು ಸಿಗೋದಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಕೊಡುವಂಥ ಒಂದು ವಿಶೇಷವಾದ ಪರಿಕಲ್ಪನೆಯನ್ನು ಹೊತ್ತು ಈ ದ್ವಾರಕಾ ಗ್ರೂಪ್ ಇವತ್ತು ಕೆಮ್ಮಾರದಲ್ಲಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಒಂದು ವಿಶೇಷ ವ್ಯವಸ್ಥೆ. ಗಣರಾಜ್ ಕುಂಬ್ಳೆ ಸರ್ ಹತ್ರ ಮಾತಾಡ್ತಾಗ ಅವರು ವಿವರವಾಗಿ ಹೇಳಿದ್ರು ಇಲ್ಲಿ ಯಾವುದೆಲ್ಲ ವ್ಯವಸ್ಥೆಗಳಿದೆ ಅಂಥೇಳಿ. ಹಿರಿಯರಾದ ಮೇಲೆ ಅವ್ರಿಗೆ ಏನು ಬೇಕು, ಅವರಿಗೆ ಬೇಕಾಗಿರುವಂಥದ್ದು ಅವರ ಸಮಾನ ವಯಸ್ಸಿನವರು ಅಥವಾ ಸಮಾನ ಮನಸ್ಸಿನವರು ಸಾಯಂಕಾಲ ಹೋಗುವಾಗ ಒಂದು ವಿಹಾರವನ್ನು ಹೋಗಿ ಅವರೊಟ್ಟಿಗೆ ಮಾತಾಡ್ತಾ ಇರುವಂಥದ್ದು ಇರ್ಬೋದು, ಅಥವಾ ಅವರು ಧ್ಯಾನವನ್ನು ಮಾಡುವಂಥದ್ದು ಸಂದರ್ಭದಲ್ಲಿ ಆ ಒಂದು ವ್ಯವಸ್ಥೆ ಇರ್ಬೋದು, ಅಥವಾ ಯಾವುದಾದ್ರೂ ಆವಾಗ ಬೇಕಾದಂಥ ಪ್ರಥಮ ಚಿಕಿತ್ಸೆ ಇರ್ಬೋದು, ಅಥವಾ ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಅಂಥ ಒಂದು ವ್ಯವಸ್ಥೆಗಳಿರ್ಬೋದು, ಅಥವಾ ಪ್ರಕೃತಿಯೊಂದಿಗೆ ಇರಬೇಕು ಅಂತೇಳಿ ಗೋಶಾಲೆಯನ್ನು ಕೂಡ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ. ಅವರ ಫ್ಯಾಮಿಲಿಯವರು ಬಂದರೆ, ಮಕ್ಕಳು ಬಂದರೆ ಇಲ್ಲಿ ಉಳ್ಕೊಳ್ಬೋದು ಅಂಥ ಒಂದು ವ್ಯವಸ್ಥೆ, ರೂಮ್ಗಳ ವ್ಯವಸ್ಥೆ ಇದೆ. ಹಸಿವಾದಾಗ ರೆಸ್ಟೋರೆಂಟ್ಗಳು ಇಲ್ಲಿ ವ್ಯವಸ್ಥೆ ಇದೆ. ಏನಾದರೂ ಒಂದು ಅಗತ್ಯ ಸಾಮಗ್ರಿಗಳು ಬೇಕು ಅಂತ ಹೇಳಿದರೆ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ. ಯಾವ ಪೇಟೆಗಿಂತಲೂ ಕಮ್ಮಿ ಇಲ್ಲತಕ್ಕಂಥ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ 1-2 ನಿಮಿಷಗಳ ಅಂತರದಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಈ ದ್ವಾರಕಾ ಗ್ರೂಪ್ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಒಂದು ಈ ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಬಂಧುಗಳೇ. ಅದು ಒಂದು ಮುಖ. ಇದಂದರೆ ಇಲ್ಲಿ ಬಂದವರಿಗೆ ಅವರು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು. ಅದರೊಟ್ಟಿಗೆ ಈ ಊರಿನವರು ಇನ್ನೊಂದು ವಿಷಯವನ್ನು ತಿಳ್ಕೊಳ್ಬೇಕು. ಇದರ ಮೂಲಕ ಈ ದ್ವಾರಕಾ ಸಂಸ್ಥೆಯ ಶ್ರೀಯುತ ಗೋಪಾಲಕೃಷ್ಣ ಭಟ್ಟರು ಈ ಒಂದು ಮಹತ್ವದ ಕೊಡುಗೆಯನ್ನು ಊರಿನ ಜನರಿಗೆ ಕೊಡ್ತಾ ಇದ್ದಾರೆ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡುವ ಮೂಲಕ. ಅದು ಏನು ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪ್ರದೇಶಗಳು, ಇಲ್ಲಿ ಕೋಯಿಲ ಇರ್ಬೋದು, ಅಥವಾ ಪೆರಿಯಡ್ಕ ಇರ್ಬೋದು, ಉಪ್ಪಿನಂಗಡಿಯವರೆಗೆ, ಅಥವಾ ರಾಮಕುಂಜ, ಹಿರೇಬಣ್ಣಡಿ, ಈ ಎಲ್ಲ ಜಾಗದ ಜನರಿಗೆ ಒಂದು ಹೊಸ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ. ಅದು ಹೇಗೆ ಅಂತ ಹೇಳಿದರೆ ಇಲ್ಲಿ ಒಂದು 250, 230, 250 ಲೇಔಟ್ಗಳು ಅಷ್ಟೊಂದು ಮನೆಗಳು ಬರ್ತವೆ ಅಂತ ಹೇಳಿದರೆ ಪ್ರತಿನಿತ್ಯ ಇಲ್ಲೊಂದು 500 ಜನ ವಾಸ್ತವ್ಯವನ್ನು ಮಾಡ್ತಾರೆ. ಇಲ್ಲಿ ಒಂದು 500 ಜನ ವಾಸ್ತವ್ಯವನ್ನು ಮಾಡ್ತಾರೆ ಅಂತ ಹೇಳಿದರೆ ಅಷ್ಟೊಂದು ಇವತ್ತು ಹೊರಗಡೆ ನೋಡಿದರೆ ಅಲ್ಲೊಂದು ರಿಕ್ಷಾ ಸ್ಟ್ಯಾಂಡ್ ಆಗಿದೆ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ನಾಳೆ ಇಲ್ಲೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಆಗ್ತದೆ, ಅಥವಾ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದರೆ ಇಲ್ಲಿ ಹತ್ತಿರ ಬೇರೆ ಬೇರೆ ನಿಲ್ಲುವ ವ್ಯವಸ್ಥೆಗಳು ಆಗ್ಬೋದು, ಇಲ್ಲಿ ಹತ್ತಿರ ಅಂಗಡಿಗಳು ಬರ್ಬೋದು. ಇದೊಂದು ಸಮಗ್ರವಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಈ ಊರಿನ ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ಬಂಧುಗಳೇ. ಇದರ ಒಟ್ಟಿಗೆ ನಾವು ಅವರೊಟ್ಟಿಗೆ ನಿಂತು ಇದನ್ನು ಒಂದು ಕೇವಲ ಉಜ್ಜೀವನ ಬಡಾವಣೆ ಅಂತ ನೋಡದೆ ಈ ಒಂದು ಏರಿಯಾದ ಇಲ್ಲಿ ಪಶು ವೈದ್ಯಕೀಯ ಯೂನಿವರ್ಸಿಟಿ ಕೂಡ ಬರ್ತಾ ಇದೆ, ಇಲ್ಲಿ ಒಂದು CBSE ರೆಸಿಡೆನ್ಷಿಯಲ್ ಸ್ಕೂಲ್ ಕೂಡ ಬರ್ತಾ ಇದೆ. ಈ ಒಂದು ವ್ಯವಸ್ಥೆಯೊಟ್ಟಿಗೆ ಎಲ್ಲದ ಒಂದು ಸಮಗ್ರ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಮಾನ್ಯ ಸಂಸದರು ಕೂಡ ಹೇಳ್ತಾರೆ ಬ್ಯಾಕ್ ಟು ಊರು ಅನ್ನುವಂಥದ್ದು. ನಮ್ಮ ಯುವಕರು ಕೂಡ ಊರೊಟ್ಟಿಗೆ ಬಂದು ಇಂಥ ಒಂದು ವ್ಯವಸ್ಥೆಯೊಟ್ಟಿಗೆ ಜೋಡಣೆ ಆಗಿಕೊಂಡು ನಾವೆಲ್ಲರೂ ಸೇರಿ ಈ ಊರನ್ನು ಅಭಿವೃದ್ಧಿ ಮಾಡೋಣ, ಎಲ್ಲರೂ ನಾವು ಅವರಿಗೆ ಸಹಕಾರವನ್ನು ಕೊಡೋಣ, ಇಂಥ ಒಂದು ಕಾನ್ಸೆಪ್ಟ್ಗಳಿಗೆ ಪ್ರೋತ್ಸಾಹವನ್ನು ಕೊಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು ಡಾಕ್ಟರ್ ಹೇಮಂತ್ ರೈ ಅವರಿಗೆ. ಹಾಸ್ಪಿಟ್ಯಾಲಿಟಿಯ ಬಗ್ಗೆ PhD ಮಾಡಿದ ತಮ್ಮ ಬೆಲೆಯುಳ್ಳ ಮಾತುಗಳಿಗೆ ವಂದನೆಗಳು. ಇನ್ನು ಮುಂದೆ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ KS ಅವರು ಈ ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದನೆಗಳು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯ ನಾಗರಿಕರಿಗೂ ವಂದಿಸ್ತಾ, ಶ್ರೀಯುತ ಗೋಪಾಲಕೃಷ್ಣ ಭಟ್ರು ನಮ್ಮ ಈ ಪ್ರದೇಶಕ್ಕೆ ಉಜ್ಜೀವನ ಅಂತ ಹೇಳುವ ಹೆಸರಿನ ಒಂದು ವಸತಿ ಸಮುಚ್ಚಯವನ್ನು ಲೋಕಾರ್ಪಣೆ ಮಾಡಿ ಈ ಊರಿಗೆ ನೀಡಿದ್ದಾರೆ. ಅದು ನಮ್ಮ ಈ ಊರು, ನಾವೀಗ ಸಂಜೀವಣ್ಣ ನಾವೆಲ್ಲ ಮಾತಾಡಿದೆವು, ಹಿರಬಂಡಾಡಿ, ಬಜತ್ತೂರು, ಕೆಮ್ಮಾರ ಈ ಪ್ರದೇಶಕ್ಕೆ ಒಂದು ಭಾರಿ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈ ಊರಿನ ಜನರಿಗೆ ಬೇಕಾದಂತಹ ಸವಲತ್ತುಗಳು, ಹಿರಿಯರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು, ಧ್ಯಾನ ಮಂದಿರ, ಗೋಶಾಲೆ, ಕೃಷಿ ಮಾಡಲಿಕ್ಕೆ ಅಥವಾ ಸಕಲ, ಈಗ ನಮ್ಮ ಇವರು ಹೇಮಂತ್ ರೈ ಅವರು ಹೇಳಿದಾಗೆ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ವಸತಿ ಬಡಾವಣೆ ಇರಲಿಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆಗಳು ಕೂಡ ಇಲ್ಲಿವೆ. ಇಂತಹ ಒಂದು ಬಡಾವಣೆಯನ್ನು ನಮ್ಮ ಊರಿಗೆ ಅರ್ಪಿಸಿದ್ದಾರೆ. ನಮ್ಮ ಊರಿನ ಬೆಳವಣಿಗೆಗೆ ತುಂಬ, ಅವರು ಪುತ್ತೂರಲ್ಲಿಯೋ ಇನ್ನೆಲ್ಲಿಯೋ ಮಾಡ್ತಿದ್ರೆ ನಮ್ಮ ಊರಿಗೆ ಈ ವ್ಯವಸ್ಥೆ ಸಿಗ್ತಿರಲಿಲ್ಲ. ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮವರಿಗೆ ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಗೋಪಾಲಕೃಷ್ಣ ಭಟ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ಆದರೂ ಅವರೊಂದು ಈ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂದರೆ ಭಾರಿ ಒಳ್ಳೆಯ ಒಂದು ಹಸನ್ಮುಖಿಯಾಗಿ ಇದ್ದಾರೆ. ನಾವು ಇವತ್ತು ಪುತ್ತೂರಲ್ಲಿ ಕೂಡ ಅವರ ವಿಷಯವನ್ನು ಮಾತಾಡಿದೆವು. ಪುತ್ತೂರಿನಲ್ಲಿ ಇಂತಹ ವ್ಯವಹಾರ ಅಥವಾ ಬಡಾವಣೆಗಳನ್ನು ಮಾಡುವವರು ಸುಮಾರು ಜನ ಇದ್ದಾರೆ. ಆದರೆ ಈ ಹಳ್ಳಿಗೆ ಬಂದು ಇಂಥದ್ದನ್ನೊಂದು ಮಾಡಬೇಕು, ಈ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕು, ಈ ಊರಿಗೆ ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಅವರಿಗೆ ಕಂಡದ್ದು ಒಂದು ಒಳ್ಳೆಯ ವಿಚಾರ. ಅದಕ್ಕೋಸ್ಕರ ನಾನು ಅವರನ್ನು ಮತ್ತು ಅವರ ತೀರ್ಥರೂಪರನ್ನು ಎಲ್ಲರನ್ನು ಕೂಡ ಅಭಿನಂದಿಸ್ತಾ, ಎಲ್ಲ ಈ ಬಡಾವಣೆಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಇರುವವರಿಗೆಲ್ಲ ಈ ವ್ಯವಸ್ಥೆಗಳು ಆದಷ್ಟು ಬೇಗ ಕಲ್ಪಿಸುವಂತೆ ಅವರು ಮಾಡಲಿ. ಸಾಧಾರಣ 1 ವರ್ಷ 2 ವರ್ಷ ಎಲ್ಲ ವ್ಯವಸ್ಥೆಗಳಾಗಬೇಕಿದ್ರೆ ಬೇಕಾದೀತು. ಎಲ್ಲ ವ್ಯವಸ್ಥೆಗಳು ಆಗುವಾಗ ಭಾರಿ ಒಂದು ಚಂದದ ಸಮುಚ್ಚಯ ಇದು ಆಗ್ಬೋದು ಅಂತ ಕಾಣ್ತದೆ. ಆದ ಕಾರಣ ಇದೆಲ್ಲವೂ ಒಳ್ಳೆಯ ರೀತಿಯಲ್ಲಿ ಆದಷ್ಟು ಶೀಘ್ರವಾಗಿ ಎಲ್ಲರಿಗೂ ಸಿಗುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಮುಂದೆ ಅಧ್ಯಕ್ಷೀಯ ನುಡಿಗಳಿಗಾಗಿ ಶ್ರೀ ಗೋಪಾಲಕೃಷ್ಣ ಭಟ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಹಿರಿಯರ ಬಡಾವಣೆಯಲ್ಲಿ ನಿವೇಶನ ಮನೆಯನ್ನು ಖರೀದಿಸಿರುವ ಹಿರಿಯ ನಾಗರಿಕರಿಗೆ ಸತ್ಕಾರವನ್ನು ಮಾಡುವ ಕಾರ್ಯಕ್ರಮ ಅಲ್ಲಿ ವಿಶೇಷವಾದಂಥ ಒಂದು ಕೌಂಟರ್ ಪಾಯಿಂಟಲ್ಲಿ ನಡೀತದೆ. ಅದರಿಂದ ಅದನ್ನು ಗ್ರಾಹಕರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆಯ ಲೋಕಾರ್ಪಣಾ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂದಿರುವ ಹಿರಿಯರೇ, ಮಿತ್ರರೇ, ಮಾಧ್ಯಮ ಮಿತ್ರರೇ, ಹಾಗೆ ನನ್ನ ಕಾರ್ಮಿಕ ಮಿತ್ರರೇ, ಇವತ್ತು ಬಹುಶಃ ಕಳೆದ ಕೆಲವು ವರ್ಷಗಳ ನಮ್ಮ ಕನಸು ಏನಿದೆ ಅದು ನನಸಾಗಲಿಕ್ಕೆ ಒಂದು ಮುನ್ನುಡಿಯನ್ನು ಬರೆದಂತಹ ದಿನ. ಏನು ನಾವು ಈ ಪ್ರದೇಶದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೋ ಅದರ ಒಂದು 10-20% ಅಷ್ಟು ಕೆಲಸವನ್ನು ಈಗ ನಾವಿಲ್ಲಿ ಮಾಡಿ ಮುಗಿಸಿದ್ದೇವೆ. ಮುಂದೆ ಬಹಳಷ್ಟು ಇಲ್ಲಿ ವ್ಯವಸ್ಥೆಗಳು ಆಗಲಿಕ್ಕಿದೆ. ಅದು ಮನೆಗಳ ರೀತಿಯಲ್ಲಿರ್ಬೋದು ಅಥವಾ ಸೌಕರ್ಯಗಳ ರೀತಿಯಲ್ಲಿರ್ಬೋದು
ಅಥವಾ ಬೆಳವಣಿಗೆಗಳ ರೀತಿಯಲ್ಲಿರ್ಬೋದು. ನಮ್ಮ ಕಮರ್ಷಿಯಲ್ ಸೆಂಟರ್ ದ್ವಾರಕಾ ನೆಸ್ಟ್ ಏನಿದೆ ಅದರಲ್ಲಿ ಇರುವಂತಹ ಒಂದು ಸೂಪರ್ ಮಾರ್ಕೆಟ್, ಅದೇ ರೀತಿ ರಿಫ್ರೆಶ್ಮೆಂಟ್ನ ಮಾತ್ರ ಈಗ ಉದ್ಘಾಟನೆ ಆಗಿದೆ. ಮುಂದೆ ಬಹಳಷ್ಟು ನಾವು ಈಗಾಗಲೇ ನಮ್ಮ ಪರಿಚಯ ಪತ್ರದಲ್ಲಿ ಕೊಟ್ಟಾಗೆ ಬಹಳಷ್ಟು ಸೌಕರ್ಯಗಳನ್ನು, ಅದು ಫಿಸಿಯೋಥೆರಪಿ ಇರ್ಬೋದು, ಡೇ ಕೇರ್ ಸೆಂಟರ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಮೆಡಿಕಲ್ಸ್ ಇರ್ಬೋದು, ಕ್ಲಬ್ ಹೌಸ್ ಇರ್ಬೋದು, ಸಣ್ಣ ಮಿನಿ ಹಾಲ್ ಇರ್ಬೋದು, ಗೆಸ್ಟ್ ಹೌಸ್ಗಳಿರ್ಬೋದು, ಹಾಗೆ ಬಹಳಷ್ಟು ವ್ಯವಸ್ಥೆಗಳನ್ನು ಅಭಿವೃದ್ಧಿ ಹಂತದಲ್ಲಿದೆ. ಬಡಾವಣೆಯ ಒಳಗೆ ಹೋದರೆ ನಾವು ಈಗಾಗಲೇ ಅದರಲ್ಲಿ ಬೆಳವಣಿಗೆ ಮಾಡಿದಂತಹ ಲೇಔಟ್ನ ಸೈಟ್ಗಳು, ಇನ್ನು ಮುಂದೆ ಬರಲಿಕ್ಕಿರುವಂತಹ ನಮ್ಮ ಕಲ್ಪನೆಯ ಒಂದು ಸ್ಥಳೀಯ ಗೋತಳಿಯ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು ಚಿಕ್ಕ ಗೋಶಾಲೆಯ ಇರ್ಬೋದು, ಅದೇ ರೀತಿ ಯೋಗ ಮತ್ತು ಧ್ಯಾನ ಮೆಡಿಟೇಷನ್ಗಿರುವಂತಹ ಧ್ಯಾನ ಮಂದಿರ ಇರ್ಬೋದು, ಅದರ ಕೂಡ ಅಭಿವೃದ್ಧಿ ಹಂತದಲ್ಲಿದೆ. ಮತ್ತು ನಮ್ಮ ಎಲ್ಲ ಬಡಾವಣೆಗಳಲ್ಲಿ ಎಲ್ಲ ಕಡೆ ನಾವೊಂದು ಪಾರ್ಕನ್ನು ಡೆವಲಪ್ ಮಾಡುವಾಗ ಒಂದು ಥೀಮ್ ಬೇಸ್ಡ್ ಪಾರ್ಕ್ ಅಂತ ಹೇಳ್ತೇವೆ ನಾವು ಅದನ್ನು. ಅಂದರೆ ಅದೊಂದು ಪಾರ್ಕ್ ಅಂತ ಹೇಳುವಂಥದ್ದು ಕೇವಲ ಅಲಂಕಾರಿಕ ಗಿಡದಕ್ಕೆ ಸೀಮಿತವಾಗಿರದೆ, ಅದು ಆ ಬಡಾವಣೆಯಲ್ಲಿ ವಾಸ ಮಾಡುವ ಎಲ್ಲ ಜನರ ಉಪಯೋಗಕ್ಕೆ ಸಿಗುವ ಹಾಗೆ ಹಣ್ಣಿನ ಗಿಡಗಳಿರ್ಬೋದು, ಹೂವಿನ ಗಿಡಗಳಿರ್ಬೋದು, ಅದರೊಟ್ಟಿಗೆ ಇಲ್ಲಿ ನಾವು ವಿಶೇಷವಾಗಿ ಮದ್ದಿನ ಗಿಡಗಳು, ಅದೇ ರೀತಿ ತರಕಾರಿ ಗಿಡಗಳು, ಇದನ್ನು ಇಲ್ಲಿ ಮಾಡಲಿಕ್ಕೆ ಕೂಡ ಇದ್ದೇವೆ. ಬಹಳಷ್ಟು ಹೊಸತನ್ನು ಯೋಚಿಸ್ತಾ, ಬಹುಶಃ ಒಂದು ಉದ್ಯಮ, ಒಂದು ವ್ಯವಸ್ಥೆ ಅಭಿವೃದ್ಧಿ ಅಥವಾ ಯಶಸ್ವಿ ಆಗುವುದಕ್ಕೆ ಅಂತ ಹೇಳಿದರೆ ಹೊಸ ದಾರಿಯಿಂದ ಯೋಚಿಸಿದಾಗ, ಒಂದೇ ದಾರಿಯಲ್ಲಿ ನಾವು ಯೋಚಿಸಿದಾಗ ಅದು ಏನು ಕಾಪಿ ಆಗ್ತದೆ ಅಥವಾ ಜೆರಾಕ್ಸ್ ಆಗ್ತದೆ. ಹೊಸ ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆಯನ್ನು, ಒಂದು ಉದ್ಯಮವನ್ನು ಯೋಚಿಸಿದಾಗ ಅದು ಒಂದಷ್ಟು ಆ ಊರಿನ ಬದಲಾವಣೆಗೆ, ಹೊಸತನವನ್ನು, ಹೊಸ ರೀತಿಯ ವ್ಯವಸ್ಥೆಯನ್ನು ತರಲಿಕ್ಕೆ ಕಾರಣ ಆಗ್ತದೆ. ಈ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಹ ನನ್ನೆಲ್ಲ ಸಹೋದ್ಯೋಗಿಗಳು, ನನ್ನ ಕಾರ್ಮಿಕ ವರ್ಗದವರು, ಅದೇ ರೀತಿ ಎಲ್ಲ ನಮ್ಮ ಕೆಲಸಕ್ಕೆ ಸಹಕರಿಸಿದಂತಹ ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ಎಲ್ರಿಗೂ ಒಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮುಖ್ಯವಾಗಿ ನಮ್ಮ ಈ ಬಡಾವಣೆಯ ಒಂದು ಧ್ಯೇಯವಾಕ್ಯ ಏನಿದೆ, ಪ್ರೀತಿ, ಗೌರವ ಮತ್ತು ಭದ್ರತೆಗಾಗಿ ಅಂತ ಹೇಳಿ. ಬಹುಶಃ ಹಿರಿಯ ನಾಗರಿಕರಿಗೆ ಅಥವಾ ಯಾರಿಗೇ ಆದರೂ ಕೂಡ ಜೀವನದಲ್ಲಿ, ಹಿರಿಯ ನಾಗರಿಕೆ ಅಂತೇಳಿ ಅಲ್ಲ, ಯಾರಿಗೇ ಆದರೂ ಕೂಡ ಜೀವನದಲ್ಲಿ ಪ್ರೀತಿ, ಗೌರವ, ಭದ್ರತೆ ಅಂತ ಹೇಳುವುದು ಇಲ್ಲ ಅಂತಾದರೆ ಆ ಜೀವನ ಅದು ಉತ್ಕೃಷ್ಟವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅನಿಸಿಕೆಯಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಜೀವನವನ್ನು ಒಂದು ಹಂತದವರೆಗೆ ದುಡಿಮೆ ಮತ್ತು ಬೇರೆ ನಮ್ಮ ಮಕ್ಕಳ ಮತ್ತು ಸಮಾಜದ ಜವಾಬ್ದಾರಿಗೋಸ್ಕರ ಸವೆಸಿದ ಜೀವಗಳಿಗೆ ಒಂದು ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬೇಕು ಅಂತ ಹೇಳುವ ಭಾವನೆಯಿಂದ ಇಲ್ಲಿ ನಾವು ಪ್ರವರ್ತನೆಗೊಳಿಸುವಂತಹ ಈ ಏನು ಉಜ್ಜೀವನ ಇದೆ, ಇದು ಸಮಾಜಕ್ಕೆ ಉಪಯೋಗ ಆದಾಗ ನಮ್ಮ ಏನು ಈ ಪ್ರಯತ್ನ ಇದೆ ಅದು ಸಾರ್ಥಕ ಅಂತ ಅನಿಸ್ತದೆ. ಮತ್ತೊಮ್ಮೆ ಇದಕ್ಕಾಗಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸ್ತಾ, ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದು ನಮಗೆಲ್ಲ ಶುಭ ಹಾರೈಸಿದ ಎಲ್ಲ ಗಣ್ಯಮಾನರನ್ನು ಅಭಿವಂದಿಸ್ತಾ,
ಎಲ್ಲರ ಬದುಕು ಪ್ರೀತಿ, ಗೌರವ, ಭದ್ರತೆಯಿಂದ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರಿಗೆ ಸ್ಮರಣಿಕೆ ನೀಡಿ ಸತ್ಕರಿಸುವಂಥದ್ದು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರು ಅವರಿಗೆ ಗಿಡದ ಜೊತೆಗೆ ಸ್ಮರಣಿಕೆಯ ಸತ್ಕಾರ. ಶ್ರೀ ರಾಧಾಕೃಷ್ಣ KS ಅವರಿಗೆ, ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಅವರಿಗೆ, ಶ್ರೀ ರಮೇಶ್ ಉಪ್ಪಂಗಳ ಅವರಿಗೆ, ಶ್ರೀ SK ಆನಂದ್ ಕುಮಾರ್ ಅವರಿಗೆ, ಡಾಕ್ಟರ್ ಮುರಳೀಧರ್ ಅವರಿಗೆ, ಶ್ರೀ ಸದಾನಂದ ಶೆಟ್ಟಿಯವರಿಗೆ, ಇನ್ನು ಉಳಿದವರು ಮನೆಯವರೇ, ಅವರೆಲ್ಲರ ಪ್ರೀತಿಯ ಹಾರೈಕೆ ನಮ್ಮ ಜೊತೆಗಿದೆ. ಇನ್ನು ಮುಂದೆ ಧನ್ಯವಾದ ಸಮರ್ಪಣೆ ಶ್ರೀ ನವೀನ ಕೃಷ್ಣ S ಇವರಿಂದ. ಎಲ್ಲರಿಗೂ ನಮಸ್ಕಾರ. ನಮ್ಮ ದ್ವಾರಕ ಸಮೂಹ ಸಂಸ್ಥೆಯ ಹಲವು ವರ್ಷಗಳ ಕನಸು ಉಜ್ಜೀವನ, ಹೊಸ ಜೀವನ, ಹಿರಿಯ ನಾಗರಿಕರ ಬಡಾವಣೆ ಇಂದು ಲೋಕಾರ್ಪಣೆಗೊಳ್ತಾ ಇರುವಂತಹ ಶುಭ ಸಂದರ್ಭ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಗೋಪಾಲಕೃಷ್ಣ ಭಟ್ಟ ಅರ್ತ್ಯಡ್ಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಬಡಾವಣೆಯನ್ನು ಲೋಕಾರ್ಪಣೆಗೊಳಿಸಿದಂತಹ ಮಾಜಿ ಶಾಸಕರು ಹಾಗೆ ಸ್ಥಳೀಯರು ಆಗಿರುವ ಶ್ರೀ ಸಂಜೀವ ಮಠಂದೂರು ಇವರಿಗೆ ಧನ್ಯವಾದಗಳು. ನಮ್ಮ ದ್ವಾರಕ ನೆಸ್ಟ್ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿದ ಕರ್ನಾಟಕ ವಿಧಾನ ಪರಿಷತ್ನ ಶಾಸಕರಾಗಿರುವ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದ್ವಾರಕ ರಿಫ್ರೆಶ್ಮೆಂಟ್ಸ್ ಮತ್ತು ದ್ವಾರಕ ಮಾರ್ಟನ್ನು ಲೋಕಾರ್ಪಣೆಗೊಳಿಸಿದಂತಹ ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ರಮೇಶ್ ಉಪ್ಪಂಗಳ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೊಂದಿಗೆ ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತರಿರುವ ಮಾಸ್ಟರ್ ಪ್ಲಾನರಿ ಪುತ್ತೂರು ಇದರ ಶ್ರೀಯುತ SK ಆನಂದ್ ಕುಮಾರ್ ಇವರಿಗೆ ಧನ್ಯವಾದಗಳು. ಬೆಂಗಳೂರಿನ ಉದ್ಯಮಿಗಳಾಗಿರುವ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಾಮಕುಂಜ ಇದರ ಕಾರ್ಯದರ್ಶಿಗಳು ಹಾಗೆ ಉದ್ಯಮಿಗಳು ಆಗಿರುವ ಶ್ರೀಯುತ ರಾಧಾಕೃಷ್ಣ KS ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಶ್ರೀಯುತ ಸದಾನಂದ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಸಚಿನ್ ಟ್ರೇಡರ್ಸ್ ಇದರ ಮಾಲಕರಾಗಿರುವ ಶ್ರೀಯುತ ಮಂಜುನಾಥ ನಾಯ್ಕ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಜೀವಿನ್ ಸೀನಿಯರ್ ಕೇರ್ ಬೆಂಗಳೂರು ಇದರ ಡಾಕ್ಟರ್ ಮುರಳೀಧರ ಭಟ್ ಇವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಶ್ರೀಯುತ ಅಮೃತ ಕೃಷ್ಣ ಇವರಿಗೆ ಧನ್ಯವಾದಗಳು. ನಮ್ಮ ದ್ವಾರಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಹರಿಕೃಷ್ಣ ಭಟ್ಟ ಅರ್ತ್ಯಡ್ಕ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ದ್ವಾರಕ ಪ್ರತಿಷ್ಠಾನದ ನಿರ್ದೇಶಕರಾಗಿರುವ ಶ್ರೀಮತಿ ಲಕ್ಷ್ಮೀ ಅಮ್ಮ ಇವರಿಗೆ ಧನ್ಯವಾದಗಳು. ನಮ್ಮ ದ್ವಾರಕ ಸಮೂಹ ಸಂಸ್ಥೆಗಳ ಸಹಾಯಕ ನಿರ್ದೇಶಕರಾಗಿರುವ ಶ್ರೀಮತಿ ಅಶ್ವಿನಿ N ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಉಪಸ್ಥಿತರಿರುವ ಮಾಧ್ಯಮ ಮಿತ್ರರಿಗೆ ಮತ್ತು ಬಂಧು ಹಿತೈಷಿಗಳಿಗೆ, ಗ್ರಾಹಕರಿಗೆ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆಯ ಗಣ್ಯರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ 6 ಗಂಟೆಗೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಮುಗಿತಾ ಇದೆ. ಇದೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ಗಾಯಕರಾದ ಶ್ರೀ ರಾಹುಲ್ ವೆಲ್ಲಾಳ್ ಇವರ
ಬಳಗದವರಿಂದ ಭಕ್ತಿ ಸಂಗೀತ ಸುಧಾ ಎಂಬ ಸಂಗೀತ ಕಾರ್ಯಕ್ರಮ ನಿಮ್ಮ ಮುಂದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿಕ್ಕಿದೆ. ಗ್ರಾಹಕರಾಗಿರುವ ಹಿರಿಯ ನಾಗರಿಕರು ದಯಮಾಡಿ ಕೌಂಟರ್ ಪಾಯಿಂಟಲ್ಲಿ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಆಯ್ತು, ನಾಳೆ ಆತ್ಮೀಯ ಬಂಧುಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಖ್ಯಾತ ಅಂತಾರಾಷ್ಟ್ರೀಯ ಗಾಯಕ ಶ್ರೀ ರಾಹುಲ್ ವೆಲ್ಲಾಳ್ ಇವರ ಬಳಗದವರಿಂದ ಭಕ್ತಿ ಸಂಗೀತ ಸುಧಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ಧ್ವನಿವರ್ಧಕಕ್ಕೆ ಸಂಬಂಧಪಟ್ಟ ಸಿದ್ಧತೆಯನ್ನು ಮಾಡಿ ಆಗಿದೆ. ಆದ್ದರಿಂದ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗ್ಬೋದು. ಬಾಯಾರಿಕೆಯನ್ನು ಸ್ವೀಕರಿಸಿ ಆಗದಿದ್ದವರು ದಯಮಾಡಿ ಬಾಯಾರಿಕೆಯನ್ನು ಸ್ವೀಕರಿಸಿ. ಹಾಗೆಯೇ ಗ್ರಾಹಕ ಬಂಧುಗಳು ನಿರ್ದಿಷ್ಟ ಕೌಂಟರ್ನಲ್ಲಿ ತಮಗೆ ನೀಡುವ ಸತ್ಕಾರವನ್ನು ಸ್ವೀಕರಿಸಬೇಕು. ಉಜ್ಜೀವನದ ಗ್ರಾಹಕ ಬಂಧುಗಳು, ಇಲ್ಲಿ ಸೈಟ್ ಮನೆಯನ್ನು ಪರ್ಚೇಸ್ ಮಾಡಿದ ಗ್ರಾಹಕ ಬಂಧುಗಳು ಕೌಂಟರಲ್ಲಿ ದಯಮಾಡಿ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಸುಮಾರು 20-22 ಎಕರೆಗಳಷ್ಟು ವಿಸ್ತಾರವಾದಂತಹ ಈ ಭೂಮಿ ಇದು ಉಪ್ಪಿನಂಗಡಿಯಿಂದ 5 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಉಪ್ಪಿನಂಗಡಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ರಸ್ತೆಯಲ್ಲಿ 5 ಕಿಲೋಮೀಟರ್ ಮಾತ್ರ ದೂರ ಇದೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಇತ್ಯಾದಿ ಕ್ಷೇತ್ರಗಳಿಗೆ ಹೋಗುವವರಿಗೆ, ಅದೇ ರೀತಿಯಲ್ಲಿ ಸೌತೆಡ್ಕ ಮಹಾಗಣಪತಿ ಕ್ಷೇತ್ರಕ್ಕೆ ಹೋಗುವವರಿಗೆಲ್ಲ ಅನತಿ ದೂರದಲ್ಲಿದೆ. ಸರಿಸುಮಾರು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ 50 ಕಿಲೋಮೀಟರ್ ಇದ್ದರೆ ಸೌತೆಡ್ಕಕ್ಕೆ ಕೇವಲ 20 ಕಿಲೋಮೀಟ್ರಲ್ಲಿ ಇದು ಹತ್ತಿರವಾಗಿದೆ. ಹಾಗೆಯೇ ವಿಮಾನ ನಿಲ್ದಾಣಕ್ಕೆ ಇಲ್ಲಿಂದ ಸರಿಸುಮಾರು 60 ಕಿಲೋಮೀಟರ್ಗಳಷ್ಟು ಅಂತರ ಇದೆಯಷ್ಟೇ. ಅಂದರೆ ಒಂದೇ ಗಂಟೆಯಲ್ಲಿ ಹೋಗಿ ಬರಬಹುದಾದಷ್ಟು ದೂರ.
ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ವಿನ್ಯಾಸ ಮಾಡಿರುವ ಒಂದು ಬಡಾವಣೆ ಇದು. ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಅವರ ಜೊತೆಗೆ ಪ್ರೀತಿಯಿಂದ ಗೌರವದಿಂದ ವರ್ತಿಸುತ್ತಾ ಅವರ ಬದುಕಿಗೊಂದು ಭದ್ರತೆಯನ್ನು ಒದಗಿಸಿಕೊಡತಕ್ಕಂಥ ಒಂದು ಬಡಾವಣೆ ಇದು. ಈ ಬಡಾವಣೆಯ ಸದುಪಯೋಗವನ್ನು ಹಿರಿಯರು ತಾವೇ ಇಲ್ಲಿ ಸೈಟು ಮನೆಯನ್ನು ಖರೀದಿಸುವುದರ ಮೂಲಕವಾಗಿ ಮಾಡ್ಬೋದು. ಅದರ ಜೊತೆಗೆ ಮಕ್ಕಳು ತಮ್ಮ ಹಿರಿಯರಿಗಾಗಿ ಇಲ್ಲಿ ಸೈಟುಗಳನ್ನು ಖರೀದಿಸಿ ಅವರಿಗೆ ಒದಗಿಸಿಕೊಡ್ಬೋದು. ಈ ರೀತಿಯ ಒಂದು ವಿಶಿಷ್ಟವಾದ ಹಿರಿಯ ನಾಗರಿಕರಿಗಾಗಿ ಏರ್ಪಡಿಸಿದ ಸಿದ್ಧಗೊಳಿಸಿದಂತಹ ಒಂದು ಬಡಾವಣೆ ಇದು. ಇದರ ಸೌಲಭ್ಯವನ್ನು ಹಿರಿಯ ನಾಗರಿಕರು ಮತ್ತು ಅವರ ಬಂಧುಗಳು ಪಡೆದುಕೊಳ್ಳಬಹುದಾಗಿ ಅಪೇಕ್ಷಿಸ್ತೇವೆ. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗ್ರಾಹಕ ಬಂಧುಗಳಿಗೆ, ಸನ್ಮಿತ್ರರಿಗೆ ದ್ವಾರಕಾ ಸಂಸ್ಥೆಯ ವತಿಯಿಂದ ಸತ್ಕಾರದ ಏರ್ಪಾಡಿದೆ. ಈ ಪೆಂಡಾಲಿನ ಬಲಭಾಗದಲ್ಲಿ, ನನ್ನ ಬಲಭಾಗದಲ್ಲಿ ಸತ್ಕಾರದ ಸಿದ್ಧತೆ ಇದೆ. ಅದನ್ನು ಎಲ್ಲ ಆಗಮಿಸಿರುವ ಬಂಧುಗಳು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಕಾರ್ಯಕ್ರಮದ ಮುಕ್ತಾಯದಲ್ಲಿ ಬೆಳದಿಂಗಳ ಊಟ ಇದೆ, ಲಘುವಾದ ಊಟ ಇದೆ, ಇದನ್ನು ಕೂಡ ಸ್ವೀಕರಿಸಬೇಕು. ಸುಮಾರು 2 ಗಂಟೆಗಳ ಕಾಲ ಶ್ರೀ ರಾಹುಲ್ ವೆಲ್ಲಾಳ್ ಅವರು ನಮ್ಮ ಮುಂದೆ ಭಕ್ತಿ ಸಂಗೀತದ ಸುಧೆಯನ್ನು ಹರಿಸಲಿಕ್ಕಿದ್ದಾರೆ. ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ನೀಡಿ ಪ್ರಸಿದ್ಧರಾಗಿರುವ ಶ್ರೀ ರಾಹುಲ್ ವೆಲ್ಲಾಳ್ ಅವರು ಅತ್ಯಂತ ಕಿರಿಯ ಬಾಲಕನಾಗಿದ್ದಾಗಿನಿಂದಲೇ ಯೂಟ್ಯೂಬ್ಗಳಲ್ಲಿ ನಾವು ಕಂಡ ಒಂದು ಅದ್ಭುತ ಅಂತ ಪರಿಗಣಿಸಬೇಕು. ಯಾಕೆಂದರೆ ಇತ್ತೀಚೆಗಿನ 1-2 ದಶಕಗಳಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಸಂಗೀತದ ಸಾಧನೆಯೊಂದಿಗೆ ಮುಂದೆ ಬಂದು ನಮ್ಮ ಭಾರತೀಯ ಕಲೆಯನ್ನು ಜಗತ್ತಿನಾದ್ಯಂತ ಪಸರಿಸ್ತಾ ಇರುವುದು ಕಂಡಾಗ ಹೆಮ್ಮೆ ಆಗ್ತದೆ. ನಮ್ಮ ದೇಶದ ಈ ಸಂಸ್ಕೃತಿ, ಕಲೆ ಇತ್ಯಾದಿಗಳೆಲ್ಲ ಎಷ್ಟು ಬೆಲೆಯುಳ್ಳದ್ದು ಎನ್ನುವುದು ಅವರನ್ನು ಜಗತ್ತಿನ ಜನ ಗುರುತಿಸುವಾಗ ಗೊತ್ತಾಗ್ತದೆ. ನೋಡಿ, ಸಣ್ಣ ಸಣ್ಣ ಮಕ್ಕಳು ಕೂಡ ಅವರೊಟ್ಟಿಗೆ ನಿಂತು ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ. ಬಹುಶಃ ಆ ಮಕ್ಕಳಿಗೂ ಸಂಗೀತದಲ್ಲಿ ಅಷ್ಟೊಂದು ಆಸಕ್ತಿ ಇದ್ದಿರಬೇಕು. ಶ್ರೀ ರಾಹುಲ್ ವೆಲ್ಲಾಳ್ ಅವರು ಈಗ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ನಾಡಿನ ವಿವಿಧ ಕಡೆಗಳಿಂದ ಗಣ್ಯರು, ಬಂಧುಗಳು, ಸಂಗೀತಾಸಕ್ತರು, ಹಿರಿಯ ನಾಗರಿಕರ ಬಡಾವಣೆಯ ಕುರಿತಾದಂತಹ ಪರಿಕಲ್ಪನೆ ಹೊಂದಿದವರು ಮತ್ತು ಆಸಕ್ತ ಬಂಧುಗಳೆಲ್ಲ ಬಂದಿದ್ದೀರಿ. ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇವೆ. ಇಲ್ಲಿ ಬರಕ್ಕೆ ಶ್ರೀ ರಾಹುಲ್ ವೆಲ್ಲಾಳ್ ಅವರೊಂದಿಗೆ ಸಣ್ಣ ಸಣ್ಣ ಮಕ್ಕಳು, ಪುಟಾಣಿಗಳು ಎಷ್ಟು ಪ್ರೀತಿಯಿಂದ ಜೊತೆಗಿದ್ದುಕೊಂಡು ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ. ರಾಹುಲ್ ಕೂಡ ಭಾಳ ಪ್ರೀತಿಯಿಂದ ಆ ಮಕ್ಕಳನ್ನು ಆಲಿಂಗಿಸಿಕೊಂಡು ಫೋಟೋಕ್ಕೆ ತಮ್ಮ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಭಾಳ ವಿಶೇಷ. ಕಾರ್ಯಕ್ರಮಕ್ಕೆ ಬಹಳ ಮುಂಚಿತವಾಗಿ ಸಮಯೋಚಿತವಾಗಿ ಬಂದು ಬಹಳ ಸರಳವಾಗಿದ್ದು ಸತ್ಕರಿಸಿದವರು. ಇನ್ನೊಂದು ವಿಶೇಷ ನಾವು ಗಮನಿಸಬೇಕು. ಈ ಸಂಜೆಯ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸರಿಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಬೇಕಾಗ್ತಿತ್ತು. ಆದರೆ ಅವರು ಏನು ಮಾಡಿದ್ದಾರೆ ಅಂದರೆ, ಬೆಳಗಿನ ಹೊತ್ತಿನಲ್ಲಿ ಇಲ್ಲಿಗೆ ಬಂದು ಮಧ್ಯಾಹ್ನಕ್ಕೆ ಮುಂಚೆಯೇ ಧ್ವನಿವರ್ಧಕದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ರೆಡಿ ಮಾಡಿ ಅನಂತರ ವಿಶ್ರಾಂತಿಗೆ ಹೋದರು. ಇನ್ನೀಗ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಹೆಚ್ಚು ಹೊತ್ತೇನು ಬೇಕಾಗುವುದಿಲ್ಲ. ಆದ್ದರಿಂದ ಈ ಸಹಕಾರವನ್ನು ನಾವು ಸದಾ ನೆನೆಯುತ್ತೇವೆ. ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ಆಗಲಿ. ಎಲ್ಲ ಸಂಗೀತ ಕಲಾ ರಸಿಕರ ಪ್ರೋತ್ಸಾಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಲಿ ಅಂತ ಬಯಸ್ತೇವೆ. ದ್ವಾರಕಾ ಸಂಸ್ಥೆ ಸುದೀರ್ಘ ಕಾಲದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭಜನೆ, ಯಕ್ಷಗಾನ ಇತ್ಯಾದಿ ಕಲೆಗಳಿಗೆ, ಭರತನಾಟ್ಯ ಮುಂತಾದ ಕಲೆಗಳಿಗೆ ನಿರಂತರ ಪ್ರೋತ್ಸಾಹವನ್ನು ನೀಡ್ತಾ ಬರ್ತಾ ಇದೆ.
ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ದೀಪಕ್ ಕುಮಾರ್ ಕಲಾದೀಪ ಅವರು ಇಲ್ಲಿ ಸಭೆಯಲ್ಲಿದ್ದಾರೆ. ಅವರ ದಂಪತಿಗಳಿದ್ದಾರೆ. ಅವರ ಮೂಲಕವಾಗಿ ಯಕ್ಷಗಾನದ ಭರತನಾಟ್ಯದ ಕಾರ್ಯಕ್ರಮಗಳನ್ನು ಹಲವು ವರ್ಷಗಳಿಂದ ಅವರು ನೀಡುತ್ತಾ ಬಂದಿರುವವರು ಗೋಪಾಲಕೃಷ್ಣ ಭಟ್ರು. ಹಾಗೆ ಯಕ್ಷಗಾನದ ಹಿಮ್ಮೇಳ ತರಗತಿಗಳನ್ನು ಮತ್ತು ಮುಮ್ಮೇಳದ ಅಭ್ಯಾಸಗಳನ್ನು ಉಚಿತವಾಗಿ ಮಕ್ಕಳಿಗಾಗಿ ಅವರು ದ್ವಾರಕಾ ಸಂಸ್ಥೆ ಮೂಲಕ ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ಯೋಗ, ಸಂಗೀತ, ಕೀಬೋರ್ಡ್ ವಾದನ ಇತ್ಯಾದಿ ಕ್ಷೇತ್ರಗಳಲ್ಲಿ ಮಕ್ಕಳು ಆಸಕ್ತಿಯಿಂದ ಕಲಿಯುವುದಕ್ಕೆ ಮುಂದೆ ಬಂದರೆ ಉಚಿತವಾಗಿ ಅವರಿಗೆ ಬೋಧಿಸುವ ವ್ಯವಸ್ಥೆಯನ್ನು ಗೋಪಾಲಕೃಷ್ಣ ಭಟ್ರು ದ್ವಾರಕಾದ ಮೂಲಕ ಮಾಡ್ತಾ ಇದ್ದಾರೆ. ಇದು ನಾವು ಗುರುತಿಸಬಹುದಾದಂತಹ ಒಂದು ಸಂಗತಿ. ದ್ವಾರಕಾ ಸಂಸ್ಥೆಯ ಮೂಲಕವಾಗಿ ಸಮಾಜಮುಖಿಯಾಗಿ ಅನೇಕ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಗೀತ, ಸಾಹಿತ್ಯ ಇತ್ಯಾದಿಗಳಲ್ಲಿ ತುಂಬ ಆಸಕ್ತಿ ಇರುವ ದ್ವಾರಕಾ ಸಂಸ್ಥೆಯವರು ಅದೇ ರೀತಿಯಲ್ಲಿ ಸಂಸ್ಕೃತಿಯಲ್ಲಿ ಅತ್ಯಂತ ಮುಖ್ಯವಾದಂಥ ವೇದವಾಂಗ್ಮಯ ಇದನ್ನು ಕೂಡ ಎಳೆಯ ಒಟ್ಟುಗಳಿಗೆ ಬೋಧಿಸುವಂತಹ ವ್ಯವಸ್ಥೆ ಇದನ್ನು ಕಳೆದ 5 ವರ್ಷಗಳಿಂದ ವಸಂತ ವೇದ ಶಿಬಿರಗಳ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಉಚಿತವಾಗಿ ಮಕ್ಕಳಿಗೆ ತಮ್ಮ ಮನೆಯಲ್ಲಿಯೇ ವ್ಯವಸ್ಥೆಯನ್ನು ಮಾಡಿ ಗುರುಗಳ ಮುಖೇನ ವೇದ ಪಾಠವನ್ನು ಮಾಡಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ವರ್ಷವಂತೂ 100ರ ಹತ್ತಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಆ ವೇದ ಪಾಠವನ್ನು ಮಾಡಿಸಿಕೊಂಡು ಹೋಗಿದ್ದಾರೆ. ಇಂದು ಕಾರ್ಯಕ್ರಮವನ್ನು ನೀಡಲಿಕ್ಕಿರುವ ಕಲಾವಿದರ ಪರಿಚಯವನ್ನು ಮಾಡಿಕೊಡ್ತೇನೆ. ಸಂಕ್ಷಿಪ್ತವಾಗಿ, ವಿಸ್ತಾರವಾಗಿ ಹೇಳುವುದಕ್ಕೆ ತುಂಬ ವಿಚಾರಗಳಿವೆ, ಆದರೆ ಸಂಕ್ಷಿಪ್ತವಾಗಿ ಅದನ್ನು ಮಾಡಿಕೊಡಬೇಕು. ವೇದಿಕೆಗೆ ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ಶ್ರೀ ರಾಹುಲ್ ವೆಲ್ಲಾಲ್ ಬೆಂಗಳೂರು, ವಯಲಿನ್ ವಾದನದಲ್ಲಿ ಸಾಥ್ ನೀಡಲಿಕ್ಕಿರುವ ವಿದ್ವಾನ್ ಎಸ್ ಜನಾರ್ದನ್, ಹಾಗೆಯೇ ಮೃದಂಗ ಪಕ್ಕವಾದ್ಯವನ್ನು ನುಡಿಸಲಿಕ್ಕಿರುವ ವಿದ್ವಾನ್ ಎಸ್ ಪಿ ನಾಗೇಂದ್ರ ಪ್ರಸಾದ್ ಅವರು, ಸುಬ್ಬು ಅಂತಲೇ ಅವರನ್ನು ನಿಕ್ನೇಮಿನಿಂದ ಪ್ರೀತಿಯಿಂದ ಕರೀತಾರೆ. ಹಾಗೆ ಘಟಂನಲ್ಲಿ ಪಿ ಶಮಿತ್ ಗೌಡ ಇವರು ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಬೇಕು. ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತಿಸುವ. ದಯವಿಟ್ಟು ಬನ್ನಿ. ಕಲಾವಿದರ ಪರಿಚಯವನ್ನು ಮಾಡಿಕೊಡ್ತೇನೆ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತದೊಂದಿಗೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡಿನ ಒಂದು ಸಾಧನೆಯನ್ನು ಮಾಡಿದಂಥ ಒಬ್ಬ ಕಿರಿಯ ವಯಸ್ಸಿನ ಕಲಾವಿದ ಶ್ರೀ ರಾಹುಲ್ ವೆಲ್ಲಾಳ್ ಅವರು ತನ್ನ 4ನೇ ವಯಸ್ಸಿನಲ್ಲಿ ಸಂಗೀತಾಭ್ಯಾಸವನ್ನು ತೊಡಗಿ ಪದ್ಮಶ್ರೀ ರಂಜನಿ ಗಾಯತ್ರಿ, ವಿದುಷಿ ಕಲಾವತಿ ಅವಧೂತ್, ಶ್ರೀ ಸುಚೇತನ್ ರಂಗಸ್ವಾಮಿ ಮುಂತಾದಂತಹ ಕರ್ನಾಟಕ ಸಂಗೀತದ ಗುರುಗಳ ಕೃಪಾಶ್ರಯದಲ್ಲಿ ಸಂಗೀತದ ಅಭ್ಯಾಸವನ್ನು ಮಾಡಿದವರು ಶ್ರೀ ರಾಹುಲ್ ಅವರು. ಕೋಳೂರು ಜಯಚಂದ್ರರಾವ್ ಅವರಿಂದ ಮೃದಂಗದ ಕಲಿಕೆಯನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ. ವೆಸ್ಟರ್ನ್ ಪಿಯಾನೋದಲ್ಲಿ ಗ್ರೇಡ್ 8ರ ತನಕ ಲಂಡನ್ನ ಟ್ರಿನಿಟಿ ಸ್ಕೂಲ್ ಆಫ್ ಮ್ಯೂಸಿಕ್ನಲ್ಲಿ ಅವರು ಕಲಿತವರು. ಮತ್ತು ಎಲ್ಲರಿಗೂ ತಿಳಿದ ಅತ್ಯಂತ ಪ್ರಸಿದ್ಧವಾದ ಸಂಗತಿ ಅಂದರೆ ಶ್ರೀ ಕುಲದೀಪ್ ಎಂ ಪೈ ಅವರ ಮಾರ್ಗದರ್ಶನದಲ್ಲಿ ಒಂದೇ ಗುರು ಪರಂಪರಾ ಮಾಲಿಕೆಯಲ್ಲಿ ಹಾಡಿ ಜಗತ್ಪ್ರಸಿದ್ಧಿಯನ್ನು ಹೊಂದಿದಂತಹ ಎಳೆಯ ವಯಸ್ಸಿನ ಬಾಲಕ ಆದರೆ ಅತ್ಯಂತ ಧೀಮಂತ ಗಾಯಕ ಶ್ರೀ ರಾಹುಲ್ ವೆಲ್ಲಾಳ್ ಅವರು 14 ವರ್ಷ ಪೂರ್ತಿಯಾಗುವುದರ ಮೊದಲಾಗಿ ಪ್ರಪಂಚದ 7 ದೇಶಗಳಲ್ಲಿ ಅವರು ಸುತ್ತಾಡಿ ಗಾಯನ ಕಾರ್ಯಕ್ರಮವನ್ನು ನೀಡಿದವರು. ಮುಂದೆ ಒಟ್ಟು 11 ದೇಶಗಳಲ್ಲಿ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೊಲ್ಲಿ ರಾಷ್ಟ್ರಗಳು, ಸಿಂಗಾಪುರ್, ಮಲೇಷಿಯಾ, ಹಾಂಗ್ಕಾಂಗ್, ದಕ್ಷಿಣ ಆಫ್ರಿಕಾ, ಒಮನ್ ದ್ವೀಪಗಳು, ನೈಜೀರಿಯಾ, ಕೀನ್ಯಾ ಮುಂತಾದ ಅನೇಕ ದೇಶಗಳಲ್ಲಿ ತಮ್ಮ ಸಂಗೀತದ ಕಾರ್ಯಕ್ರಮದೊಂದಿಗೆ ಅವರು ಪ್ರಸಿದ್ಧರಾದವರು ಮತ್ತು ಜನಮಾನಸದಲ್ಲಿ ಮುದ್ರೆಯೊತ್ತಿದವರು. ಡಿಸ್ನಿಯವರ ಎನಿಮೇಟೆಡ್ ಸಿನಿಮಾ ಲಯನ್ ಕಿಂಗ್ ಎನ್ನುವ ಒಂದು ವಿಶಿಷ್ಟವಾದ ಚಲನಚಿತ್ರಕ್ಕೆ ಅವರು ಹಿನ್ನೆಲೆ ಹಾಡನ್ನು ಅವರು ಹಾಡಿದ್ದಾರೆ. ಅನೇಕರಿಗೆ ಆಶ್ಚರ್ಯ ಆಗ್ಬೋದು, ವಿದ್ಯಾರ್ಥಿ ದೆಸೆಯಲ್ಲಿ ಸಂಗೀತವನ್ನು ಹೀಗೆ ಪಟ್ಟು ಬಿಡದೆ ಅಭ್ಯಾಸ ಮಾಡಿದಂತಹ ಒಬ್ಬ ವ್ಯಕ್ತಿ ಶಾಲೆಯ ಕಲಿಕೆಯಲ್ಲಿ
ತನ್ನ ಅಕಾಡೆಮಿಕ್ ಸಾಧನೆಯಲ್ಲಿ ಏನು ಮಾಡಿರ್ಬೋದು ಅಂತ. ಆದರೆ ಆಶ್ಚರ್ಯ ಮತ್ತು ವಿಚಿತ್ರ ಎನ್ನಿಸುವಂತೆ, ಆದರೆ ಪ್ರತಿಭಾವಂತರಿಗೆ ಸಹಜ ಎನ್ನುವಂತೆ ರಾಹುಲ್ ಅವರು 10ನೇ ತರಗತಿಯಲ್ಲಿ 97% ಫಲಿತಾಂಶವನ್ನು ಪಡೆದು ಉತ್ತೀರ್ಣರಾಗಿ ಕೀರ್ತಿಯನ್ನು ಪಡೆದರು. ಅಂದರೆ ಶಾಲೆಯಲ್ಲಿ ಹಿಂದೆ ಬೀಳಲಿಲ್ಲ. ಅನಂತರ PUCಯಲ್ಲಿ 99% ಫಲಿತಾಂಶವನ್ನು ಪಡೆದುಕೊಂಡು ಅವರು ರಾಜ್ಯಕ್ಕೆ 10ನೇ ರ್ಯಾಂಕನ್ನು ಪಡೆದವರು. ಇದು ಕೂಡ ನಾವು ಗುರುತಿಸಬೇಕಾದಂಥ ಒಂದು ಅಂಶ. ಸದ್ಯ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಬೆಂಗಳೂರಿನಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳಿಗೆ ಅವರು ಭಾಜನರಾದವರು. ತಮ್ಮ ತಂದೆ ಶ್ರೀ ರವಿಶಂಕರ್ ವೆಲ್ಲಾಲ್ ಮತ್ತು ಶ್ರೀಮತಿ ಹೇಮಾ ಸೂರ್ಯನಾರಾಯಣ ಇವರ ಸುಪುತ್ರರಾದ ಇವರು ಮೂಲತಃ ವೆಲ್ಲಾಲ್ ಅಂದರೆ ಆಂಧ್ರ ಪ್ರದೇಶದ ಒಂದು ಪ್ರದೇಶ ಅಂತೆ. ಆದರೆ ಇವರು ಬಹುಕಾಲದಿಂದ ಬೆಂಗಳೂರಿನಲ್ಲಿ ವಾಸಿಸಿ ನೆಲೆಸಿ ಬೆಂಗಳೂರಿಗರೇ, ನಮ್ಮ ಕನ್ನಡಿಗರೇ ಆಗಿದ್ದಾರೆ ಎನ್ನುವುದು ಕನ್ನಡ ನಾಡಿನ ನಮಗೆಲ್ಲ ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಅದಕ್ಕಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ರಾಹುಲ್ ಅವರನ್ನು ನಾವು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಇನ್ನು ಸಂಗೀತ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಅತ್ಯಂತ ಸುಶ್ರಾವ್ಯವಾಗುವುದು ಯಾವಾಗ ಅಂದರೆ ಪಕ್ಕವಾದ್ಯಗಳಿದ್ದಾಗ. ಶ್ರುತಿ ಮತ್ತು ಲಯ ಎರಡು ಬೇಕು. ಅದು ಅಪ್ಪ ಅಮ್ಮ ಇದ್ದ ಹಾಗೆ ಅಂತ ಹೇಳ್ತಾರೆ. ಶ್ರುತಿರ್ ಮಾತಾ ಲಯ ಪಿತಾ ಎನ್ನುವುದಾಗಿ. ಗಾಯಕನ ಕಂಠದ ಶ್ರುತಿ ಮತ್ತು ಆಧಾರ ಶ್ರುತಿ, ಅದರ ಜೊತೆಗೆ ವಯಲಿನ್ನಂತಹ ತಂತ್ರಿವಾದ್ಯಗಳ ಆ ಶ್ರುತಿ ಮಿಲನವಾದಾಗ ಅದು ನಮಗೆ ಕೊಡುವ ಒಂದು ಕರ್ಣರಸಾಯನ, ಅದಕ್ಕೆ ಎಣೆ ಇಲ್ಲ. ಇವತ್ತು ವಯಲಿನ್ ವಾದಕರಾಗಿ ಜೊತೆಗೆ ಇರುವವರು ವಿದ್ವಾನ್ ಎಸ್ ಜನಾರ್ದನ್ ಅವರು. ಅವರ ವಿಷಯವನ್ನು ತಿಳಿದಾಗಲೂ ಕೂಡ ಆಶ್ಚರ್ಯ ಆಗ್ತದೆ. 6ನೇ ವಯಸ್ಸಿನಿಂದಲೇ ವಯಲಿನ್ನ ಕಲಿಕೆಯನ್ನು ಮಾಡ್ತಾ ಅದರಲ್ಲಿ ವಿದ್ವಾಂಸರಾಗಿ ಅನುತ್ತಮ ಮುರಳಿಯವರಿಂದ ಅವರು ಕಲಿತವರು ಅಂತ ಕೇಳಿದ್ದೇನೆ. ಸದ್ಯ ಅವರು ಪದ್ಮಶ್ರೀ ಕನ್ಯಾಕುಮಾರಿಯವರಲ್ಲಿ ವಯಲಿನ್ನಿನ ಅತ್ಯಂತ ಅದ್ಭುತ ಪ್ರತಿಭೆ, ನಮ್ಮ ಈ ದೇಶದ ಕೀರ್ತಿಯನ್ನು ಜಗತ್ತಿನ ಉದ್ದಗಲದಲ್ಲಿ ಸಾರಿದಂತಹ ಮತ್ತು ಹಿರಿಯ ತಲೆಮಾರಿನ ಸಂಗೀತಗಾರರಲ್ಲಿ ಒಬ್ಬರಾದಂತಹ ಕನ್ಯಾಕುಮಾರಿಯವರಲ್ಲಿ ಅವರು ಈಗ ಉನ್ನತ ವ್ಯಾಸಂಗವನ್ನು ಕೂಡ ವಯಲಿನ್ನಲ್ಲಿ ಮಾಡ್ತಾ ಇದ್ದಾರೆ. ಆಕಾಶವಾಣಿಯಲ್ಲಿ A ಗ್ರೇಡ್ ಕಲಾವಿದರಾಗಿ ಗುರುತಿಸಲ್ಪಟ್ಟವರು. ಸಂತೋಷ. ಅಂದರೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರ್ ಕೂಡ ಹೌದು. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಕಾರ್ಯಕ್ರಮದ ವತಿಯಿಂದ ನೀಡ್ತಾ ಇದ್ದೇವೆ. ಇನ್ನು ಲಯವಾದ್ಯ ಮೃದಂಗ ಅತ್ಯಂತ ಮಾರ್ಧವತೆಯಿಂದ ಕೂಡಿರುವ, ಕೇಳುವುದಕ್ಕೆ ಅತ್ಯಂತ ಹಿತವಾದ ಸಭಾವಾದ್ಯವಾಗಿರುವ ಮೃದಂಗವನ್ನು ಇವತ್ತು ನುಡಿಸಲಿಕ್ಕಿರುವವರು ವಿದ್ವಾನ್ SP ನಾಗೇಂದ್ರ ಪ್ರಸಾದ್ ಅವರು. ಅವರನ್ನು ಬಹಳ ಪ್ರೀತಿಯಿಂದ ಸುಬ್ಬು ಎನ್ನುವುದಾಗಿ ಕೂಡ ಕರೀತಾರೆ ಅಂತ ಹೇಳೋದು ಕೇಳಿತು. ನಮ್ಮ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯನ ಊರಿನವರಿಗೆ ಅತ್ಯಂತ ಹಿತವಾದ ಒಂದು ಶಬ್ದ ಅದು. ಇಲ್ಲಿಯೂ ಅನೇಕ ಮಂದಿ ಇರ್ಬೋದು. ತುಂಬ ಸಂತೋಷ ಆಯಿತು. ಶ್ರೀಮತಿ ಗೌರಿ ಹಾಗೂ S ಪಾರ್ಥಸಾರಥಿಯವರ ಸುಪುತ್ರ ಇವರು. ವಿದ್ವಾನ್ ನಾಗಭೂಷಣ, ವಿದ್ವಾನ್ R ಸತ್ಯಕುಮಾರ್ ಮತ್ತು V ಆನೂರ್ ಅನಂತಕೃಷ್ಣ ಶರ್ಮಾ ಅಂತಹ ಮಹಾನ್ ಗುರುಗಳ ಶಿಷ್ಯತ್ವದಲ್ಲಿ ಅವರು ಪಳಗಿದವರು. ಆರ್ಯಭಟ ಪ್ರಶಸ್ತಿ, ಯುವ ನಾದಜ್ಯೋತಿ ಪ್ರಶಸ್ತಿ ಮುಂತಾದವುಗಳಿಗೆ ಭಾಜನರಾದವರು. ಶೃಂಗೇರಿ ಮಠದಿಂದ ಶಾರದಾ ಪುರಸ್ಕಾರಕ್ಕೆ ಪಾತ್ರರಾದವರು. ಆಕಾಶವಾಣಿಯ B ಹೈ ಗ್ರೇಡ್ ಕಲಾವಿದರಾಗಿ ಅವರು ಮೆರೆದವರು ಮತ್ತು ಗುರುತಿಸಲ್ಪಟ್ಟವರು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಚೇರಿಗಳಲ್ಲಿ ಹೆಸರಾಂತ ಕಲಾವಿದರಿಗೆ, ಪರಿಣತ ಕಲಾವಿದರಿಗೆ ಮೃದಂಗವನ್ನು ನುಡಿಸಿ ಜನಮನದ ರಂಜನೆಗೆ ಕಾರಣರಾದವರು. ಶ್ರೀ SP ನಾಗೇಂದ್ರ ಪ್ರಸಾದ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾವೆಲ್ಲ ಬಯಸ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ P ಶಮಿತ್ ಗೌಡ, ಘಟಂ ವಾದನದಲ್ಲಿ ಇಂದು ಸಾಥ್ ನೀಡಲಿಕ್ಕಿರುವವರು. ಸಂಗೀತದ ಶ್ರುತಿಲಯಗಳ ಬಗ್ಗೆ ಬಾಲ್ಯದಿಂದಲೇ ಆಸಕ್ತರಾದ ಶ್ರೀ ಶಮಿತ್ ಗೌಡ ಅವರು ವಿದ್ವಾನ್ HL ಶಿವಶಂಕರ ಸ್ವಾಮಿ ಅವರ ಗುರುತ್ವದಲ್ಲಿ ಅಭ್ಯಾಸ ಮಾಡಿದವರು. ಪ್ರಸ್ತುತ ನಮ್ಮ ದಕ್ಷಿಣ ಕನ್ನಡದ ಮಂಗಳೂರಿನವರೇ ಆಗಿರುವ ಶ್ರೀ ಗುರುಧರ ಉಡುಪ ಅವರ ಶಿಷ್ಯರು ಅಂತ ಹೇಳೋದು ಕೇಳಿತು. ತುಂಬ ಸಂತೋಷ ಆಯಿತು. ಆಮೇಲೆ CCRT ಯುವ ಕಲಾವಿದ ಸ್ಕಾಲರ್ಶಿಪ್ ಭಾಜನರಾಗಿ 2023ನೇ ಇಸವಿಯಲ್ಲಿ ಅವರು ಪುರಸ್ಕೃತರಾದವರು. ಬೆಂಗಳೂರು ಗಾಯನ ಸಮಾಜದಿಂದ ಯುವ ಕಲಾರತ್ನ ಎನ್ನುವಂತಹ ಪ್ರಶಸ್ತಿ ಕೂಡ 2025ರಲ್ಲಿ ಅಂದರೆ ಕಳೆದ ವರ್ಷ ಅವರು ಪಾತ್ರರಾದವರು. ನಮ್ಮ ರಾಷ್ಟ್ರದ ಉದ್ದಗಲದಲ್ಲಿ 100 ಕಚೇರಿಗಳಲ್ಲಿ ಪ್ರಸಿದ್ಧ ಕಲಾವಿದರಿಗೆ ಘಟಂ ನುಡಿಸಿ ಆ ಮೂಲಕವಾಗಿ ಕಚೇರಿಯ ಕಳೆಯೇರಿಸಿದ ಒಬ್ಬ ಪ್ರತಿಭಾನ್ವಿತ ಕಲಾವಿದ ಶ್ರೀ P ಶಮಿತ್ ಗೌಡ ಅವರು ಇವತ್ತು ಘಟಂ ವಾದನದಲ್ಲಿ ಸಹಕರಿಸ್ತಾರೆ.
ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನಾವೆಲ್ಲರೂ ಕೂಡ ಬಯಸೋಣ. ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ದ್ವಾರಕಾ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಹಿರಿಯ ನಾಗರಿಕರ ಬಡಾವಣೆಯ ಲೋಕಾರ್ಪಣದ ಈ ಒಂದು ಶುಭದ ಗಳಿಗೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸ್ತಾ ಇರುವ ಸಂಗೀತ ಕಲಾರಾಧಕರಾದ, ಕಲಾ ಪೋಷಕರಾದ, ಕಲಾಸಕ್ತರಾದ, ಕಲಾ ಸಂಘಟಕರಾದ, ಕಲೋಪಜೀವಿಗಳಾದ, ಕಲಾವಿದರಾದ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡುವ ಮೊದಲು ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಲಾವಿದರಿಗೆ ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ದಯವಿಟ್ಟು ಶ್ರೀ ರವಿಶಂಕರ ವೆಲ್ಲಾಲ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇವೆ. ರಾಹುಲ್ ವೆಲ್ಲಾಲ್ ಅವರ ತಂದೆಯವರು ಮಗನನ್ನು ಸದಾ ಪ್ರೋತ್ಸಾಹಿಸ್ತಾ ಇದ್ದಾರೆ. ತುಂಬ ಸಂತೋಷ ಸರ್, ಬನ್ನಿ. ಶಾಲಿನ ಗೌರವದೊಂದಿಗೆ ಸತ್ಕಾರವನ್ನು ಮಾಡಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಇನ್ನು ಮುಂದೆ ನಮ್ಮೆಲ್ಲರ ಬಹುನಿರೀಕ್ಷೆಯ ಕಾರ್ಯಕ್ರಮ ಶ್ರೀ ರಾಹುಲ್ ವೆಲ್ಲಾಲ್ ಮತ್ತು ಬಳಗದವರಿಂದ ಭಕ್ತಿ ಸಂಗೀತ ಸುಧಾ. ಎಲ್ರಿಗೂ ನಮಸ್ಕಾರ. ಉಪ್ಪಿನಂಗಡಿಯಲ್ಲಿ ಮೊದಲನೇ ಬಾರಿ ನಾವೆಲ್ಲ ಕಾರ್ಯಕ್ರಮ ನೀಡ್ತಾ ಇರೋದು ತುಂಬ ಸಂತೋಷವಾಗಿದೆ. ಇವತ್ತಿನ ಕಚೇರಿಯನ್ನು ಶ್ರೀ ಪುರಂದರದಾಸರ ಒಂದು ರಚನೆಯಿಂದ ಪ್ರಾರಂಭಿಸ್ತಾ ಇದ್ದೀವಿ. ರಾಗ ನಾಟ, ಖಂಡ ಚಪುತಾಳ. वक्रतुण्ड महाकाय वक्रतुण्ड महाकाय सूर्यकोटि समप्रभा सूर्यकोटि समप्रभा निर्विघ्नं कुरु मे देवा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा सर्वदा ವಂದಿಸುವುದಾದಿಯಲಿ ಗಣನಾಥನ
ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಸಂದೇಹ ಸಲ್ಲ ಶ್ರೀ ಸಂದೇಹ ಸಲ್ಲ ಶ್ರೀ ಹರಿಯಾಗೆ ಇದಗುಂಟು 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 ಪರಿಸನಿ ವಮ ಗಮರೆ ಇವಮ ಗಮರೆ ಸ ಪರಿಸನಿ ವಮ ಗಮರೆ ನಿವಮ ಗಮರೆ ಸ ರಿಸನಿ ವಮ ಗಮರೆ ನಿವಮ ಗಮರೆ ಸ ನಿಬರಿಸನಿ ರಿಸನಿ ವಮ ಗಮರೆ ನಿವಮ ಗಮರೆ ಸ ರಿಸನಿ ರಿಸನಿ ವಮ ಗಮರೆ ನಿವಮ ಗಮರೆ ಸ ರಿಸನಿ ರಿಸನಿ ವಮ ಗಮರೆ ನಿವಮ ಗಮರೆ ಸ ಪಮನಿ ವಮ ಪನಿ ಸರಿ ಮಪನಿ ಸ ಗಮ ಪನಿ ಬಮರಿ ಸನಿ ಬಮರಿ ಸ ಸನಿ ಬಮರಿ ಸರಿ ಸನಿ ಬಮರಿ ಮಪನಿ ಸರಿ ಗಮರಿ ಸ ಸರಿ ಗಮರಿ ಸ ಮಪನಿ ಸನಿ ಬಮ ಬಂದಿ ಸೂರದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ಇಂದು ಜಗವೆಲ್ಲ ಉಮೇನಂದನನ ಪೂಜಿಸಲು ಇಂದು ಜಗವೆಲ್ಲ ಉಮೇನಂದನನ ಪೂಜಿಸಲು ಚಂದದಿಂದಲೇ ಸಕಲ ಸಿದ್ಧಿಗಳನ್ನೇತು ಇಂದು ಜಗವೆಲ್ಲ ಉಮೇನಂದನನ ಪೂಜಿಸಲು ಚಂದದಿಂದಲೇ ಸಕಲ ಸಿದ್ಧಿಗಳನ್ನೇತು ತಂದೆ ಶ್ರೀ ಪುರಂದರ
ಬಮ ವಂದಿಸುವುದಾದರೆ ನಿಸರಿ ರಿಸ ನಿಸರಿ ನಿರಿಸ ಸನಿ ನಿ ಬಮ ವಂದಿಸುವುದಾದರೆ ಸನಿ ಬಮ ಬನಿ ಸನಿ ಬಮ ಬನಿ ಸರಿ ಸರಿ ನಿಸ ಬನಿ ಮ ಬಮ ಗಮ ವಂದಿಸು ರೀ ರೀ ಸನಿ ಸರಿ ಸನಿ ಸರಿ ಸನಿ ಬರಿ ಸರಿ ಸನಿ ಮರಿ ರಿ ಸ ಸನಿ ನಿ ಬ ಬಮ ಗಮ ರಿ ಗಮ ವಂದಿಸು ನಿ ಸನಿ ನಿ ನಿ ಸನಿ ಸ ಪನಿ ಸನಿ ಬಮ ಗಮ ಪನಿ ಸನಿ ಪನಿ ಸರಿ ರಿ ರಿ ಸನಿ ಸರಿ ಗಮ ರಿ ಸನಿ ಸಮಾ ಗಮ ಗಮ ರಿ ಸನಿ ಸಮಾ ರಿ ರಿ ಸನಿ ಸರಿ ರಿ ಸನಿ ಸರಿ ನಿ ಸನಿ ರಿ ಸ ಸನಿ ನಿ ಬ ಬ ಮಗ ಮಗ ಬ ಮನಿ ಬ ಸನಿ ರಿ ಸನಿ ಬನಿ ಮರಿ ಸನಿ ಸ ರಿ ಸನಿ ಬನಿ ಸನಿ ಬ ಮ ಪ ಮೈಟಿ ಮರಿ ಸನಿ ಬ ರಿ ಸ ರಿ ಸನಿ ಬ ಮ ಸನಿ ಸನಿ ನಿ ಬ ಮ ಗ ಮ ಬನಿ ಬ ಮ ಬನಿ ಸನಿ ಬನಿ ಸರಿ ಸ ಗ ಮ ಗ ಮ ಬನಿ ಬ ಮ ಪ ಮ ಬನಿ ಸನಿ ಬನಿ ಬನಿ ಸರಿ ಸ ಮರಿ ಸನಿ ಸ ಸರಿ ಸನಿ ಬನಿ ನಿ ಮ ಬನಿ ರಿ ಸ ಮೈಟಿ ಮರಿ ಸನಿ ಬ ರಿ ಸ ರಿ ಸನಿ ಬ ಮ ಸನಿ ಸನಿ ನಿ ಬ ಮ ವಂದಿಸುವುದಾದಿಯಲಿ ಗಣನಾಯಕನ ವಂದಿಸುವುದಾದಿಯಲಿ ಮುಂದೆ ಸದ್ಗುರು ತ್ಯಾಗರಾಜರ ಒಂದು ಪಂಚರತ್ನ ಕೀರ್ತನೆ, ರಾಗ ಶ್ರೀ ಆದಿತಾಳ. ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಎಂದರೋ ಮಹಾನುಭಾವುಲು, ಅಂದರಿಗೆ ವಂದನ ಮೂಲು, 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 ಎಂದರೋ ಮಹಾನುಭಾವುಲು. ಚಂದುರು ವರ್ಣೋನಿ, ಚಂದುರು ವರ್ಣೋನಿ,
ಅರವಿಂದ ಮೂನು ಬ್ರಹ್ಮ ಅರವಿಂದ ಮೂನು ಜೂಚಿ ಬ್ರಹ್ಮಾನಂದ ಮನು ಭಯವಿನ್ ಚೂವರಂದರೋ ಮನು ಬಾಬುಲು ಅಂದರಿಗೆ ಬಂದನ ಮೂಲು ಎಂದರು ಮಹನು ಭಾವುಲು ಸನಿ ನಿ ಸನಿ ನಿ ಸನಿ ಪ ಮನಿ ಸರಿ ಗರಿ ರಿ ಗರಿ ರಿ ಗರಿ ರಿ ಗರಿ ರಿ ಸ ಗರಿ ರಿ ಸನಿ ಎಂತರೋ ಮಹನು ಬಾವುಲು ಸಾಮಗಾನಲೋ ಮನಸಿ ಸದ ವಣ್ಯದನ್ಯೋಲಿಂದರೋ ಮಹನು ರಿ ಗರಿ ರಿ ಗರಿ ರಿ ಸನಿ ಸರಿ ಸರಿ ಸನಿ ನಿ ಗರಿ ಸರಿ ಗರಿ ರಿ ಸನಿ ಎಂದರೋ ಮಹನು ಬಾವುಲು ಮಾನಸವನ ಚರವರ ಸಂಚಾರ ಮುನಿಲಿಪಿ ಮೂರ್ತಿ ಬಾಗುಗ ಬೊಡಗನೆ ವರಿಂದರೋ ಮಹನು ಬಾವುಲು ಎಂದ ಬಬ ಮರಿ ರಿ ಬಬ ಮರಿ ಪಾಪ ಮರಿ ನಿಬ ನಿಬ ಮಮ ಬಬ ಮರಿ ರಿ ಗರಿ ರಿ ಸನಿ ಎಂದರೋ ಮಹನು ಸರಗುಣ ಪಾದములకు స్వాంతమను సరోజమును సమర్పణము చేయువరిందరో మహను బావులు ససని పరి సని గరి సని పమ పని సరి గరి సరి మ పని స ని ప మరి మ పని ప సని పరి సని వ రి సని ప మరి గరి సని ఎంతరో మహను పతిత పావనుడనే పరాత్పరుని గురించి పరమ తమగు నిజ మార్గముతోను పాడుచును సల్లాపముతో స్వరలయాది రాగములు తెలియువారిందరో మహను బావులు పమమ పరి రి గరి ని సరి గరి రి సని పని సరి రి రి గరి సరి మ పని సరి రి మ పని సరి గరి రి సని ప మరి గరి సని ఎందరో మహను హరి గుణమణిమయ సరములుಗಳ ಮುಲ ಶೋಭಿಲ್ಲು ಭಕ್ತ ಕೋಟುಲಿలలో ನಿಮಿತೋ ಚಲಿಮಿತೋ ಕರುಣ ಎಲ್ಗಿ ಜಗಮೆಲ್ಲನು ಸುಖ ದೃಷ್ಟಿ ಚೇ ಬ್ರೋಜುವರಿಂದರೋ ಮಹನು ಬಾವುಲು ಪನಿ ಸ ಪನಿ ಮ ಪನಿ ರಿ ಮ ಪನಿ ಪ ಮರಿ ರಿ ಗರಿ ಸನಿ ಪ ಪನಿ ನಿ ಸ ಪನಿ ಸ ಪನಿ ಮ ಪನಿ ರಿ ಮ ಪನಿ ಪ ಮರಿ ರಿ ಗರಿ ಸನಿ ಪನಿ ಸರಿ ಮರಿ ಮ ಪ ನಿ ಮ ಪನಿ ಸರಿ ಗರಿ ಸನಿ ಪ ಸನಿ ಪ ಮರಿ ಪ ಮ ಮರಿ ಗರಿ ಸನಿ ಎಂತರೋ ಮಹನು ಬಾವುಲು ಹೊಯಲು ಮೀರ ನಡಲು ಗಲ್ಗು ಸರಸುನಿ ಸದಾ ಕನುಲ ಚುಚುನು ಪುಲತಿ ಶರೀರುಲೈ ಆನಂದ ಪಯೋಧಿನಿ ಮಗ್ನುಲೈ ಮುದಂಬುಲನು ಯಶಮುಗಲವಾರಿಂದರೋ ಮಹನು ಬಾವುಲು ರಿ ಮ ಪನಿ ರಿ ಮ ಪನಿ ಪ ಮರಿ ರಿ ಗರಿ ಸನಿ ಪ ಪನಿ ನಿ ಸ ರಿ ಮ ಪನಿ ರಿ
మపని బమరి రి గరి సని ని స ని ప ని సరి గరి సరి మపని పని మపరి గరి సరి మప మప ని పని మపరి మపని మపని సరి రి గరి సని బమపని ని స రి గరి రి గరి సని సరి స సని బమపరి మరి బమని బ సని బమరి గరి సని పరమ భాగవతము నివర శశి విభా కరసన పరమ భాగవతము నివర శశి విభా కరసన దేశ సురకిం పురుష కనక కశిపు సుత నారద తుంబురు పవన సూను బాల చంద్రధర సుఖ సరోజ భవ భూసురవరులు పరమ పావనులు ఘనులు షదులు పమల భవ సుగము సదానుభవము గలవారిందరో పరిమ పరి మరి మప మపరి గరి రి గరి సని పని స పరి గరి స పాప మరి మపని రే మపని సరి మపని పని సని స ని సరి రి రి గరి రి గరి రి గరి రి రి సరి స స ని పని సరి గరి రి స స ని ని ప మరి మపని స ని ప మరి గరి సని సరి స ని ఎందరో మహానుభావులు నీ మేను నామ వైభవంబులను నీ పరాక్రమ ధైర్యముల శాంత మానసముని బులను వచన సత్యములు రఘువరని ఎడ సర్వ తెయుజను జగను దుర్మతములను గల్ల చేసినటి నీ మది నెరింగి సంతతం పులను గుణ భజనానందకి తనము సేయువారిందరో మహానుభావులు రే పని సరి ని సరి గరి రే రే పని సరి ని సరి గరి రే స రే పని సరి ని సరి గరి రే స ని ప రి సరి పని ప రి సరి గరి స ని సరి మ పని పప్ప మరి పప మరి రి ని ప ప స ని ప రి రి స ని ప ప ప గరి రి గరి రి 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 గరి రి గరి రి రి స స ప ప రి రి గరి స ని ప ని స రి స స స ప ప ప రి 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 గరి స ని ఎందరో మహానుభావులు భాగవత రామాయణ గీతాది శృతి శాస్త్ర పురాణ మర్మముల శివాది షణ్మతముల గూఢముల ముప్పది ముక్కోటి సురాంతరంగముల భావం పులు నెరిగి భావరాగలయాది సౌఖ్యముజే చిరాయుల్ కలిగి నిరవధి సుఖాత్ములై త్యాగరాజాప్తులైన వారిందరో మహానుభావులు ఇందరో ప్రేమము పిరిగోను వేళ నమము దలచూమారు ప్రేమము పిరిగోను
गरुडगमन तव चरणकमलमिह मनसि लसतु मम नित्यं गरुडगमन तव चरणकमलमिह मनसि लसतु मम नित्यं गरुडगमन तव चरणकमलमिह मनसि लसतु मम नित्यं मनसि लसतु मम नित्यं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा जलजनयन विधिनमुचिहरण मुख विबुध विनुद पद पद्मा जलजनयन विधिनमुचिहरण मुख विबुध विनुद पद पद्मा विबुध विनुद पद पद्मा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा भुजगशयन भव मदन जनक मम जनन मरण भयहारे भुजगशयन भव मदन जनक मम जनन मरण भयहारे जनन मरण भयहारे मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा मम शङ्खचक्रधर दुष्टदैत्यहर सर्वलोकशरण शङ्खचक्रधर दुष्टदैत्य सर्वलोकशरण सर्वलोकशरण मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा अगणित गुणगण शरण शरणद विदणित सुररिपुजाಲ अगणित गुणगण शरण शरणद विदणित सुररिपुजाಲ विदणित सुररिपुजाಲ मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा भक्तवर्यमिह भूरि करुणया पाहि भारती तीर्थं भक्तवर्यमिह भूरि करुणया पाहि भारती तीर्थं पाहि भारती तीर्थं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा मम पापमपा गुरुदेवा मम पापमपा गुरुदेवा चंद्रचूड शिवशंकर पार्वती चंद्रचूड शिवशंकर पार्वती चंद्रचूड शिवशंकर पार्वती रमण निनगे रमण निनगे चंद्रचूड शिवशंकर पार्वती रमण निनगे नमो नमो चंद्रचूड शिवशंकर पार्वती रमण निनगे नमो नमो चंद्रचूड शिवशंकर पार्वती रमण
ಸುಂದರ ಮೃಗಧರ ಪೇನಾಕ ಧನುಕರ ಸುಂದರ ಮೃಗಧರ ಪೇನಾಕ ಧನುಕರ ಸುಂದರ ಮೃಗಧರ ಪೇನಾಕ ಧನುಕರ ಸುಂದರ ಮೃಗಧರ ಪೇನಾಕ ಧನುಕರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೆ ಕರದಲ್ಲಿ ವೀಣೆಯ ಗಾನವ ಮಾಡುವ ಊರಗಭೂಷಣನು ನೀನೆ ಕರದಲ್ಲಿ ವೀಣೆಯ ಗಾನವ ಮಾಡುವ ಊರಗಭೂಷಣನು ನೀನೆ ಕೊರಳುಳು ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ ಕೊರಳುಳು ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ರಮಣನ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಿನಗೆ ನಮೋ ನಮೋ. ರೇ ರ ನ ನ ನ
ನರ ನರ ರನೋ ನನೋ పలుకే బంగారమయన పలుకే బంగారమయన కోదండపాణి పలుకే బంగారమయన కోదండపాణి పలుకే బంగారమయన కోదండపాణి పలుకే బంగారమయన కోదండపాణి పలుకే బంగారమయన పలుకే బంగారమయన కోదండపాణి పలుకే బంగారమయన పలుకే బంగారమయన కోదండపాణి పలుకే బంగారమయన పలుకే బంగారమాయ పిలచిన పలుకవేమి పలుకే బంగారమాయ పిలచిన పలుకవేమి కలలోని నామ స్మరణ మరవచకని తండ్రి పలుకే బంగారమయన పలుకే బంగారమాయ పిలచిన పలుకవేమి కలలోని నామ స్మరణ మరవ చకని తండ్రి పలుకే బంగారమయన కోదండపాణి పలుకే బంగారమయన ఇసుకలోన పొరలీనయుడుద భక్తికి ఇరవుగ ఇసుకలోన పొరలీనయుడుద భక్తికి కరుణించి బ్రోచితివని నిరనం నీతిని తండ్రి పలుకే బంగారమయన ఇరవుగ ఇసుకలోన పొరలీనయుడుద భక్తికి కరుణించి ప్రోచితివని నేరను నేతిని తండ్రి పలుకే బంగారమయన కోదండపాణి పలుకే బంగారమయన ఎంత వేడిన గాని సొంతైన దయరాదు ఎంత వేడిన గాని సొంతైన దయరాదు పంతము సేయ నేనింతటి వాడను తండ్రి పలుకే బంగారమయన ఎంత వేడిన గాని సొంతైన దయరాదు పంతము సేయ నేనెంతటి వాడను తండ్రి పలుకే బంగారమయన కోదండపాణి పలుకే బంగారమయన ಶರಣಾಗತ ತ್ರಾಣ ಬಿರುದಾಂಕಿತುಡವುಗಾದ ಶರಣಾಗತ ತ್ರಾಣ ಬಿರುದಾಂಕಿತುಡವುಗಾದ ಕರುಣಿಂಚು ಭದ್ರಾಚಲವರ ರಾಮದಾಸ ಪೋಷ ಪಲುಕೆ ಬಂಗಾರಮಯನ ಶರಣಾಗತ ತ್ರಾಣ ಬಿರುದಾಂಕಿತುಡವುಗಾದ ಕರುಣಿಂಚು ಭದ್ರಾಚಲವರ ರಾಮ
ಬಂಗಾರಮಯನ ಕೋದಂಡ ಬಾಣಿ ಪಲುಕೆ ಬಂಗಾರ ಮಯನ ಪಲುಕೆ ಬಂಗಾರ ಮಯನ ಪಲುಕೆ ಬಂಗಾರ ಮಯನ. ಅಣುವಿಗೆ ಅಣುವಾಗಿ ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಗುಣತ್ರಯ ತತ್ವಕ್ಕೆ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ ತೃಣಮುದಲಾಗಿ 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 ಮೇರು ಪರ್ಯಂತ ಇರುವ ನೀನಾಗೆ ಮೇರು ಪರ್ಯಂತ ಇರುವ ನೀನಾಗೆ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ ತೃಣ ಮೊದಲಾಗಿ ಮೇರು ಪರ್ಯಂತ ಇರುವ ನೀನಾಗಿ ನಿನ್ನ ಮಹಿಮೆ ಎಣಿಕೆ ಮಾಡುವರ್ಯಾರೋ ಎನ್ನಪ್ಪನೇ ನಿನ್ನ ಮಹಿಮೆ ಎಣಿಕೆ ಮಾಡುವರ್ಯಾರೋ ಪುರಂದರ ವಿಠಲ 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 ವಿಠಲ
ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ 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 ಸಾಮಜ ವರದಾನ ಸಾಮಜ ವರದಾನ ಪ್ರೇಮದಿ ನೆನೆಯುವುದು ತಾಮಸ ಬುದ್ಧಿಯತ ತಗಿಸದೆ ಸಾಮಜ ವರದಾನ ಪ್ರೇಮದಿ ನೆನೆಯುವುದು ತಾಮಸ ಬುದ್ಧಿಯತ ತಗಿಸದೆ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ ಅಂತರ ಮಲಿನವು ಅಳಿಯಬೇಕು ಅಂತರ ಮಲಿನವು ಅಳಿಯಬೇಕು ಶ್ರೀಕಾಂತನ ಚರಿದೆ ಕೇಳಲು ಬೇಕು ಅಂತರ ಮಲಿನವು ಅಳಿಯಬೇಕು ಶ್ರೀಕಾಂತನ ಚರಿದೆ ಕೇಳಲು ಬೇಕು ಸಂತತವಿರಬೇಕು ಸಂತ ಜನರ ಗುಣ ನಿರಂತರ ದಲಿತ ಚಿಂತಿಸಬೇಕು ಸಂತತವಿರಬೇಕು ಸಂತ ಜನರ ಗುಣ ನಿರಂತರ ದಲಿತ ಚಿಂತಿಸಬೇಕು ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ ಸರ್ವಾಂತರ್ಯಾಮಿ ಶ್ರೀಹರಿಯೆಂದು ಸರ್ವೇಶ್ವರನೆಂದು ಸ್ವರಮಣನೆಂದು ಸರ್ವಾಂತರ್ಯಾಮಿ ಶ್ರೀಹರಿಯೆಂದು ಸರ್ವೇಶ್ವರನೆಂದು ಸ್ವರಮಣನೆಂದು ಸರ್ವಾನುಗನೆಂದು ಸರ್ವಾನುಗನೆಂದು ಪುರಂದರ ವಿಠಲನ ಸರ್ವದಾ ಧ್ಯಾನಿಸಿ ಗರ್ವ ಬಳಿಯಬೇಕು ಸರ್ವಾನುಗನೆಂದು ಪುರಂದರ ವಿಠಲನ ಸರ್ವದಾ ಧ್ಯಾನಿಸಿ ಗರ್ವ ಬಳಿಯಬೇಕು ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ
ನಿನಿ ಸನಿ ದಪ ಮನಿ ದಪ ಮಗ ಗಮ ಪದ ನಿ ಸಾಮಾನ್ಯ ಬಲ್ಲ ರಿ ರಿ ಸನಿ ಸರಿ ಗರಿ ಸನಿ ಗರಿ ರಿ ಸನಿ ಸದ ನಿ ಟಿ ಸಾಮಾನ್ಯ ಬಲ್ಲ ಮಮ ದಪ ಮನಿ ನಿ ದ ಸ ಸನಿ ನಿ ಗರಿ ಸನಿ ಸದ ನಿ ಗರಿ ಸಾಮಾನ್ಯ ರಿ ಗಮ ಗರಿ ಸನಿ ಧನಿ ದ ಸನಿ ರಿ ಸ ಗರಿ ರಿ ಸ ಸನಿ ಧನಿ ಪದ ನಿ ಸಾಮಾನ್ಯ ನಿ ಧನಿ ದಪ ಮಗಮ ಪದ ನಿ ದಪ ಮಗಮ ಪ ಸನಿ ಸದ ನಿ ಬರಿ ಸರಿ ನಿ ಸ ನಿ ಗರಿ ಸ ನಿ ಸದ ಮ ಪದ ನಿ ಸಾಮಾನ್ಯ ಬಲ್ಲ ರಿ ರಿ ಸ ನಿ ಸರಿ ರಿ ಸ ನಿ ಸರಿ ಗರಿ ಸ ನಿ ಗರಿ ರಿ ಸ ನಿ ಸರಿ ನಿ ರಿ ಸ ನಿ ದಪ ಮ ಪದ ನಿ ಸ ಪದ ನಿ ಸ ದ ನಿ ಸ ನಿ ಸ ಸಾಮಾನ್ಯವಲ್ಲ ನಿ ದ ನಿ ದಪ ಮಗಮ ಪದ ನಿ ದಪ ಮಗಮ ಪದ ನಿ ಸ ದ ನಿ ಪದ ಬರಿ ಸರಿ ನಿ ಸ ಮ ಗರಿ ಸ ನಿ ಗರಿ ಸ ನಿ ದ ಮ ಪದ ನಿ ಸಾಮಾನ್ಯ ರಿ ಗರಿ ರಿ ಸ ನಿ ಸರಿ ಗರಿ ಸ ನಿ ಸ ನಿ ಗರಿ ರಿ ಸ ನಿ ಸರಿ ನಿ ಸ ನಿ ರಿ ಸ ನಿ ದ ಪದ ನಿ ಗರಿ ಸ ನಿ ದ ನಿ ರಿ ಸ ನಿ ದ ಪ ಮ ಗ ಮ ಪದ ನಿ ಸಾಮಾನ್ಯ ಧನಿ ನಿ ದಪ ಮಗ ಮ ಪದ ನಿ ದ ದ ನಿ ಪ ಪದ ಮ ಮ ಪ ಗ ಮ ನಿ ದ ದ ಪ ಮ ಗರಿ ಪ ಮ ಗರಿ ಸ ಗರಿ ಸ ನಿ ದ ಪ ಗರಿ ಸ ನಿ ಗರಿ ಸ ಮ ನಿ ದ ಪ ನಿ ಗರಿ ಸ ಸ ನಿ ಗರಿ ಸ ಪ ಮ ನಿ ದ ಪ ಸ ನಿ ಗರಿ ಸ ಮಾನ್ಯವಲ್ಲ ನೀ ದ ಪ ದ ಪ ಮ ಪ ದ ಪ ಪ ದ ಪ ಮ ಪ ಗ ಮ ನೀ ದ ಪ ಸ ನಿ ದ ಪ ದ ಪ ದ ದ ಪ ದ ದ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ದ ಪ ದ ಮ ಪ ಮ ದ ದ ಪ ಮ ಪ ದ ಮ ದ ದ ಪ ಮ ಗ ಪ ಮ ಮ ಗ ರಿ ಗ ಮ ಗ ಗ ಮ ಗ ಗ ಗ ಮ ಗ ಮ ರಿ ಗ ಮ ಗ ರಿ ಸ ನಿ ಸ ಗ ರಿ ರಿ ಸ ನಿ ಸ ರಿ ಸ ದ ಗ ರಿ ಮ ಗ ರಿ ಸ ರಿ ರಿ ಸ ನಿ 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 ಸ ರಿ ರಿ ಸ ನಿ ಸ ರಿ ಗ ರಿ ಸ ನಿ ಸ ಮ ಗ ಮ ರಿ ಗ ಸ ರಿ ಪ ಮ ಗ ರಿ ಸ ನಿ ಸ ರಿ ಗ ಮ ಪ ದ ನಿ ಸ ದ ದ ನಿ ದ ನಿ ದ ನಿ ಪ ದ ಮ ನಿ ದ ನಿ ಪ ದ ಮ ನಿ ದ ನಿ ಪ ದ ಮ ಪ ಗ ಮ ರಿ ಗ ಮ ಪ ದ ನಿ ಸ ರಿ ದ ನಿ ದ ಪ ಮ ಪ ದ ನಿ ಸ ಸ ಸ ರಿ ರಿ ಸ ನಿ ನಿ ಸ ರಿ ರಿ ಸ ನಿ ಸ ರಿ ರಿ ಸ ನಿ ಸ ರಿ ರಿ ಸ ದ ನಿ ರಿ ರಿ ಸ ಪ ಸ ರಿ ಸ ದ ಮ ರಿ ಸ ದ ನಿ ಸ ರಿ ಗ ಮ ಗ ಮ ರಿ ಗ ರಿ ಪ ಮ ಗ ರಿ ಸ ನಿ ಸ ಮ ಗ ರಿ ಸ ನಿ ಸ ಪ ಮ ಗ ರಿ ಸ ನಿ ಸ ಮ ಗ ರಿ ಸ ನಿ ಸ ಗ ರಿ ಗ ಸ ಗ ರಿ ಸ ನಿ ರಿ ರಿ ಸ ನಿ ಸ ದ ನಿ ದ ನಿ ದ ಸ ನಿ ರಿ ಸ ಗ ರಿ ಮ ಗ ರಿ ಸ ನಿ ದ ಪ ಮ ಗ ಸ ರಿ ಗ ಮ ಪ ದ ನಿ ಸ ರಿ ಗ ಮ ಪ ದ ನಿ ಸ ಗ ಮ ಪ ದ ನಿ ಸ ಮ ಪ ದ ನಿ ಸ ಪ ದ ನಿ ಸ ದ ನಿ ಸ ನಿ ಸ ಸ ಗ ರಿ ಸ ನಿ ದ ನಿ ಗ ರಿ ಸ ನಿ ದ ರಿ ಸ ನಿ ದ ಪ ದ ಗ ರಿ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ದ ಸ ನಿ ದ ಪ ಮ ಗ ರಿ ಸ ನಿ ದ ಪ ಮ ಗ ರಿ ಸ ದ ಪ ಮ ಗ ರಿ ಸ ಪ ಮ ಗ ರಿ ಸ ಮ ಗ ರಿ ಸ ಗ ರಿ ಸ ರಿ ಸ ಸ ಸ ರಿ ಗ ಮ ಪ ದ ಸ ರಿ ಗ ಮ ಗ ರಿ ಗ ಮ ಪ ದ ನಿ ಸ ರಿ ಗ ಮ ಪ ಗ ಮ ಪ ದ ನಿ ಪ ದ ನಿ ಸ ಸ ರಿ ಗ ಮ ಪ ದ ನಿ ಸ ರಿ ಗ ಮ ಪ ದ ನಿ ಸ ಗ ಮ ಪ ದ ನಿ ಸ ಮ ಪ ದ ನಿ ಸ ಪ ದ ನಿ ಸ ದ ನಿ ಸ ನಿ ಸ ಸ ಗ ರಿ ಸ ನಿ ದ ನಿ ಗ ರಿ ಸ ನಿ ದ ರಿ ಸ ನಿ ದ ಪ ದ ಗ ರಿ ಸ ನಿ ದ ಗ
ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ. ನಾರಾಯಣ ನಿನ್ನ ನಾಮದ ಸ್ಮರಣೆಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೇಟಿರಲಿ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೇಟಿರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಂತ್ರದ ನಾಮವ ನಾರಾಯಣ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಂತ್ರದ ನಾಮವ ನಾರಾಯಣ. ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಸಂತತ ಹರಿ ನಿನ್ನ ಸಾಸಿರ ನಾಮವ, ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದೊಳಗೆ ಇರಿಸಿ. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದೊಳಗೆ
ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ 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 ಬ್ರಹ್ಮಮೊಕಟೇ ಪರ ಬ್ರಹ್ಮಮೊಕಟೇ ಬ್ರಹ್ಮಮೊಕಟೇ ಪರ ಬ್ರಹ್ಮಮೊಕಟೇ ಬ್ರಹ್ಮಮೊಕಟೇ ಪರ ಬ್ರಹ್ಮಮೊಕಟೇ ತಂದನಾನಾಹಿ ತಂದನಾನಾ ಪುರೇ ತಂದನಾನಾಹಿ ತಂದನಾನಾ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬ್ರಹ್ಮಮುಕಟೇ ಪರ ಬ್ರಹ್ಮಮುಕಟೇ ಪರ ಬ್ರಹ್ಮಮುಕಟೇ ಪರ ಬ್ರಹ್ಮಮುಕಟೇ ತಂದನಾನಾಹಿ ತಂದನಾನಾ ಪುರೇ ತಂದನಾನಾ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ
సునకము మీద పొలయు ఎండొకటే కడగేనుగు మీద కాయో ఎండొకటే పొడమి సునకము మీద పొలయు ఎండొకటే కడు పుణ్యులను పాప కర్ములను సరిగావ జడియు శ్రీ వెంకటేశ్వరు నామముకటే కడు పుణ్యులను పాప కర్ములను సరిగావ జడియు శ్రీ వెంకటేశ్వరు నామముకటే శ్రీ వెంకటేశ్వరు నామము ఈశ్వరు నామము వెంకటేశ్వరు నామము శ్రీ వెంకటేశ్వరు నామముకటే తందనానాహి తందనానా పురే తందనానా బడ తందనానా బడ తందనానా బడ తందనానా బ్రహ్మముకటే పర బ్రహ్మముకటే పర బ్రహ్మముకటే పర బ్రహ్మముకటే తందనానాహి తందనానా పురే తందనానా బడ 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 తందనానా रामाय 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 रामभद्राय रामाय रामभद्राय रामचन्द्राय रामचन्द्राय वेधसे वेधसे रामाय रामभद्राय रामचन्द्राय वेधसे वेधसे रघुनाथाय 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 नाथाय रघुनाथाय नाथाय सीतायाः पतये नमः नमः सीतायाः पतये नमः रामा 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 पिबरे रामरसं पिबरे रामरसं रसने पिबरे रामरसं पिबरे रामरसं रसने पिबरे रामरसं पिबरे रामरसं रसने पिबरे रामरसं
पातकसंसर्गं पूरितनानाविधफलवर्गं दूरीकृतपातकसंसर्गं पूरितनानाविधफलवर्गं पिबरे रामरसं रसने पिबरे रामरसं पिबरे रामरसं रसने जनन मरण भय शोकविदूरं जनन मरण भय शोकविदूरं सकलशास्त्र निगमागमसारं जनन मरण भय शोकविदूरं सकलशास्त्र निगमागमसारं पिबरे रामरसं रसने पिबरे रामरसं पिबरे रामरसं रसने शुद्ध परमहंस आश्रमगीतम् शुद्ध परमहंस आश्रमगीतं शुद्ध परमहंस आश्रमगीतं शुकशौनक कौशिकमुखपीतं शुद्ध परमहंस आश्रमगीतं शुकशौनक कौशिकमुखपीतं पिबरे रामरसं रसने पिबरे रामरसं पिबरे रामरसं 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 रामरसं
ನಿಗಮ ನಿಗಮಾಂತ ವರ್ಣಿತ ಮನೋಹರ ರೂಪ ನಿಗಮ ನಿಗಮಾಂತ ವರ್ಣಿತ ಮನೋಹರ ರೂಪ ನಗರಾಜ ಗರುಡ ಶ್ರೀನಾರಾಯಣ ನಿಗಮ ನಿಗಮಾಂತ ವರ್ಣಿತ ಮನೋಹರ ರೂಪ ನಗರಾಜ ಗರುಡ ಶ್ರೀನಾರಾಯಣ ವಿವಿಧ ನಿರ್ಬಂಧ ಮೂಲ ಬಿಡಲ ದ್ರೋಯಗನ ಭವಸಾಗರ ಮೂಲ ದಡಬಡ ಚೇತುರ ವಿವಿಧ ನಿರ್ಬಂಧ ಮೂಲ ಬಿಡಲ ದ್ರೋಯಗನ ಭವಸಾಗರ ಮೂಲ ದಡಬಡ ಚೇತುರ ದಿವಿಜೇಂದ್ರ ವಂದ್ಯ ಶ್ರೀ ತಿರು ವೆಂಕಟಾದ್ರೀಶ ನಿಗಮ ನಿಗಮಾಂತ ವರ್ಣಿತ ಮನೋಹರ ರೂಪ ನಗರಾಜದರುಡ ಶ್ರೀನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಅಡಿ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಆದಿನಾರಾಯಣ
ಕಮಲ ನಾರಾಯಣ ಹರಿ ಉಡಿಯಲ್ಲಿ ಉಡಿಗೆಜ್ಜೆ ಉಡಿಯಲ್ಲಿ ಉಡಿಗೆಜ್ಜೆ ಬೆರಳಲ್ಲಿ ಉಂಗುರ ಉಡಿಯಲ್ಲಿ ಉಡಿಗೆಜ್ಜೆ ಬೆರಳಲ್ಲಿ ಬೆರಳಲ್ಲಿ ಉಂಗುರ ಉಂಗುರ ಕೊರಳೋಳು ಹಾಕಿದ ಕೊರಳೋಳು ಹಾಕಿದ ವೈಜಯಂತಿ ಮಾಲೆ ಕೊರಳೋಳು ಹಾಕಿದ ವೈಜಯಂತಿ ಮಾಲೆ ಕೃಷ್ಣ ಬೇಗನೆ ಬಾರೋ ಕೃಷ್ಣ ಬೇಗನೆ ಬರೋ ಕೃಷ್ಣ ಬೇಗನೆ ಬರೋ ಕೃಷ್ಣ ಬೇಗನೆ ಬರೋ ಕೃಷ್ಣ ಬೇಗನೆ ಬಾರೋ ಬೇಗನೆ ಬಾ
ಬಾರೋ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ 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 ಕೃಷ್ಣ ನೀ ಬೇಗನೆ ಬಾರೋ 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 ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಹರಿಮಣ ಗೋವಿಂದ ಮಣ ಗೋಪಾಲಮಣ ಮಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಳ ಮಣ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಳ ಮಣ ಹರಿನಾರಾಯಣ ತುಮಿ ಗೋವಿಂದ ಮಣ ತುಮಿ ಗೋಪಾಳ ಮಣ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ 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 ಹರಿಮಣ ತುಮಿ ಮಣ ತುಮಿ ಗೋಪಾಳ ಮಣ ಹರಿನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಳ ಮಣ ಹರಿನಾರಾಯಣ श्याम म्हणा घन श्याम म्हणा राधे श्याम म्हणा मेघा श्याम म्हणा
गोपालमण हरि नारायण हरि मण तुम्ही गोविंद मण गोपालमण हरि नारायण राम म्हणा राजा राम म्हणा सीताराम म्हणा आत्माराम म्हणा राम म्हणा राजा राम म्हणा सीताराम म्हणा आत्माराम म्हणा राम म्हणा राजा राम म्हणा सीताराम म्हणा आत्माराम म्हणा हरी म्हणा तुम्ही गोविंद म्हणा तुम्ही गोपाळ म्हणा हरी नारायण हरी म्हणा तुम्ही गोविंद म्हणा तुम्ही गोपाळ म्हणा हरी नारायण दत्त म्हणा गुरुदत्त म्हणा श्रीपाद म्हणा गुरुदेव म्हणा 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 हरी म्हणा तुम्ही गोविंद म्हणा तुम्ही गोपाळ म्हणा हरी नारायण हरी म्हणा तुम्ही गोविंद म्हणा तुम्ही गोपाळ म्हणा नारायण ईश म्हणा जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा परमेश म्हणा हरी म्हणा तुम्ही गोविंद म्हणा तुम्ही गोपाळ म्हणा नारायण हरी म्हणा तुम्ही गोविंद म्हणा तुम्ही गोपाळ म्हणा हरी नारायण गोविंद गोपाल हरी नारायण गोविंद गोपाल हरी नारायण गोविंद गोपाल हरी नारायण हरी नारायण हरी नारायण हरी म्हणा तुम्ही गोविंद म्हणा तुम्ही गोपाल म्हणा नारायण नारायण हरी 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 नारायण नारायण हरी
ಮುಂದೆ ಇನ್ನೊಂದು ಜನಪ್ರಿಯವಾದ ದೇವರನಾಮ ಪ್ರಸ್ತುತಪಡಿಸ್ತೀವಿ. ನಮ್ಮ ಜೊತೆ ನೀವು ಕೂಡ ಹಾಡಿದ್ರೆ ಚೆನ್ನಾಗಿರುತ್ತೆ, ಜೋರಾಗಿ ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಡು ತಂಬೂರಿ ಮೀಟಿದವ, ರಾಗ ಸಿಂಧು ಭೈರವಿ, ಆದಿತಾಳ. ಇವತ್ತು ವರ್ಲ್ಡ್ ಮ್ಯೂಸಿಕ್ ಡೇ. ಸೊ ನಾವು ಮಾತ್ರ ಅಲ್ದೆಲ್ಲ ನೀವು ಹಾಡಿದ್ರೆ ಒಂದು ತುಂಬ ಚೆನ್ನಾಗಿರುತ್ತೆ. ರೇ 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 ನೋ ರೇ ನೋ ರೇ 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 ನೋ. ತಂಬೂರಿ ಮೀಟಿದವ ಭವಾದಿ ದಾಟಿದವ, 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 ತಾಳವ ತಟ್ಟಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ. ಗೆಜೆಯ ಕಟ್ಟಿದವ, ಗೆಜೆಯ ಕಟ್ಟಿದವ ಖಳರದೆಯ ಮೇಟಿದವ, ಗೆಜೆಯ ಕಟ್ಟಿದವ, ಗೆಜೆಯ ಕಟ್ಟಿದವ ಖಳರದೆಯ ಮೇಟಿದವ, ಗೆಜೆಯ ಕಟ್ಟಿದವ ಖಳರದೆಯ ಮೇಟಿದವ, ಗಾನವ ಪಾಡಿದವ ಹರಿಮೂರುತಿ ನೋಡಿದವ, ಗಾನವ ಪಾಡಿದವ ಹರಿಮೂರುತಿ ನೋಡಿದವ, ಗಾನವ ಪಾಡಿದವ ಹರಿಮೂರುತಿ ನೋಡಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ, ತಂಬೂರಿ ಮೀಟಿದವ ಭವಾದಿ ದಾಟಿದವ. ವಿಠಲನ ನೋಡಿದವ, ವಿಠಲನ ನೋಡಿದವ, ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ, ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ,
ಬಿರಾಡಿದವ ತಂಬೂರಿ ಮೀಡಿದವ ಭವ ಬಿರಾಡಿದವ ತಂಬೂರಿ ಮೀಡಿದವ ಭವ ಬಿರಾಡಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವ ಬಿರಾಡಿದವ ತಂಬೂರಿ ಮೀಟಿದವ ಭವ ಬಿರಾಡಿದವ ನಾನು ಜಗದೋದ್ಧಾರನ ಹಾಡಬೇಕು ಅಂತಿದ್ದೆ, ಬಟ್ ಭಾಗ್ಯದ ಲಕ್ಷ್ಮಿಗೂ ರಿಕ್ವೆಸ್ಟ್ ಬಂದಿದೆ, ಎರಡಕ್ಕೂ ಬಂದಿದೆ. ಸೊ ನೀವು ಯಾವ್ದು ಕೇಳ್ತೀರೋ ಅದು ಹಾಡ್ತೀನಿ. ಎರಡು ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯೂತ ಸುಗುಣಾಂತ ರಂಗನ ಆಡಿಸಿದಳೆ ಶೋಧ ಸುಗುಣಾಂತ ರಂಗನ ಆಡಿಸಿದಳೆ ಶೋಧ ಜಗದೋದ್ಧಾರನ 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 ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಪರಮ ಪುರುಷನ ಪರವಸುದೇವನ ಪರಮ ಪುರುಷನ ಪರವಸುದೇವನ ಪರಮ ಪುರುಷನ ಪರವಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋಧ ಪುರಂದರ ವಿಠಲ
ಜಗದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕು ಮರಿ ಸನಿ ಬನಿ ಸರಿ ಸನಿ ಸನಿ ಬನಿ ಬಮ ಬಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕು ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯ ತೋರು. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನವ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲುಗದೆ ಭಕ್ತರ ಮನೆಯೊಳು, ಅತ್ತಿತ್ತಲುಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಅತ್ತೆ ತಲುಗದೆ ಭಕ್ತರ ಮನೆ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯು ಪೂತಳಿ ಬೊಂಬೆ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪೂತಳಿ ಬೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪಪ್ಪ ಮಪ ಮರಿ ಸರಿ ಮಪ ಮಪಪ್ಪ ಸ ನಿ ಸ ನಿ ಬ ಮ ಪ ನಿ ಸರಿ 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 ಸ ಮ ಮರಿ ಸರಿ ಸರಿ ಸ ಸ ನಿ ಬ ಮ ಬ ನಿ ರಿ ಮ ಬ ಮ ಬ ನಿ ಮ ಮರಿ ರಿ ಸ ಸ ನಿ ರಿ ಬ ಮ ರಿ ಸರಿ ಮ ಬ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ. ಕುಂಕುಮಾಂಕಿದೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ, ಕುಂಕುಮಾಂಕಿದೆ ಪಂಕಜಲೋಚನೆ ವೆಂಕಟರಮಣ ಬಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಚೊಕ್ಕ ಪುರಂದರ ವಿಠಲನ ರಾಣಿ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದುವರೆಗೆ ನಮ್ಮ ಮುಂದೆ ಭಕ್ತಿ ಸಂಗೀತ ಸುಧೆಯನ್ನು ಹರಿಸಿದವರು ಶ್ರೀ ರಾಹುಲ್ ವೆಲ್ಲಾಳ್ ಮತ್ತು ಬಳಗದವರು. ಸಾಮಾನ್ಯವಲ್ಲ ಅಂತ ಒಂದು ಕೃತಿಯನ್ನು ಭಾಳ ವಿಸ್ತಾರವಾಗಿ ಹಾಡಿದರು. ಹೌದು, ರಾಹುಲ್ ಅವರ ಪ್ರತಿಭೆಯು ಕೂಡ ಸಾಮಾನ್ಯವಾದದ್ದಲ್ಲ. ಪಕ್ಕವಾದ್ಯದವರಂತೂ ಪಕ್ಕವಾದ್ಯದವರೇ ಹೌದು ಅಂತ ಸೈ ಅನ್ನಿಸಿದರು. ಕಸಮಣ್ಕ ಭಜನಂತೂ ಹರಿಮಣ ಅಂತ ಹೇಳಿಕೊಂಡು ಹರಿನಾಮವನ್ನು ಸಂಕೀರ್ತನೆ ಮಾಡಿ ಅಂತ ಪ್ರೇರಣೆಯನ್ನು ಕೊಟ್ಟರು. ಭಕ್ತಿಯ ಸುಧೆ ಹರಿಯುವುದಂದರೆ ಹಾಗೆ ನಮ್ಮ ಎದೆಯೊಳಗೆ ಹರಿಬೇಕು. ಅವರ ಬಾಯಿಯಿಂದ ನಮ್ಮ ಕರ್ಣದೊಳಗೆ ಇಳಿದು ಎದೆಯೊಳಗೆ ಹರಿದಾಗ ಅದರ ಸಾರ್ಥಕ್ಯ. ಸುಧೆ ಅಂದರೆ ಅಮೃತ ಅಂತೆ. ನಮ್ಮ ಹೃದಯದೊಳಗಿರುವ ಎಲ್ಲ ಮಾಲಿನ್ಯವನ್ನು ಹರಿಸಿ, ಸಂಗೀತದ ಸುಧೆಯನ್ನು ಒಳಗೆ ಹರಿಸಿ, ಮಾಲಿನ್ಯವನ್ನು ತೊರೆಯಿಸಿದಂತಹ ಒಂದು ಕೀರ್ತಿ ರಾಹುಲ್ರಿಗೆ ಬಂತು. ನಮ್ಮ ಈ ಕೆಮ್ಮಾರದ ಭಾಗದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಚೇರಿಯನ್ನು ಇಟ್ಟರೆ ಜನ ಬರ್ಬೋದು ಅಂತ ಒಂದು ಪ್ರಶ್ನೆ ಇತ್ತು. ಆದರೆ ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿತು. ಕೆಮ್ಮಾರ ಅಂತ ಹೇಳಿದರೆ ಅದು ಕೇವಲ ಕೆಮ್ಮಾರದ ಹಳ್ಳಿ ಅಲ್ಲ, ಇಡೀ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕು ಇಲ್ಲಿ ಒಟ್ಟಾಗ್ತದೆ ಒಂದು ಕಚೇರಿಗೆ ಎನ್ನುವುದನ್ನು ಇವತ್ತು ಸತ್ಯವಾಗಿಸಿದರು ಇಲ್ಲಿನ ಸಂಗೀತದ ಪ್ರಿಯರು. ಒಳ್ಳೆಯ ಸಂಗೀತ ಸಮಾರಾಧನವನ್ನು ನಮಗೆ ಇಲ್ಲಿ ನಡೆಸಿಕೊಟ್ಟ ಶ್ರೀ ಹೇಮಾ ಸೂರ್ಯನಾರಾಯಣ ಮತ್ತು ಶ್ರೀ ರವಿಶಂಕರ ವೆಲ್ಲಾಲ್, ಆ ತಾಯಿ ತಂದೆಗೆ ನಾವು ಒಂದು ನಮೋ ಎನ್ನಲೇಬೇಕು ಸರ್. ಎಂಥ ಮಗನನ್ನು ಪಡೆಯಿರಿ. ನಮ್ಮಲ್ಲೆಲ್ಲ ಬೇರೆ ಬೇರೆ ಕೀರ್ತನೆಗಳುಂಟು, ಎಂಥ ಮಗನನ್ನು ಹೆತ್ತೇನಿ ಅಂತ ಅಲ್ವಾ. ಅಂಥ ತಾಯಿ ತಂದೆಯರು ಪುಣ್ಯವಂತರು. ಒಳ್ಳೆಯ ಮಗನನ್ನು ಹೆತ್ತು ನಾಡಿಗೆ ಜಗತ್ತಿಗೆ ನೀಡಿದ್ದೀರಿ. ಒಳ್ಳೆಯ ಸಂಗೀತದ ಮಾಣಿಕ್ಯ ಅವರು. ಬಹಳ ಸಣ್ಣ ವಯಸ್ಸಿನಿಂದಲೇ ಸಂಗೀತದ ಅಭ್ಯಾಸವನ್ನು ಆರಂಭಿಸಿ ಹಿರಿಯ ಗುರುಗಳಲ್ಲಿ ಉತ್ತಮವಾದಂತಹ ಅಭ್ಯಾಸವನ್ನು ಸಾಧನೆಯ ಮೂಲಕವಾಗಿ ಮಾಡಿ, ಸಾಧನೆ ಇಲ್ಲದಿದ್ದರೆ ಈ ಸಂಗೀತದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರುತಿಬದ್ಧವಾಗಿ ಗಂಟೆಗಟ್ಟಲೆ ಹಾಡಬೇಕಾದರೆ ಗಂಟೆಗಟ್ಟಲೆ ಸಾಧನೆ ಬೇಕು. ಜೇಸುದಾಸ್ ಅಂತವರೇ ದಿನದಲ್ಲಿ 5 ಗಂಟೆ ಸಾಧನೆ ಮಾಡ್ತಿದ್ರಂತೆ. ಹಾಗಾಗಿ ಅವಿರತವಾದ ಸಾಧನೆಯೇ ಹೊರತು ಇದಕ್ಕೆ ಬೇರೆ ಪರ್ಯಾಯ ಇಲ್ಲ. ಹಾಗೆ ನಮ್ಮೆಲ್ಲರ ಮನಸ್ಸನ್ನು ಗೆದ್ದ, ಬಹುಶಃ ಸಂಗೀತದಲ್ಲಿ ನಿಮಗೆ 100ಕ್ಕೆ 100 ಫಲಿತಾಂಶವನ್ನು ಕೊಡ್ಬೋದು. SLCಯಲ್ಲಿ 97, PUCಯಲ್ಲಿ 99, ಸಂಗೀತದಲ್ಲಿ 100ಕ್ಕೆ 100 ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಶ್ರೀ ರಾಹುಲ್ ವೆಲ್ಲಾಲ್ ಅವರಿಗೆ ಆತ್ಮೀಯವಾಗಿ ಧನ್ಯವಾದಗಳನ್ನು ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ನೀಡ್ತಾ ಇದ್ದೇವೆ. ನಮ್ಮ ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀ ಹರಿಕೃಷ್ಣ ಭಟ್ ಅವರು ವೇದಿಕೆಗೆ ಬಂದು ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಗೋಪಾಲಕೃಷ್ಣ ಭಟ್ ಅವರ ಪಿತೃಮಹಾಶಯರು, ತಂದೆಯವರು. ಸ್ವತಃ ಮದ್ದಳೆ ವಾದನವನ್ನು ಅಭ್ಯಾಸ ಮಾಡಿದವರು. 250ಕ್ಕಿಂತಲೂ ಹೆಚ್ಚು ಭಜನೆ ಕೃತಿಯನ್ನು ಬರೆದವರು. ಎದುರಿನ ಪಂಕ್ತಿಯಲ್ಲಿ ಕುಳಿತು ಆಗ ತಾಳ ಹಾಕಿ ಪದ್ಯವನ್ನು ಆಸ್ವಾದಿಸಿದವರು ಹರಿಕೃಷ್ಣ ಭಟ್ರು. ನಿರಂತರವಾಗಿ 3-4 ಗಂಟೆ ಹೊತ್ತು ದೇವತಾರಾಧನೆಯನ್ನು ದಿನದಲ್ಲಿ ಮಾಡ್ತಾ ಇರುವವರು. ಅದನ್ನು ತುಂಬ ಆಸ್ವಾದನೆ ಮಾಡಿದ್ದಾರೆ.
ವಯಲಿನ್ ವಾದನದಲ್ಲಿ ವಿದ್ವಾನ್ ಎಸ್ ಜನಾರ್ದನ್ ಅವರು ಅತ್ಯಂತ ಸುಮಧುರವಾಗಿ ಸುಶ್ರಾವ್ಯವಾಗಿ ಆ ತಂತ್ರಿ ವಾದ್ಯವನ್ನು ನುಡಿಸಿ ಸಂಗೀತದ ಹೂವನ್ನು ನಮಗೆ ಮೂಡಿಸಿ ಸಂತೋಷಗೊಳಿಸಿದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಎಸ್ ಜನಾರ್ದನ್ ಅವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅವರು. ನೋಡಿ, ಈ ಹಾಡುಗಾರರು ಮತ್ತು ವಯಲಿನ್ ಅವರಿಬ್ಬರು ಕೂಡ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಮಾಡಿದವರು. ಅವರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ. ಅವರು ಮಗಳನ್ನು ಇವತ್ತು ನೀಟ್ ಪರೀಕ್ಷೆಗೆ ಕಳಿಸಿ ಅಷ್ಟು ಒತ್ತಡ ಇದ್ದರೂ ಕೂಡ ಇಲ್ಲಿವರೆಗೆ ಬಂದಿದ್ದಾರೆ. ನಿಮ್ಮನ್ನು ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಮೃದಂಗಂನಲ್ಲಿ ಚುರುಕಾದ ತಮ್ಮ ನಡೆಯಿಂದ ಹಾಡುಗಾರರ ಮನೋಧರ್ಮವನ್ನು ಅರಿತು ಎಲ್ಲೆಲ್ಲಿಗೆ ಹೇಗೆ ಬೇಕೋ ರಾಹುಲರ ಕಣ್ಣ ಕೊನೆಯ ಸನ್ನೆಯನ್ನು ಅರಿತು ಎಲ್ಲಿ ವೇಗ ಇತ್ಯಾದಿಗಳನ್ನೆಲ್ಲ ಗಮನಿಸುತ್ತಾ ಕೆಲವೊಮ್ಮೆ ತಬಲಾದ ನುಡಿಗಳನ್ನು ಕೂಡ ನುಡಿಸಿ ಹರಿಮಣ ಪದ್ಯಕ್ಕೆ ಅತ್ಯಂತ ಸೊಗಸಾಗಿ ಕೇಳಿಸ್ತಾ ಇತ್ತು. ನಮ್ಮ ತಬಲವೇ ಉಂಟು ಅಂತ ಭಾಸವಾಯಿತು. ಆ ರೀತಿಯಲ್ಲಿ ನುಡಿಸಿದರು. ಎಸ್ ಪಿ ನಾಗೇಂದ್ರ ಪ್ರಸಾದ್ ಅವರ ಸುಬ್ಬು ಅವರ, ನಾವು ನೆನಪಿನಲ್ಲಿ ಸುಬ್ಬು ಅಂತಲೇ ಇಟ್ಟುಕೊಳ್ತೇವೆ ಸರ್ ನಿಮ್ಮನ್ನು. ನಿಮ್ಮ ಮೃದಂಗ ವಾದನಕ್ಕೆ ಆತ್ಮೀಯವಾದ ಧನ್ಯವಾದಗಳು. ತಾಯಿ ಶಾರದೆ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಇನ್ನಷ್ಟು ಕಾರ್ಯಕ್ರಮಗಳು ದೊರೆಯುವಂತಾಗಲಿ. ಪಿ ಶಮಿತ್ ಗೌಡ ಘಟಂ ವಾದನದಲ್ಲಿ ಅತ್ಯಂತ ಸೊಗಸಾಗಿ ನುಡಿಸಿ ನಮ್ಮಲ್ಲಿ ಇಲ್ಲಿ ಹೇಳ್ತಾ ಇದ್ದರು, ಆ ಘಟಂ ಎನ್ನುವ ವಾದ್ಯದಲ್ಲಿ ಅಷ್ಟು ಸೊಗಸಾದ ನಾದ ಬರುವುದು ಹೇಗೆ ಅಂತ. ಅದು ಮಣ್ಣಿನಿಂದಲೇ ಮಾಡಿದ ವಾದ್ಯ, ಅದು ಮಣ್ಣಿನ ನಾದ ಮತ್ತು ನುಡಿಸುವವರ ಕೈ ಬೆರಳಿನ ಚಲಾಕುತನ. ಪಿ ಶಮಿತ್ ಗೌಡ ಅವರು ಘಟಂ ವಾದ್ಯವನ್ನು ಚೆನ್ನಾಗಿ ನುಡಿಸಿ ಮೃದಂಗಮಿಗೂ ಕೂಡ ಸರಿಯಾದ ಸಾಥನ್ನು ಕೊಟ್ಟು ಕಚೇರಿಯನ್ನು ಯಶಸ್ವಿಗೊಳಿಸಿದ್ದಾರೆ. ಹಾರ್ದಿಕವಾದ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳುವ ಕಿವಿಗಳು ಬೇಕು, ಆಸ್ವಾದಿಸುವ ಮನೋಭಾವದವರು ಬೇಕು. ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದಂತಹ ಪ್ರೇಕ್ಷಕ ಬಂಧುಗಳು, ನೀವು ಕೇವಲ ಪ್ರೇಕ್ಷಕರಾಗಲಿಲ್ಲ, ನೀವು ಸಹೃದಯರಾದಿರಿ. ಆದ್ದರಿಂದ ಅವರ ನಾಲಿಗೆಯ ಕೊನೆಯಲ್ಲಿ ಏನು ನುಡಿ ಬರ್ತದೆ ಅನ್ನೋದನ್ನು ಆಸ್ವಾದಿಸಿ ತಕ್ಷಣದಲ್ಲಿ ಪ್ರತಿಕ್ರಿಯಿಸಿ ಜೊತೆಗೆ ಹಾಡಿದರೆ ಹಾಡು ಇನ್ನಷ್ಟು ಚೆನ್ನಾಗಿ ಬರ್ತದೆ ಅನ್ನೋದನ್ನು ನೀವು ತೋರಿಸಿಕೊಟ್ರಿ. ಎಲ್ಲ ಶ್ರೋತೃ ಸಹೃದಯ ಬಾಂಧವರಿಗೆ ದ್ವಾರಕಾ ಸಮೂಹ ಸಂಸ್ಥೆಗಳ ಪರವಾಗಿ ಹಾರ್ದಿಕ ಧನ್ಯವಾದಗಳು. ನಿಮ್ಮೆಲ್ಲರ ನೆರವು ದ್ವಾರಕಾ ಸಂಸ್ಥೆಗೆ ಸದಾ ಹರಿದು ಬರಲಿ ಅಂತ ಹಾರೈಸುತ್ತಾ ಉಪಹಾರವನ್ನು ಸ್ವೀಕರಿಸಿ ತೆರಳಬೇಕಾಗಿ ಎಲ್ಲರಲ್ಲಿಯೂ ಕೂಡ ಸಂಪ್ರಾರ್ಥಿಸಿ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಸಮೂಹ ಸಂಸ್ಥೆ, ದ್ವಾರಕಾ ಸಮೂಹ ಸಂಸ್ಥೆಯ ಸದಸ್ಯರು ಸಾಧ್ಯವಿದ್ದಲ್ಲಿ ವೇದಿಕೆಗೊಮ್ಮೆ ಬರಬೇಕು. ಕಲಾವಿದರ ಜೊತೆಗೆ ಒಂದು ಗ್ರೂಪ್ ಫೋಟೋಕ್ಕಾಗಿ ಒಂದು 5 ನಿಮಿಷ. ರಾಹುಲ್ ಅವರು ಹೂವಿನ ರಚನೆ ಅಂತ